ಹಲೋ ಆ್ಯಂಡ್ ವೆಲ್ಕಮ್ ಟು ಎಚ್ವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತು ನಡೆದಂತಹ PSI ಪರೀಕ್ಷೆಯ ವಿಸ್ತೃತ ವಿಶ್ಲೇಷಣೆಗೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ಇವತ್ತು ನಡೆದಂತಹ PSI ಪೇಪರ್ 2 ಏನಿರುತ್ತೆ 100 ಮಾರ್ಕ್ಸ್ GK ಪೇಪರ್, ಅದನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಮೊದಲನೇ ಪ್ರಶ್ನೆ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2020ಗಾಗಿ ಭಾರತದ ಧ್ಯೇಯ ಗೀತೆಯನ್ನು ಯಾರು ರಚಿಸಿದರು? ಈ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ನಡೆಯಿತು ಇತ್ತೀಚೆಗಷ್ಟೇ, ಅದರಲ್ಲಿ ಭಾರತದ ಒಂದು ಥೀಮ್ ಸಾಂಗನ್ನು ಕೆಳಗಿನ ಯಾವ ವ್ಯಕ್ತಿ ಕಂಪೋಸ್ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ನಿಮಗೆಲ್ಲ ಗೊತ್ತು, ಇಲ್ಲಿ ಪ್ಯಾರಾಲಿಂಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಏನು ಪ್ಯಾರಾಲಿಂಪಿಕ್ಸ್ ಅಂತ ಹೇಳಿದ್ರೆ, ಪ್ರತಿ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ ಕ್ರೀಡೆಗಳನ್ನು ನಮ್ಮ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಯೋಜನೆ ಮಾಡ್ತಾ ಬರ್ತಾ ಇರ್ತಾರೆ. ಆ್ಯಂಡ್ ಆ ಒಲಿಂಪಿಕ್ಸ್ ಕ್ರೀಡೆಗಳು ನಡೆದ ಕೆಲವು ದಿನಗಳ ಬಳಿಕ ಈ ಪ್ಯಾರಾಲಿಂಪಿಕ್ಸ್ ಅಂತ ನಡೆಯುತ್ತೆ. ಏನಿದು ಪ್ಯಾರಾ ಒಲಿಂಪಿಕ್ಸ್ ಅಥವಾ ಪ್ಯಾರಾಲಿಂಪಿಕ್ಸ್ ಅಂತ ಕರಿತೀವಿ. ಪ್ಯಾರಾಲಿಂಪಿಕ್ಸ್ ಅಂತ ಹೇಳಿದ್ರೆ ಇದನ್ನು ವಿಶೇಷ ಚೇತನ ವ್ಯಕ್ತಿಗಳಿಗೋಸ್ಕರ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡಿರ್ತಕ್ಕಂತಹ ಒಂದು ಕ್ರೀಡಾಕೂಟ. ಅಂದರೆ ನಾವೇನು ಡಿಫರೆಂಟ್ಲಿ ಏಬಲ್ಡ್ ಅಂತ ಕರಿತೀವಿ, ಅಂಗವಿಕಲರಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಡ್ ಪೀಪಲ್ಗೋಸ್ಕರ ಇರತಕ್ಕಂತಹ ಒಂದು ಕ್ರೀಡಾಕೂಟ. ಇದನ್ನು ಕೂಡ ಅದೇನು ಒಲಿಂಪಿಕ್ ಕ್ರೀಡೆಗಳು ನಡೆಯುತ್ತೆ ಅದೇ ವೆನ್ಯೂನಲ್ಲಿ, ಅದೇ ಒಂದು ಸ್ಥಳದಲ್ಲಿ ಇದನ್ನು ಆಯೋಜನೆ ಮಾಡಲಾಗುತ್ತೆ. ಈ ವರ್ಷದ ಒಲಿಂಪಿಕ್ಸನ್ನು ಜಪಾನ್ ದೇಶದ ರಾಜಧಾನಿ ಟೋಕಿಯೋದಲ್ಲಿ ಆರ್ಗನೈಸ್ ಮಾಡಲಾಗಿತ್ತು. ಸೊ ಟೋಕಿಯೋ ಒಲಿಂಪಿಕ್ಸ್ ಮುಗಿದ ಬಳಿಕ ಅದೇ ಪ್ಲೇಸ್ನಲ್ಲಿ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಒಂದು ಗೀತೆಯನ್ನು ಕಂಪೋಸ್ ಮಾಡಿದವರು, ಪ್ರತಿ ದೇಶಕ್ಕೂ ಕೂಡ ತಮ್ಮದೇ ಆಗಿರತಕ್ಕಂತಹ ಒಂದು ಥೀಮ್ ಸಾಂಗ್ ಇರುತ್ತೆ. ಇದು ಕೇವಲ ಒಲಿಂಪಿಕ್ಸ್ ಮಾತ್ರವಲ್ಲ, ನೀವು ವರ್ಲ್ಡ್ ಕಪ್ಪಿಗೆ ಹೋಗಬೇಕಾದ್ರೂ ಒಂದು ಥೀಮ್ ಸಾಂಗ್ ಇರುತ್ತೆ. ಕ್ರಿಕೆಟ್ ವರ್ಲ್ಡ್ ಕಪ್ ಇರಬಹುದು, ಫುಟ್ಬಾಲ್ ವರ್ಲ್ಡ್ ಕಪ್ ಇರಬಹುದು. ಸೊ ಹಾಗೆ ಈ ಬಾರಿ ಭಾರತ ಪ್ಯಾರಾಲಿಂಪಿಕ್ಸ್ ತಂಡಕ್ಕೆ ಈ ಒಂದು ಗೀತೆಯನ್ನು ಕಂಪೋಸ್ ಮಾಡಿದ್ದು ಆಪ್ಷನ್ ಬಿ, ಸಂಜೀವ್ ಸಿಂಗ್ ಅಂತ ಹೇಳಿ. ಸಂಜೀವ್ ಸಿಂಗ್ ಇವರು ಕೂಡ ಸ್ವತಃ ಒಬ್ಬ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್, ಒಬ್ಬ ವಿಶೇಷ ಚೇತನ ವ್ಯಕ್ತಿ. ಇವರು ಒಬ್ಬ ಕ್ರಿಕೆಟರ್ ಕೂಡ ಹೌದು. ಇವರು ಈ ಒಂದು ಗೀತೆಯನ್ನು ಕಂಪೋಸ್ ಮಾಡಿದ್ದಾರೆ. ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸ್ವಲ್ಪ ಟಫ್ ಅನ್ಸಿರಬಹುದು, ಬಿಕಾಸ್ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್. ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಕಮಾಲ್ ಕರ್ದೇನಾ ತು ಅಂತೇಳಿ, ಅಂದರೆ ಒಂದು ಸಾಂಗ್, ಈ ಸಾಂಗ್ ಬರುತ್ತೆ ತು ಕಮಾಲ್ ಕರ್ದೇನಾ ಅಂತೇಳಿ. ಅಂದರೆ ಕಮಾಲ್ ಅಂದ್ರೇನು ಹಿಂದಿಯಲ್ಲಿ? ಕಮಾಲ್ ಅಂತ ಹೇಳಿದ್ರೆ ಅಚ್ಚರಿಯನ್ನು ಉಂಟು ಮಾಡು ಅಂತೇಳಿ. ಸೊ ಒಂದು ಭರವಸೆಯನ್ನು, ಸ್ಫೂರ್ತಿಯನ್ನು ತುಂಬಲಿಕ್ಕೋಸ್ಕರ ಸಂಜೀವ್ ಸಿಂಗ್ ಅವರು ಈ ಒಂದು ಥೀಮ್ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ, ನಾವೇನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ, ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದನ್ನು ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು. ಅದನ್ನು ಇಂಪ್ಲಿಮೆಂಟ್ ಮಾಡಿದಂತಹ, ಅಂದರೆ ಅದನ್ನು ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ರಾಜ್ಯ ಯಾವುದು ಅಂತೇಳಿ ಕೇಳ್ತಿದ್ದಾರೆ. ಖಂಡಿತ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರಿಯಾಗಿರುತ್ತೆ. ಆಪ್ಷನ್ ಸಿ ಕರ್ನಾಟಕ. ಸೊ ನಾವು ಆಲ್ರೆಡಿ ಈ ಒಂದು ಹೊಸ ಶಿಕ್ಷಣ ನೀತಿಯನ್ನು ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇವೆ. ಅದೇ ರೀತಿ ಮೂರನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ವಿಚ್ ಈಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಟು ಬಿ ಎಕ್ವಿಪ್ಡ್ ವಿತ್ ಸ್ಯಾಟಲೈಟ್ ಫೋನ್ಸ್? ನಮ್ಮ ಭಾರತದ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸ್ಯಾಟಲೈಟ್ ಫೋನ್ಗಳನ್ನು, ಅಂದರೆ ಉಪಗ್ರಹ ಟೆಲಿಫೋನ್ಸ್ ಅಂತ ಫೋನ್ಸ್ ಅಂತ ಕರಿತೀವಿ, ಇವನ್ನು ಯಾವ ಒಂದು ನ್ಯಾಷನಲ್ ಪಾರ್ಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಲಾಗ್ತಿದೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ ಡಿ, ಕಾಜಿರಂಗಾ ನ್ಯಾಷನಲ್ ಪಾರ್ಕ್. ಕಾಜಿರಂಗಾ KNP ಅಂತೇಳಿ ಕರಿತೀವಿ ಯೂಶುವಲ್ ಆಗಿ, ಕಾಜಿರಂಗಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ. ನಿಮಗೆಲ್ಲ ಗೊತ್ತು, ಇದು ಅಸ್ಸಾಂ ರಾಜ್ಯದಲ್ಲಿ ಬರತಕ್ಕಂತಹ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಒನ್ ಹಾರ್ನ್ ರೈನೋಸ್, ಒಂದು ಕೊಂಬಿನ ಗೆಂಡಾಮೃಗಗಳು ಬಹಳ ಪ್ರಸಿದ್ಧವಾಗಿ ಕಂಡುಬರ್ತವೆ. ಇನ್ನು ಆನೆಗಳಿರಬಹುದು, ಹುಲಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಂಡುಬರ್ತವೆ. ಆ್ಯಂಡ್ ಆ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಸ್ಸಾಂ ಸರ್ಕಾರ ಈ ಸ್ಯಾಟಲೈಟ್ ಫೋನ್ಗಳ ಬಳಕೆಗೆ ಒಂದು ಉತ್ತೇಜನವನ್ನು ಕೊಟ್ಟಿದೆ. ಸುಮಾರು 10 ಸ್ಯಾಟಲೈಟ್ ಫೋನ್ಗಳನ್ನು ಈ ಕಾಜಿರಂಗಾ ನ್ಯಾಷನಲ್ ಪಾರ್ಕ್ನ ಒಂದು ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಫಾರೆಸ್ಟ್ ಪರ್ಸನಲ್ಸ್ಗೆ, ಅಂದರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನೀಡಲಾಗಿದೆ. ಸೊ ಸ್ವಲ್ಪ ಸ್ಯಾಟಲೈಟ್ ಫೋನ್ ಬಗ್ಗೆ ಕೂಡ ತಿಳ್ಕೊಳ್ತಾ ಹೋಗೋಣ. ನಿಮಗೆಲ್ಲ ಗೊತ್ತು ಸ್ಯಾಟಲೈಟ್ ಫೋನ್ ಅಂದ್ರೆ ಏನು. ನಾವು ಮಾಮೂಲಿ ಮೊಬೈಲ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಮೊಬೈಲ್ ಫೋನ್ಸನ್ನು ಬಳಸ್ತೀವಿ, ಸಿಮ್ ಕಾರ್ಡ್ಗಳನ್ನ ಬಳಕೆ ಮಾಡಿಬಿಟ್ಟು. ಬಟ್ ಸ್ಯಾಟಲೈಟ್ ಫೋನ್ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಿಮ್ ಕಾರ್ಡ್ ಇರಬಹುದು ಅಥವಾ ಟವರ್ಗಳ ಒಂದು ಅವಶ್ಯಕತೆ ಇರಲ್ಲ. ನೇರವಾಗಿ ಸ್ಯಾಟಲೈಟಿಂದ ಅದು ರಿಸೀವ್ ಮಾಡುತ್ತೆ ಮತ್ತು ಸ್ಯಾಟಲೈಟ್ಗಳಿಗೆ, ಸ್ಯಾಟಲೈಟ್ ಅಂದರೆ ಹತ್ರ ಅರ್ಥ ಆಗುತ್ತಲ್ಲ, ಉಪಗ್ರಹಗಳು ಅಂತೇಳಿ, ಏನು ಆಕಾಶದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಪಥದಲ್ಲಿ ಉಪಗ್ರಹಗಳು ಸುತ್ತಾ ಇರ್ತವೆ, ಅಂತಹ ಉಪಗ್ರಹಗಳೊಂದಿಗೆ ನೇರವಾದಂತಹ ಸಂವಹನವನ್ನು ನಡೆಸ್ತವೆ. ಡೈರೆಕ್ಟ್ ಕಮ್ಯುನಿಕೇಷನ್ ವಿತ್ ಸ್ಯಾಟಲೈಟ್ಸ್. ಸೊ ಅಲ್ಲಿ ಒಂದು ಆ್ಯಂಟನಾ, ರಿಸೀವ್ ಮಾಡಲಿಕ್ಕೆ ಒಂದು ಆ್ಯಂಟನಾ ಕೂಡ ಇರುತ್ತೆ ಮತ್ತು ಟ್ರಾನ್ಸ್ಮಿಟರ್ ಕೂಡ ಇರುತ್ತೆ. ಸೊ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಸಾಧನ. ಆ್ಯಂಡ್ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಈ ಸಿವಿಲಿಯನ್ಸ್, ಅಂದರೆ ನಾಗರಿಕರು ಸ್ಯಾಟಲೈಟ್ ಫೋನ್ಸನ್ನು ಬಳಕೆ ಮಾಡುವುದರಿಂದ ನಿರ್ಬಂಧಿಸಲಾಗಿದೆ. ನೀವು ಸ್ಯಾಟಲೈಟ್ ಫೋನ್ಗಳನ್ನ ಖಂಡಿತ ಯಾವುದೇ ಒಬ್ಬ ಮಾಮೂಲಿ ವ್ಯಕ್ತಿ ಬಳಕೆ ಮಾಡುವಂತಿಲ್ಲ. ಬಿಕಾಸ್ ನೆನ್ಪಿಟ್ಕೊಳ್ಳಿ, ಈ ಸ್ಯಾಟಲೈಟ್ ಫೋನನ್ನು ಯೂಸ್ ಮಾಡಿ ನೀವು ಕಮ್ಯುನಿಕೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಫೋನ್ ಟ್ಯಾಪಿಂಗ್ ಮಾಡೋಕ್ಕಾಗಲ್ಲ,
ಸರ್ಕಾರಕ್ಕೆ ಯಾರೋ ಒಬ್ಬ ಭಯೋತ್ಪಾದಕ ಇರಬಹುದು ಅಥವಾ ಯಾವುದೋ ಒಬ್ಬ ಡ್ರಗ್ ಮಾದಕ ವ್ಯಸನಗಳ ಜಾಲದಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿ ಇಂತಹ ಒಂದು ಸ್ಯಾಟಲೈಟ್ ಫೋನ್ಗಳನ್ನ ಬಳಕೆ ಮಾಡದ ಅಂತ ಹೇಳಿದ್ರೆ ಅವನ ಜಾಡನ್ನು ಹಿಡಿಯುವುದು ಬಹಳ ಕಷ್ಟ ಆಗಬಹುದು. ಹಾಗಾಗಿ ನಮ್ಮ ದೇಶದ ಒಂದು ಪಾಲಿಸಿ ಏನಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಫೋನ್ಗಳನ್ನು ನಾಗರಿಕರಿಗೆ ಬಳಕೆ ಮಾಡಲಿಕ್ಕೆ ಕೊಡಲ್ಲ, ಅದನ್ನು ಕೇವಲ ಭದ್ರತಾ ಪಡೆಗಳು ಬಳಕೆ ಮಾಡ್ತವೆ. ಅದು ನಮ್ಮ BSF ಇರಬಹುದು, CRPF ಇರಬಹುದು, ಇಂಡಿಯನ್ ಆರ್ಮಿ ಇರಬಹುದು ಅಥವಾ ಕೆಲವು ನಿರ್ದಿಷ್ಟ ಪೊಲೀಸ್ ಪಡೆಗಳಿರಬಹುದು. ಆ್ಯಂಡ್ ಇವಾಗ ನೀವು ನೋಡ್ತಿರೋ ರೀತಿ ಅಸ್ಸಾಂ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಈ ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡ್ತಾರೆ. ಒಂದು ಪವರ್ಫುಲ್ ಆಗಿರತಕ್ಕಂತಹ ಒಂದು ಸಾಧನ. ಆ್ಯಂಡ್ ಇತ್ತೀಚೆಗಷ್ಟೇ ಅಸ್ಸಾಂನಲ್ಲಿ ಹೊಸ ಮುಖ್ಯಮಂತ್ರಿ ಕೂಡ ಬಂದರು, ಹಿಮಾಂತ್ ಸರ್ಮಾ ಬಿಸ್ವಾ ಅಂತೇಳಿ ಅಥವಾ ಹಿಮಾಂತ್ ಬಿಸ್ವಾ ಸರ್ಮಾ ಅಂತ ಕೂಡ ಕರಿಬಹುದು. ಭಾರತೀಯ ಜನತಾ ಪಕ್ಷದ ಒಬ್ಬ ಲೀಡರ್, ಹೊಸ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಸೊ ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಅದೇ ರೀತಿ 4ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸೋನ್ ಚಿರಯ್ಯ ಆ್ಯಂಡ್ ಸೆಲೆಕ್ಟ್ ಕರೆಕ್ಟ್ ಒನ್ಸ್. ಸೋನ್ ಚಿರಯ್ಯ ಅನ್ನುವಂತಹ ಒಂದು ಸ್ಕೀಮ್, ಸರ್ಕಾರದ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳ್ತಿದ್ದಾರೆ. 2 ಹೇಳಿಕೆಗಳನ್ನ ಕೊಡಲಾಗಿದೆ, ಯಾವುದು ಸರಿ ಅಂತ ಕೇಳಿದ್ದಾರೆ. ಆ್ಯಂಡ್ ಮೊದಲನೇದಾಗಿ ಸೋನ್ ಚಿರಯ್ಯ ವಾಸ್ ಲಾಂಚ್ಡ್ ಫಾರ್ ಮಾರ್ಕೆಟಿಂಗ್ ಆಫ್ ಅರ್ಬನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಪ್ರಾಡಕ್ಟ್ಸ್. ಅಂದರೆ ಇದನ್ನು ನಗರ ಪ್ರದೇಶದಲ್ಲಿ ಬರತಕ್ಕಂತಹ ಸ್ವಸಹಾಯ ಸಂಘಗಳ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಈ ಒಂದು ಸೋನ್ ಚಿರಯ್ಯ ಅನ್ನುವಂತಹ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಯಿತು ಅಂತ ಹೇಳಿ ಆಪ್ಷನ್ 1 ಹೇಳುತ್ತೆ. ಅದು 100% ಕರೆಕ್ಟ್ ಆಗಿದೆ. ಈ ನಗರ ಭಾಗದಲ್ಲಿ ಬರತಕ್ಕಂತಹ ಅರ್ಬನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬೇರೆ ಬೇರೆ ರೀತಿಯಾದಂತಹ ಕರಕುಶಲ ವಸ್ತುಗಳಿರಬಹುದು ಅಥವಾ ಗುಡಿ ಕೈಗಾರಿಕಾ ಉತ್ಪನ್ನಗಳಿರಬಹುದು, ಹೋಮ್ ಪ್ರಾಡಕ್ಟ್ಸ್, ಅವುಗಳನ್ನು ಏನು ಅವರು ಉತ್ಪಾದನೆ ಮಾಡ್ತಾರೆ ಅದಕ್ಕೆ ಸೂಕ್ತ ಮಾರುಕಟ್ಟೆಯನ್ನು ಕಲ್ಪಿಸ್ಕೊಡ್ಬೇಕು ಅಂಥೇಳಿ ಈ ಸೋನ್ ಚಿರಯ್ಯ ಅನ್ನುವಂತಹ ಒಂದು ಯೋಜನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಬಟ್ ಅದೇ ರೀತಿ 2ನೇ ಒಂದು ಆಪ್ಷನ್ ನೋಡ್ತಾ ಇದ್ದೀರಾ, ಇಟ್ ವಾಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಒಂದು ಸಚಿವಾಲಯ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡೋದು ಅಂತ ಹೇಳ್ತಿದ್ದಾರೆ. ಅದು ಖಂಡಿತ ತಪ್ಪಾಗುತ್ತೆ. ಬಿಕಾಸ್ ದಿಸ್ ಪ್ರೋಗ್ರಾಮ್ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ಮಹುವಾ ಅಂಥೇಳಿ, MOHUA. ಅದನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದ್ಸರಿ ಹೇಳ್ಬಿಡ್ತೀನಿ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಅದನ್ನು ನೀವು ಕನ್ನಡದಲ್ಲಿ ನೋಡ್ತಾ ಹೋಗೋದಾದ್ರೆ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಅಥವಾ ಸಚಿವಾಲಯ ಅಂತ ಕರಿಬಹುದು. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂತೇಳಿ ಕರಿಬಹುದು, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಸೊ ಅವರು ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಿದ್ದಾರೆ. ಸ್ಪೆಷಲಿ ಬಡ ಕುಟುಂಬದ ಏನು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನಲ್ಲಿ ಇರ್ತಾರೆ, ಸ್ವಸಹಾಯ ಸಂಘದ ಸದಸ್ಯರು ಇರ್ತಾರೆ, ಅವರಿಗೆ ಪ್ರಯೋಜನವನ್ನು ಮಾಡ್ಕೊಳ್ಳಿಕ್ಕೋಸ್ಕರ. ಸೊ ಹಾಗಾಗಿ ಕೇವಲ ಆಪ್ಷನ್ 1 ಸರಿಯಾಗುತ್ತೆ, ಆಪ್ಷನ್ 2 ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ 1 ಓನ್ಲಿ ಆಪ್ಷನ್ ಎ ಏನಿದೆ ಅದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನ, ಅಂದರೆ ಇಂಗ್ಲೀಷಲ್ಲಿ ಇಂಡಿಯಾಸ್ ಹೈಯೆಸ್ಟ್ ಹರ್ಬಲ್ ಪಾರ್ಕ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಎಟ್ ಅಂತ ಕೇಳ್ತಿದ್ದಾರೆ. ನಿಮಗೆಲ್ಲ ಗೊತ್ತು, ಹರ್ಬಲ್ ಅಂತ ಹೇಳಿದ್ರೆ ಗಿಡಮೂಲಿಕೆಗಳು ಅಂತ ಹೇಳಿ ಬೇರೆ ಬೇರೆ ರೀತಿಯಾದಂತಹ ಒಂದು ನಾವು ಆರೋಗ್ಯವಂತರಾಗಿರ್ಲಿಕ್ಕಾಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಇರಬಹುದು, ಹೀಗೆ ಬೇರೆ ಬೇರೆ ವಿಚಾರಕ್ಕೆ ನಾವು ಗಿಡಮೂಲಿಕೆಗಳನ್ನ ಬಳಕೆ ಮಾಡ್ತೀವಿ. ಸೊ ಇಂತಹ ಗಿಡಮೂಲಿಕೆ ಉದ್ಯಾನವನವನ್ನು ಅತ್ಯಂತ ಎತ್ತರದ ಜಾಗದಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಮಾಡಲಾಯಿತು. ಅದು ಯಾವ ರಾಜ್ಯ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಉತ್ತರಾಖಂಡ್. ಉತ್ತರಾಖಂಡ್ನಲ್ಲಿ ಚಮೋಲಿ ಅಂತ ಒಂದು ಜಿಲ್ಲೆ ಬರುತ್ತೆ, ಚಮೋಲಿ ಡಿಸ್ಟ್ರಿಕ್ಟ್ ಇನ್ ಉತ್ತರಾಖಂಡ್. ಅಲ್ಲಿ ಒಂದು ಚಿಕ್ಕ ಪ್ರದೇಶದಲ್ಲಿ ಈ ಇಂಡಿಯಾಸ್ ಹೈಯೆಸ್ಟ್ ಹರ್ಬಲ್ ಪಾರ್ಕನ್ನು ಇತ್ತೀಚೆಗಷ್ಟೇ ಇನಾಗ್ರೇಟ್ ಮಾಡಲಾಯಿತು. ಕರೆಂಟ್ ಅಫೇರ್ಸ್ ನ್ಯೂಸ್ ಆಗಿರುತ್ತೆ. ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಿದ್ದೀರಾ. ನಮ್ಮ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ, ಮೋಸ್ಟ್ ಆಂಟಿಸಿಪೇಟೆಡ್, ಬಹಳ ಈಸಿಯಾಗಿ ಕೂಡ ನೀವು ಆನ್ಸರ್ ಮಾಡಿರ್ತೀರಾ. ಮಂದ್ರ ಅನ್ನುವಂತಹ ಪುಸ್ತಕವನ್ನು ಕೆಳಗಿನ ಯಾವ ವ್ಯಕ್ತಿ ಬರೆದಿದ್ದಾರೆ, ಲೇಖಕರು ಬರೆದಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, SL ಭೈರಪ್ಪ. SL ಭೈರಪ್ಪ ನಿಮಗೆಲ್ಲ ಗೊತ್ತು, ಒಬ್ಬ ಅತ್ಯಂತ ಪ್ರಸಿದ್ಧ ಕನ್ನಡದ ಒಬ್ಬ ಕವಿ, ಒಬ್ಬ ಲೇಖಕ. ಅವ್ರಿಗೆ ಇವತ್ತಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಯಾಕೆ ಸಿಕ್ಕಿಲ್ಲ ಅಂತ ಹೇಳಿ ಯಾರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಛಾಪನ್ನು ಮೂಡಿಸಿರ್ತಕ್ಕಂತಹ ಒಬ್ಬ ಲೇಖಕ. ಅವರಿಗೆ ಸರಸ್ವತಿ ಪುತ್ರ ಅಂತಲೇ ಕರೀತಾರೆ. ಆ್ಯಂಡ್ ಈ ಬಾರಿ ನಿಮಗೆಲ್ಲ ಗೊತ್ತು, ಅಕ್ಟೋಬರ್ ತಿಂಗಳಲ್ಲಿದ್ದೀವಿ, ದಸರಾ ಹಬ್ಬ ಹತ್ತಿರ ಬರ್ತಾ ಇದೆ. ಈ ಬಾರಿ ನಮ್ಮ ನಾಡ ಹಬ್ಬ ದಸರಾವನ್ನು ಇನಾಗ್ರೇಟ್ ಮಾಡಲಿಕ್ಕೆ SM ಕೃಷ್ಣ ಅವ್ರನ್ನ ನಮ್ಮ ಸರ್ಕಾರ ಇನ್ವೈಟ್ ಮಾಡಿದೆ, ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವ್ರನ್ನ. ಬಟ್ ಈ ಹಿಂದೆ ದಸರಾ ನಡೆದಾಗ ಒಂದು ಬಾರಿ SL ಭೈರಪ್ಪ ಅವ್ರನ್ನ ಕೂಡ ದಸರಾ ಉದ್ಘಾಟಕರನ್ನಾಗಿ ಆಹ್ವಾನ ಮಾಡಲಾಗಿತ್ತು. ಸೊ ಆಪ್ಷನ್ ಬಿ, SL ಭೈರಪ್ಪ ನೀವು ಖಂಡಿತ ನೆನ್ಪಿಟ್ಕೊಳ್ಳಲೇಬೇಕಾಗುತ್ತೆ. ಮಂದ್ರ ಅನ್ನುವಂತಹ ಪ್ರಸಿದ್ಧ ಕಾದಂಬರಿಯನ್ನು, ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅವರಿಗೆ ಸರಸ್ವತಿ ಸಮ್ಮಾನ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಜ್ಞಾನಪೀಠ ಕೂಡ ಬರಬೇಕು ಅಂತಕ್ಕಂತಹದ್ದು ಸಮಸ್ತ ಕನ್ನಡಿಗರ ಒಂದು ಅಭಿಲಾಷೆ ಆಗಿರುತ್ತೆ. ಅದೇ ರೀತಿ 7ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ ಇಂಡಿಯಾ ದ ಫಾರಿನ್ ಗ್ರಾಂಟ್ಸ್ ರಿಸೀವ್ಡ್ ಬೈ NGOs ಆರ್ ರೆಗ್ಯುಲೇಟೆಡ್ ಬೈ. ನೋಡಿ, ಇದು ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಭಾರತ ದೇಶದಲ್ಲಿ NGOಗಳು ಸ್ವೀಕರಿಸತಕ್ಕಂತಹ ವಿದೇಶಿ ದೇಣಿಗೆಯನ್ನು, ಅಂದರೆ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಇತ್ತೀಚೆಗಷ್ಟೇ ಒಂದು ದೊಡ್ಡ ಕನ್ಫ್ರಂಟೇಷನ್ ಆಯಿತು. ನಮ್ಮ ಕೇಂದ್ರ ಸರ್ಕಾರ
ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನಿದೆ ಅವರಿಗೂ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂತಹ ಸಹಸ್ರಾರು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ NGO ಅಂದರೆ ಸರ್ಕಾರೇತರ ಸಂಸ್ಥೆಗಳು ಅಂತೇಳಿ, ಅದು ಗ್ರೀನ್ ಪೀಸ್ ಇರಬಹುದು ಅಥವಾ ಸಿಕ್ಕಾಪಟ್ಟೆ NGOಗಳು ನಮ್ಮ ದೇಶದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾವೆ. ಪೇಟಾ, ಗ್ರೀನ್ ಪೀಸಿಗೆ ಸಿಕ್ಕಾಪಟ್ಟೆ ಒಂದು NGOಗಳು. ಸೊ ಅವುಗಳಿಗೂ ಮತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೂ ಒಂದು ಟಗ್ ಆಫ್ ವಾರ್ ನಡೀತಾ ಇದ್ದು, ಸಾಕಷ್ಟು ಒಂದು ಫೇಸ್ ಆಫ್ ನಡೀತಾ ಇದ್ದು. ಆ್ಯಂಡ್ ಅದರ ಒಂದು ಅಂಗವಾಗಿ ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಈ FCRA ಲೈಸೆನ್ಸನ್ನು ಸಾವಿರಾರು ವಿದೇಶಿ NGOಗಳಿಗೆ ಕ್ಯಾನ್ಸಲ್ ಮಾಡ್ತು. ಬಿಕಾಸ್ ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಯಾವುದೋ ಒಂದು NGO ಇದೆ, ಅದು ವಿದೇಶದಿಂದ ತಾನು ಪಡಿತಕ್ಕಂತಹ ದೇಣಿಗೆಯನ್ನು ಬಳಸಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಅದು FCRA ಲೈಸೆನ್ಸನ್ನು ಖಂಡಿತವಾಗಿ ಪಡೆದುಕೊಳ್ಬೇಕಾಗುತ್ತೆ. ಇದನ್ನು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ 2010ನೇ ಇಸ್ವಿಯಲ್ಲಿ ಇದನ್ನು ಪಾಸ್ ಮಾಡಲಾಗಿರುತ್ತೆ. ವಿದೇಶದಿಂದ ಹರಿದು ಬರತಕ್ಕಂತಹ ದೇಣಿಗೆ ಏನಿದೆ, ಗ್ರ್ಯಾಂಟ್ಸ್ ಏನಿದೆ, ಅದು ಮಿಸ್ಯೂಸ್ ಆಗಬಾರ್ದು, ದೇಶದ್ರೋಹಿ ಚಟುವಟಿಕೆಗಳಿಗೆ ಅದು ಬಳಕೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುತ್ತೆ. ಕನ್ನಡದಲ್ಲಿ ವಿದೇಶಿ ಕೊಡುಗೆ ಅಂತ ಕೊಟ್ಟಿದ್ದಾರೆ, ಅಥವಾ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಅಂತ ಕರಿಬಹುದು. ಬಿಕಾಸ್ ನಿಮಗೆಲ್ಲ ಗೊತ್ತು, ಕೂಡಂಕುಲಂ ಅಟೋಮಿಕ್ ಪವರ್ ಪ್ಲಾಂಟ್ ಮಾಡಬೇಕಾದ್ರೆ ಯಾವ ರೀತಿ ವಿದೇಶದಿಂದ ಒಂದು ದೇಣಿಗೆಯನ್ನು ಪಡೆದುಕೊಂಡಂತಹ ಪಟ್ಟಭದ್ರ ಹಿತಾಸಕ್ತಿಗಳು ಅಲ್ಲಿ ಸಿಕ್ಕಾಪಟ್ಟೆ ಒಂದು ಹಿಂಸಾತ್ಮಕ ಪ್ರತಿಭಟನೆಗಳನ್ನ ಮಾಡಿದ್ರು. ಅದೇ ರೀತಿ ಬೇರೆ ಬೇರೆ ಒಂದು ಸಂದರ್ಭಗಳಲ್ಲಿ ನಮ್ಮ ಸರ್ಕಾರ ಯಾವುದಾದ್ರೂ ಒಂದು ಪ್ರಮುಖ ಯೋಜನೆಯನ್ನು ಕೈಗೆತ್ತಿಕೊಂಡ್ರೆ ಅದಕ್ಕೆ ವಿದೇಶದಿಂದ ಸ್ಪಾನ್ಸರ್ ಆಗಿರತಕ್ಕಂತಹ ಕೆಲವು ವ್ಯಕ್ತಿಗಳು ಅದನ್ನು ಅಪೋಸ್ ಮಾಡ್ತಾರೆ. ಇವ್ರನ್ನ ವೆಸ್ಟೆಡ್ ಇಂಟ್ರೆಸ್ಟ್ಸ್ ಅಂತ ನಾವು ಕರಿತೀವಿ. ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳು, ಅವ್ರನ್ನ ಕಂಪ್ಲೀಟ್ಲಿ ವಿದೇಶದಿಂದ ಸ್ಪಾನ್ಸರ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಸಿ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಸರಿಯಾಗಿರುತ್ತೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಅಂತೇಳಿ ಯಾಕೆ ಕೇಳಿರ್ಬೋದು ಅಂತ ಹೇಳಿದ್ರೆ ಬಹಳ ನ್ಯೂಸಲ್ಲಿ ಇತ್ತು ಇದು ರೀಸೆಂಟ್ಲಿ. ಸೊ ಒಂದು ಸ್ಮಾರ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ನಾವು ಕೇಳ್ಬೋದು, ತುಂಬ ಇಂಟೆಲಿಜೆಂಟ್ ಆಗಿ ಅವ್ರು ಕೇಳಿದ್ದಾರೆ. ಅದೇ ರೀತಿ ಕ್ವಶನ್ ನಂಬರ್ 8 ನೋಡ್ತಾ ಇದ್ದೀರಾ, ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಸಿಕೊಂಡಿದೆ? ಇದು ತುಂಬ ಒಂದು ಹಳೆಯ ಒಂದು ಕರೆಂಟ್ ಅಫೇರ್ಸ್ ಅಂತಲೇ ಹೇಳಬಹುದು. ಆಪ್ಷನ್ ಬಿ ಭೂತಾನ್ ಸರಿಯಾದಂಥ ಉತ್ತರ. ಭೂತಾನ್ ಬಹಳ ಚಿಕ್ಕದಾಗಿರ್ತಕ್ಕಂತಹ ಒಂದು ಮೊನಾರ್ಕಿ, ಅಂದರೆ ಇನ್ನೂ ಕೂಡ ರಾಜಪ್ರಭುತ್ವ ಇರತಕ್ಕಂತಹ ಒಂದು ಚಿಕ್ಕ ದೇಶ. ಸಂಪೂರ್ಣವಾಗಿ ಭಾರತದ ಮೇಲೆ ಅದು ಡಿಪೆಂಡ್ ಆಗಿದೆ. ಅದರ ಅತ್ಯಂತ ಪರಮ ಮಿತ್ರ ಅಂತ ಹೇಳಿದ್ರೆ ಭಾರತ ದೇಶ. ಸೊ ಡೆಫಿನೆಟ್ಲಿ ನಮ್ಮ ಭೀಮ್ UPI ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನುವಂಥ ಏನು ಒಂದು ಫೆಸಿಲಿಟಿ ಬರುತ್ತೆ ಈ ಆನ್ಲೈನ್ ಪಾವತಿಗಳನ್ನು ಮಾಡಲಿಕ್ಕೆ, ಹಣ ಪೇಮೆಂಟ್ ಮಾಡಲಿಕ್ಕೆ, ಸೊ ಆ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ವಿದೇಶ ಅಂದರೆ ಬೇರೆ ದೇಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಬಿ ಭೂತಾನ್ ಆಗಿರುತ್ತೆ. ಅದೇ ರೀತಿ 9ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಮೋಸ್ಟ್ ಸಿಂಪಲ್. ಒಂದು ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡಾಗೆ ಇತ್ತು ಇವತ್ತು ನೀವು ನೋಡ್ತಾ ಹೋಗೋದಾದರೆ. ಐ ಥಿಂಕ್ ಒಂದು 75 ನೀವು ಮೋರ್ ದೆನ್ 70 ನೆಗೆಟಿವ್ಗಳನ್ನು ಕಳೆದುಬಿಟ್ಟು 70ಕ್ಕಿಂತ ಹೆಚ್ಚು ಸ್ಕೋರ್ ಮಾಡಿದ್ದೀರ ಅಂತ ಹೇಳಿದ್ರೆ ತುಂಬ ಉತ್ತಮವಾದಂತಹ ಸ್ಕೋರ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಇದರಲ್ಲೂ ಕೂಡ ಕೆಲವೊಂದು ಚಿಕ್ಕ ಚಿಕ್ಕ ಈಸಿ ಕ್ವಶನ್ಸನ್ನು ಹಾಕಿದ್ದಾರೆ. ಅದು ಭಾಳ ಮಾಮೂಲಿಯಾಗಿರ್ತಕ್ಕಂಥ ಒಂದು ವಿಚಾರನೇ. ಒಂದು 10-15 ಕ್ವಶನ್ಸ್ ಈಸಿ ಇರುತ್ತೆ. ಸೊ ಅಂತಹ ಒಂದು ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಜೋಗ್ ಫಾಲ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿದ್ದಾರೆ. ಯಾವ ನದಿಗೆ ಅಡ್ಡಲಾಗಿ ಅಥವಾ ಯಾವ ನದಿ ಜೋಗ ಫಾಲ್ಸನ್ನು ನಿರ್ಮಾಣ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಶರಾವತಿ ನದಿ. ಇದು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ನಡುವೆ ಬರತಕ್ಕಂತಹ ಒಂದು ಫಾಲ್ಸ್. ಸೊ ಜೋಗ್ ಫಾಲ್ಸ್ ಶರಾವತಿ ನದಿ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ RBIA ಸಿಸ್ಟಮ್ ಅನ್ನುವಂತಹ ಒಂದು RBIನ ಇತ್ತೀಚಿನ ಒಂದು ಹೊಸ ನೀತಿಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಕನ್ನಡದಲ್ಲಿ ಕೂಡ ಒಂದ್ಸರಿ ನೋಡ್ಕೊಂಬಿಡಿ, ಅದನ್ನು ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಕೊಟ್ಟಿದ್ದಾರೆ. ಸೂಕ್ತವಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಅಥವಾ ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇದನ್ನು ಇತ್ತೀಚೆಗಷ್ಟೇ ನಮ್ಮ RBI ಏನಿದೆ ಹೌಸಿಂಗ್ ಫಿನಾನ್ಸ್ ಕಂಪನಿಗಳಿಗೂ ಕೂಡ, ಅಂದರೆ ಗೃಹ ಸಾಲ ಅಂತ ನಾವೇನು ಕರಿತೀವಿ, ಗೃಹ ಸಾಲವನ್ನು ಅಂದರೆ ಮನೆ ಕಟ್ಟಲಿಕ್ಕೆ ನಾವೇನು ಹೌಸಿಂಗ್ ಫೈನಾನ್ಸ್ ಅಂತ ಕರಿತೀವಿ, ಹೌಸಿಂಗ್ ಲೋನ್ಸ್ ಅಂತ ಕರಿತೀವಿ, ಆ ಒಂದು ವ್ಯವಸ್ಥೆಯನ್ನು ಕೊಡ್ತಕ್ಕಂತಹ ಬ್ಯಾಂಕ್ಗಳು ಅಥವಾ ಒಂದಷ್ಟು ಸಂಸ್ಥೆಗಳೇನು ಬರುತ್ತೆ ಅವಕ್ಕೂ ಕೂಡ ಈ RBIA ಸಿಸ್ಟಮನ್ನು ಅವರು ಎಕ್ಸ್ಟೆಂಡ್ ಮಾಡಿದ್ರು. ಇದಕ್ಕಿಂತ ಮುಂಚೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ RBIA ಕಡ್ಡಾಯ ಆಗಿತ್ತು. ಅದಾದ ಬಳಿಕ ಈವನ್ ಕೆಲವೊಂದು NBFC ಅಂತೇಳಿ, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತೇಳಿ ಏನು ಕರಿತೀವಿ, ಹಣಕಾಸೇತರ ಸಂಸ್ಥೆಗಳು ಅಂದರೆ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು. ನೆನ್ಪಿಟ್ಕೊಳ್ಳಿ, NBFC ಅಂತ ಹೇಳಿದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನೀಸ್ ಅಥವಾ ಬ್ಯಾಂಕೇತರ ಹಣಕಾಸು ಕಂಪನಿಗಳು ಅಂತ ಕರಿಬಹುದು. ಅವಕ್ಕೂ ಕೂಡ ಇದು ಎಕ್ಸ್ಟೆಂಡ್ ಮಾಡಿತ್ತು ನಮ್ಮ RBI. ಸೊ ಅದೇ ಒಂದು ಅಂಗವಾಗಿ ಈ ಹೌಸಿಂಗ್ ಫಿನಾನ್ಸ್ ಕಂಪನಿಗಳಿಗೂ ಕೂಡ RBIA ಅನ್ನುವಂಥ ಒಂದು ಸಿಸ್ಟಮನ್ನು, ಒಂದು ವ್ಯವಸ್ಥೆಯನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸ್ಟೆಂಡ್ ಮಾಡಿದೆ. ಸೊ ಅದ್ರ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಸೊ ವಾಟ್ ಎಕ್ಸಾಕ್ಟ್ಲಿ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಮೀನ್ಸ್ ಅಂತ ನೀವು ಕೇಳಿದ್ರೆ, ಬೇಸಿಕಲಿ ಯಾವುದೋ ಒಂದು ಸಂಸ್ಥೆ
ಅದು ಬ್ಯಾಂಕ್ ಇರಬಹುದು ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ ಯಾವುದೊಂದು ಇರಬಹುದು, ಅದು ಸೂಕ್ತವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ ಅಲ್ವ ಅನ್ನೋದನ್ನ ಅದರ ಟಾಪ್ ಮ್ಯಾನೇಜ್ಮೆಂಟ್ ಏನಿರುತ್ತೆ, ಆ ಬ್ಯಾಂಕ್ನ CEO ಇರಬಹುದು, ಬ್ಯಾಂಕ್ನ MD ಇರಬಹುದು, ಅಥವಾ ಬ್ಯಾಂಕ್ನ ಪ್ರೆಸಿಡೆಂಟ್ ಇರಬಹುದು, ಅಥವಾ ಬ್ಯಾಂಕ್ನ ಗವರ್ನಿಂಗ್ ಕೌನ್ಸಿಲ್ ಇರಬಹುದು, ಆಡಳಿತ ಮಂಡಳಿ, ಅದಕ್ಕೆ ತಿಳಿಸಿಕೊಡ್ತಕ್ಕಂತಹ ಕೆಲಸವನ್ನು ಇದು ಮಾಡುತ್ತೆ. ಸೊ ಬೇಸಿಕಲಿ RBI ಸಿಸ್ಟಮನ್ನು ಅವರು ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಆ ಬ್ಯಾಂಕ್ನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಲೋಪದೋಷಗಳು ಆಗ್ತಾ ಇಲ್ಲ ಅಂತ ಹೇಳಿ. ಆ ಲೋಪದೋಷಗಳು ಏನಾದರೂ ಆದರೆ ಈ RBI ಅನ್ನುವಂಥ ಸಿಸ್ಟಮಲ್ಲಿ ಅದು ಕಂಡು ಹಿಡಿಯಲ್ಪಡುತ್ತೆ. ಸೊ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್, ಆಂತರಿಕವಾಗಿ ಲೆಕ್ಕ ಪರಿಶೋಧನೆಯನ್ನು ಮಾಡಿಬಿಟ್ಟು ಆ ಒಂದು ಬ್ಯಾಂಕ್ನ ಆಡಳಿತ ಮಂಡಳಿಯ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಈ ಸಿಸ್ಟಮ್ ಮಾಡುತ್ತೆ. ಬಿಕಾಸ್ ನಿಮಗೆಲ್ಲ ಗೊತ್ತು, ಇತ್ತೀಚೆಗಷ್ಟೇ ಎಸ್ ಬ್ಯಾಂಕ್ ಇರಬಹುದು, ಹೀಗೆ ಬೇರೆ ಬೇರೆ PMC, ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಇರಬಹುದು, ಹೀಗೆ ಹಲವಾರು ಬ್ಯಾಂಕ್ಗಳು ತಮ್ಮ ಕಸ್ಟಮರ್ಸಿಗೆ, ತಮ್ಮ ಗ್ರಾಹಕರಿಗೆ ಮತ್ತು ತಮ್ಮಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂತಹ ಪಾಲುದಾರರಿಗೆ ಸಾಕಷ್ಟು ಮೋಸವನ್ನು ಮಾಡಿದ್ರು. ಅದೆಲ್ಲ ಆಗಬಾರ್ದು ಅಂತ ಹೇಳಿ ಇಂತಹ ಸ್ಟ್ರಿಕ್ಟ್ ಮೆಜರ್ಸನ್ನು ನಮ್ಮ ರಿಸರ್ವ್ ಬ್ಯಾಂಕ್ ಕೈಗೊಳ್ತಾ ಇರುತ್ತೆ. 11ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಆಸ್ ಅಥವಾ ನೋನ್ ಆಸ್ ವೈಟ್ ವಿಟ್ರಿಯೋಲ್ ಅಂತ ಹೇಳಿ. ಅಂದರೆ ವೈಟ್ ವಿಟ್ರಿಯೋಲ್ ಅಂದರೆ ಕೆಳಗಿನ ಯಾವ ಒಂದು ರಾಸಾಯನಿಕಕ್ಕೆ, ಒಂದು ಕಾಂಪೌಂಡ್ಗೆ ಕರೀತಾರೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಬಿ ಜಿಂಕ್ ಸಲ್ಫೇಟ್ ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ. ಸೊ ಟಿಕ್ ಮಾಡ್ಕೊಳ್ಳಿ, ಆಪ್ಷನ್ ಬಿ ಜಿಂಕ್ ಸಲ್ಫೇಟ್ ಅಂತೇಳಿ. ನಿಮಗೆಲ್ಲ ಗೊತ್ತು, ಬ್ಲೂ ವಿಟ್ರಿಯೋಲ್ ಎಲ್ಲರೂ ಕೇಳಿರ್ತೀರಾ. ಬ್ಲೂ ವಿಟ್ರಿಯೋಲ್ ಎಸ್ಪೆಷಲಿ ನೀವು ನಿಮಗೆ ಈ ಮೈಲು ತುತ್ತ ಅಂತ ಕೇಳಿರ್ತೀರಲ್ಲ, ಕಾಪರ್ ಸಲ್ಫೇಟ್ ಅಂದರೆ ಈ ನಾವೇನು Cu2SO4 ಅಂತ ಬರೀಬೇಕಾಗುತ್ತೆ ಅದರ ಒಂದು ಕೆಮಿಕಲ್ ನೇಮನ್ನು. Cu2SO4 ಅಂದರೆ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ. ಯೂಶ್ವಲಾಗೆ ಅಡಿಕೆ ತೋಟವನ್ನು ಹೊಂದಿರತಕ್ಕಂಥವರು ಈ ಒಂದು ಬ್ಲೂ ವಿಟ್ರಿಯೋಲ್ ಬಗ್ಗೆ ಗೊತ್ತಿರುತ್ತೆ. ಯಾಕಪ್ಪ ಅಂದರೆ ಈ ಕಾಪರ್ ಸಲ್ಫೇಟ್ ಏನಿದೆ ಇದನ್ನು ನಾವು ಮೈಲು ತುತ್ತ ಅಂತ ಆಡು ಭಾಷೆಯಲ್ಲಿ ಬಳಸ್ತೀವಿ. ಇದನ್ನು ಅಡಿಕೆಗೆ ಸ್ಪ್ರೇ ಮಾಡಲಾಗುತ್ತೆ, ಅಡಿಕೆಗೆ ರೋಗಗಳು ಬರದಂತೆ. ಸೊ ಅದನ್ನು ನಾವು ಬ್ಲೂ ವಿಟ್ರಿಯೋಲ್ ಅಂತ ಕರಿತೀವಿ, ಬಿಕಾಸ್ ಅದು ಒಂದು ಬ್ಲೂ ಕಲರನ್ನು ಹೊಂದಿರುತ್ತೆ. ಅದನ್ನು ನಾವು ಕಾಪರ್ ಸಲ್ಫೇಟ್ ಅಂತ ಕರಿಬಹುದು. ಒಂದು ಆಕಾಶ್ ನೀಲಿ ಕಲರ್, ನಾವೇನು ಸ್ಕೈ ಬ್ಲೂ ಕಲರ್ ಅಂತ ಕರಿತೀವಿ, ಆ ಕಲರ್ ಇರುತ್ತೆ. ಅದೇ ರೀತಿ ಜಿಂಕ್ ಸಲ್ಫೇಟನ್ನು ನೀವು ತೆಗೆದುಕೊಂಡ್ರೆ ಅದು ವೈಟ್ ಕಲರ್ ಇರುತ್ತೆ. ಹಾಗಾಗಿ ಜಿಂಕ್ ಸಲ್ಫೇಟನ್ನು ವೈಟ್ ವಿಟ್ರಿಯೋಲ್ ಮತ್ತು ಕಾಪರ್ ಸಲ್ಫೇಟನ್ನು ನಾವು ಬ್ಲೂ ವಿಟ್ರಿಯೋಲ್ ಅಂತೇಳಿ ಪರಿಗಣಿಸ್ತೀವಿ. ಎಕ್ಸಾಮ್ಸಲ್ಲಿ ಕೆಲವೊಮ್ಮೆ ಪ್ರಶ್ನೆಗಳನ್ನ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. ನೀವು ಪ್ರಾಕ್ಟಿಕಲಾಗಿ ನೋಡಿರ್ತೀರಾ ಬಹಳಷ್ಟು ಬಾರಿ, ಈ ಚಿಕ್ಕ ಚಿಕ್ಕ ಒಂದು ಕ್ಯೂಬ್ಸ್ ಥರ ಬರುತ್ತೆ ಬ್ಲೂ ವಿಟ್ರಿಯೋಲ್, ಕಾಪರ್ ಸಲ್ಫೇಟ್, Cu2SO4. ಅದನ್ನು ಒಂದು ನೀರಿನ ಜೊತೆ ಮಿಶ್ರಣ ಮಾಡಿ ದ್ರಾವಣ ಮಾಡಿಬಿಟ್ಟು ಈ ಅಡಿಕೆ ಮರಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ. ಅದೇ ರೀತಿ 12th ಕ್ವಶನ್ ಕಾಣಿಸ್ಕೊಳ್ತಾ ಇದೆ, ಕೆಳಗಿನಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗ್ತಕ್ಕಂತಹ ಶಕ್ತಿಗೆ ಕಾರಣ ಅಂತೇಳಿ ಹೇಳಲಾಗುತ್ತೆ ಅಂತ. ಇದಕ್ಕೆ ಆಪ್ಷನ್ ಸಿ ಪರಮಾಣು ವಿದಳನ ಕರೆಕ್ಟ್ ಆಗುತ್ತೆ. ನೀವು ಈ ನ್ಯೂಕ್ಲಿಯರ್ ಬಾಂಬ್ ಅಂದರೆ ನಾವೇನು ಪರಮಾಣು ಬಾಂಬ್ ಅಂತ ಕರಿತೀವಿ, ಸ್ಫೋಟಕ ವಸ್ತು ಏನಿರುತ್ತೆ ಅದರಲ್ಲಿ ಈ ಒಂದು ಟೆಕ್ನಾಲಜಿನ ಬಳಕೆ ಮಾಡಲಾಗುತ್ತೆ, ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಪರಮಾಣು ವಿದಳನ. ಅದೇ ನೀವು ಸೂರ್ಯನ ನಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಸಿಗುತ್ತೆ, ಅಂದರೆ ಪರಮಾಣು ಸಮ್ಮಿಳನ ಅಂತ ಹೇಳಿ. 2 ಹೈಡ್ರೋಜನ್ ಆಟಮ್ಗಳು ಸೇರಿಬಿಟ್ಟು ಹೀಲಿಯಂ ಆಟಮ್ ಆಗುತ್ತೆ. ಬಟ್ ಅದೇ ನೀವು ಈ ನ್ಯೂಕ್ಲಿಯರ್ ಬಾಂಬ್ಸನ್ನು ನೋಡ್ತಾ ಹೋಗೋದಾದ್ರೆ ಯುರೇನಿಯಂ ಏನು ಇರುತ್ತೆ, ಯುರೇನಿಯಂ ಅಂತಕ್ಕಂತಹ ಮೂಲ ವಸ್ತು ಏನಿರುತ್ತೆ ಅದು ಫ್ಯೂಷನ್ ಆಗುತ್ತೆ, ಅಂದರೆ ವಿದಳನ ಆಗಿಬಿಟ್ಟು ಸಿಕ್ಕಾಪಟ್ಟೆ ಎನರ್ಜಿ ಮತ್ತು ಶಾಖವನ್ನು ಅದು ಹೊರಗಡೆ ಕೊಡುತ್ತೆ. ಸೊ ಆಪ್ಷನ್ ಸಿ ಸರಿಯಾಗಿರುತ್ತೆ 12ನೇ ಪ್ರಶ್ನೆಗೆ. ಅದೇ ರೀತಿ ಕ್ವಶನ್ ನಂಬರ್ 13 ಕಾಣಿಸ್ಕೊಳ್ತಾ ಇದೆ, ಕಲ್ಹಣ ಬರೆದಂತಹ ರಾಜತರಂಗಿಣಿ ಕೆಳಗಿನ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾನ್ಸ್ಕ್ರಿಟ್. ಸಂಸ್ಕೃತ ಭಾಷೆಯಲ್ಲಿ ಕಲ್ಹಣ ಅನ್ನುವಂತಹ ಪ್ರಸಿದ್ಧ ಒಬ್ಬ ಲೇಖಕ, ಒಬ್ಬ ಕವಿ ಈ ರಾಜತರಂಗಿಣಿ ಅನ್ನುವಂತಹ ಪುಸ್ತಕವನ್ನು ಬರೀತಾನೆ. ನಿಮಗೆಲ್ಲ ಗೊತ್ತು, ರಾಜತರಂಗಿಣಿ ಅಂತ ಹೇಳಿದ್ರೆ ಇದು ಕಾಶ್ಮೀರದ ರಾಜರ ಕುರಿತಂಗೆ ಇರತಕ್ಕಂತಹ ಒಂದು ಪುಸ್ತಕ, ಒಂದು ಅರ್ಲಿಯಸ್ಟ್ ಬಯೋಗ್ರಫಿ ಅಂತ ಕೂಡ ಕರಿತೀವಿ. ಅಂದರೆ ಕಾಶ್ಮೀರದಲ್ಲಿ ಏನು ತುಂಬ ಜನ ರಾಜರು ಬರ್ತಾ ಹೋದರು, ರಾಜಮನೆ ತಂದವರು, ಅವರ ಎಲ್ಲರೂ ಒಬ್ಬರ ಬಯೋಗ್ರಫಿಯನ್ನು ಇದರಲ್ಲಿ ಬರೆದಿದ್ದಾರೆ. ಅವರ ಒಂದು ಹಿನ್ನೆಲೆಯನ್ನು ಈ ಒಂದು ಪುಸ್ತಕದಲ್ಲಿ ಕಲ್ಹಣ ಬರೆದಿದ್ದಾನೆ. ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಅದೇ ರೀತಿ 14ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕೆಳಗಿನ ಯಾವ ಒಂದು ಶಾಸನದಲ್ಲಿ ಅಶೋಕ ತನ್ನನ್ನು ತಾನು ಮಗಧದ ರಾಜ, ನಿಮಗೆಲ್ಲ ಗೊತ್ತು ಅಶೋಕ ಮಗಧ ಸಾಮ್ರಾಜ್ಯದ ರಾಜ ಆಗಿದ್ದ. ಸೊ ಮಗಧದ ರಾಜ ಅಂಥೇಳಿ ಕೆಳಗಿನ ಯಾವ ಒಂದು ಶಾಸನದಲ್ಲಿ ಆತ ಗುರುತಿಸ್ಕೊಳ್ತಾನೆ ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಬ್ರು ಎಡಿಕ್ಟ್ ಅಥವಾ ಬಬ್ರು ಇನ್ಸ್ಕ್ರಿಪ್ಷನ್ ಅಂತ ಕರಿಬಹುದು, ಅಥವಾ ಬಬ್ರು ಶಾಸನ ಅಂತ ಕರಿಬಹುದು. ಸೊ ಬಹಳ ಫೇಮಸ್, ಇವೆಲ್ಲವೂ ಕೂಡ ಬಹಳ ಫೇಮಸ್. ಮಸ್ಕಿ ಕರ್ನಾಟಕದಲ್ಲಿ ಬರ್ತಕ್ಕಂತಹದ್ದು, ರಾಯಚೂರಿನಲ್ಲಿ ಮಸ್ಕಿ ಶಾಸನ, ಅದೇ ರೀತಿ ರುಮಿಂಡೈ ಶಾಸನ ಇರಬಹುದು, ಕೌಸಂಬಿ ಶಾಸನ ಇರಬಹುದು, ಅದೇ ರೀತಿ ಬಬ್ರು ಶಾಸನ. ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಬ್ರು ಶಾಸನ ಅಥವಾ ಬಬ್ರು ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. 15ನೇ ಪ್ರಶ್ನೆ, ಅತ್ಯಂತ ಹಳೆಯ ಮೌಂಟೇನ್ ರೇಂಜ್. ಸಿಕ್ಕಾಪಟ್ಟೆ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಸ್ವಲ್ಪ ಮಟ್ಟಿಗೆ ಈಸಿ ಮಾಡಬೇಕು ಅಂತೇಳಿ ಇಂತಹ ಪ್ರಶ್ನೆಗಳು ಕೂಡ ಆ್ಯಡ್ ಮಾಡ್ತಾರೆ. ಸೊ ಆಪ್ಷನ್ ಬಿ ಅರಾವಳಿ ಪರ್ವತ ಶ್ರೇಣಿ ಸರಿಯಾಗಿರುತ್ತೆ. ಅದೇ ರೀತಿ 16ನೇ ಪ್ರಶ್ನೆ ನೋಡಿ, ಇಲ್ಲಿ ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ವೇರ್ ಈಸ್ ಇಂಡಿಯಾಸ್ ಓನ್ಲಿ ಪ್ರೈವೇಟ್ ಸ್ಯಾಂಕ್ಚುರಿ
ಪ್ರೈವೇಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ SAI ಸಾಯ್ ಸ್ಯಾಂಕ್ಚುರಿ ಲೊಕೇಟೆಡ್ ಎಟ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ ಕೊಡಗು ಕರೆಕ್ಟ್ ಆಗಿರುತ್ತೆ. ನಾವೇನು ಕೂರ್ಗ್ ಅಂತ ಕರಿತೀವಿ ಕೊಡಗು. ಸೊ ಆ ಕೊಡಗಿನಲ್ಲಿ ಒಂದು ಚಿಕ್ಕ ಖಾಸಗಿ ಒಂದು ಸಂರಕ್ಷಿತ ಪ್ರದೇಶ ಬರುತ್ತೆ, ಒಂದು ಪ್ರೈವೇಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಂದು ಕಂಡು ಬರುತ್ತೆ. ಅದನ್ನು ಸಾಯಿ ಅಂತ ಅದಕ್ಕೆ ಹೆಸರು ಕೂಡ ಇಡಲಾಗಿದೆ. ಒಂದು ಅನಿಮಲ್ಸ್ಗೆ, ಬೇರೆ ಬೇರೆ ರೀತಿಯ ಪ್ರಾಣಿಗಳಿಗೆ ಒಂದು ಸಾಕ್ತಕ್ಕಂಥ ಒಂದು ಯೋಜನೆ. ಇದನ್ನು ಕೂಡ ಯಾವುದೊಂದು ಟ್ರಸ್ಟ್ ಮಾಡಿರ್ತಕ್ಕಂಥ ಒಂದು ಖಾಸಗಿ ಅಭಯಾರಣ್ಯ. ಅಲ್ಲೇನು ಮಾಡಲ್ಲ, ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಕೊಡಗಲ್ಲಿ ನಿಮಗೆಲ್ಲ ಗೊತ್ತಿರೋ ರೀತಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ. ಸೊ ಹೈಯೆಸ್ಟ್ ರೈನ್ಫಾಲ್ ಆಗೋದ್ರಿಂದ ಅಲ್ಲಿ ಒಂದಷ್ಟು ಭೂಮಿ ವೇಸ್ಟ್ ಆಗುತ್ತೆ, ವೇಸ್ಟ್ ಲ್ಯಾಂಡ್ ಸಿಕ್ಕಾಪಟ್ಟೆ ಸಿಗುತ್ತೆ, ಜೌಗು ಪ್ರದೇಶಗಳು ಸಿಗುತ್ತೆ. ಅಂತಹ ಎಕರೆಗಟ್ಟಲೆ ಜಾಗಗಳನ್ನ ರೈತರಿಂದ ಪಡೆದುಕೊಂಡು ಅಲ್ಲಿ ಒಂದು ನ್ಯಾಚುರಲ್ ಫಾರೆಸ್ಟ್ ಬೆಳೆಯೋಕ್ಕೆ ಬಿಟ್ಟಿದ್ದಾರೆ. ಜೊತೆಗೆ ಅದಕ್ಕೆಲ್ಲ ಫೆನ್ಸಿಂಗ್ ಹಾಕ್ಬಿಟ್ಟು ಅಲ್ಲಿ ಪ್ರಾಣಿ ಪಕ್ಷಿಗಳು ಮತ್ತು ಅಲ್ಲಿನ ಒಂದು ಜೀವ ವೈವಿಧ್ಯಮಯ ಏನಿರುತ್ತೆ ಬಯೋಡೈವರ್ಸಿಟಿ ಅದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ. ಇದು ನಮ್ಮ ಭಾರತ ದೇಶದ ಏಕೈಕ ಖಾಸಗಿ ಸ್ಯಾಂಕ್ಚುರಿ, ಅಂದರೆ ವನ್ಯಜೀವಿ ಸಂರಕ್ಷಿತ ಅರಣ್ಯ ಅಂತೇಳಿ ನಾವು ಕರಿಬಹುದಾಗುತ್ತೆ. ಅದು ಖಂಡಿತ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 17ನೇ ಪ್ರಶ್ನೆ ಕಾಣುತ್ತೆ, ಹೂ ಸೆಟ್ಸ್ ದ ಇನ್ಫ್ಲೇಷನ್ ಟಾರ್ಗೆಟ್ ಇನ್ ಇಂಡಿಯಾ? ಭಾರತ ದೇಶದಲ್ಲಿ ಹಣದುಬ್ಬರದ ಟಾರ್ಗೆಟ್ಗಳನ್ನು ಯಾರು ಸೆಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಿಮ್ಮಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡಿಕೊಂಡು RBI ಅಂತ ಟಿಕ್ ಮಾಡಿರಬಹುದು. 100% ಕರೆಕ್ಟ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಅವರು ಸೆಟ್ ಮಾಡಲ್ಲ, ಬಟ್ ಅವರಿಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂತಹ ಟಾರ್ಗೆಟನ್ನು ಅವರು ರೀಚ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ 4% ಟಾರ್ಗೆಟ್ ಆಗಿ ಕೊಡಲಾಗಿದೆ. ನಮ್ಮ ಇನ್ಫ್ಲೇಷನ್ ಏನಿದೆ, ಹಣದುಬ್ಬರ ಏನಿದೆ, ಅದನ್ನು 4%ಗೆ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಕ್ಕಂತಹ ಜವಾಬ್ದಾರಿ ಮಾತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಾಗಿರುತ್ತೆ. ಬಟ್ ಈ ಟಾರ್ಗೆಟನ್ನು ಸೆಟ್ ಮಾಡ್ತಕ್ಕಂತಹದ್ದು ಸಂಪೂರ್ಣವಾಗಿ ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಮಾಡುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಟಾರ್ಗೆಟನ್ನು ಸೆಟ್ ಮಾಡುತ್ತೆ. ಇವಾಗ 4% ಇದೆ. ಸೊ ಆ 4%ಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನಮ್ಮ RBI ಪ್ರಯತ್ನವನ್ನು ಪಡುತ್ತೆ. ಆ್ಯಂಡ್ RBIನಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ಬರುತ್ತೆ. ಅವರು ಇದಕ್ಕೋಸ್ಕರ ಈ ಇನ್ಫ್ಲೇಷನನ್ನು ಮೇಂಟೈನ್ ಮಾಡಲಿಕ್ಕಾಗಿ ರೆಪೋ ರೇಟ್ ಇರಬಹುದು, ರಿವರ್ಸ್ ರೆಪೋ ರೇಟ್ ಇರಬಹುದು, ಕ್ಯಾಶ್ ರಿಸರ್ವ್ ರೇಷಿಯೋ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಮಾರ್ಪಾಡುಗಳನ್ನ ಮಾಡ್ತಾ ಇರ್ತಾರೆ. ಆ್ಯಂಡ್ ಯೂಶ್ವಲಾಗೆ 4% ಎಕ್ಸಾಕ್ಟ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. 2 to 6%, 2ರಿಂದ 6% ಒಳಗಡೆ ಇಡಲಿಕ್ಕೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ, ಹಣಕಾಸು ನೀತಿಯ ಸಮಿತಿ ಅಂತೇಳಿ ಏನು ಕರಿತೀವಿ, ಅವರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಅವರಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡ್ತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರ. ಅದೇ ರೀತಿ 18ನೇ ಪ್ರಶ್ನೆ ಕಾಣಿಸುತ್ತೆ, ವೆರ್ ಈಸ್ ದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಲೊಕೇಟೆಡ್ ಎಟ್? ನಮ್ಮ ಭಾರತ ದೇಶದಲ್ಲಿ ಈ ಭಾರತೀಯ ಭಾಷೆಗಳ ಕೇಂದ್ರ ಅಂದರೆ ಕೇಂದ್ರೀಯ ಒಂದು ಸಂಸ್ಥೆ ಅಂತ ಹೇಳಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಸೂರು. ನಿಮಗೆಲ್ಲ ಗೊತ್ತು, ಅಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಸ್ಟಡಿ ಸೆಂಟರ್ ಕೂಡ ಅಲ್ಲೇ ಕಂಡುಬರುತ್ತೆ. ಅದೇ ರೀತಿ ನಮ್ಮ ಭಾರತೀಯ ಭಾಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಇನ್ಸ್ಟಿಟ್ಯೂಟ್ ಕೂಡ ನಿಮಗೆ ಮೈಸೂರು ನಲ್ಲಿ ಕಂಡುಬರುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ 19ನೇ ಪ್ರಶ್ನೆ, ಎ ಗ್ರೂಪ್ ವೇರ್ ಈಸ್? ಒಂದೇ ಒಂದು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ, ಗ್ರೂಪ್ ವೇರ್ ಅಂತ ಹೇಳಿ. ಸೊ ಗ್ರೂಪ್ ವೇರ್ ಅಂದ್ರೇನು? ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಸಾಫ್ಟ್ವೇರ್ ಅಂತ ಹೇಳಿ. ಸೊ ಗ್ರೂಪ್ ವೇರ್ ಅಂತಕ್ಕಂತಹದ್ದು ಕೂಡ ಒಂದು ಸಾಫ್ಟ್ವೇರ್. ಬಟ್ ಇದೇನು ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ, ಯಾವುದೋ ಒಂದೇ ನಿರ್ದಿಷ್ಟ ಪ್ರಾಜೆಕ್ಟ್ನ ಮೇಲೆ ಹಲವಾರು ಜನ ವ್ಯಕ್ತಿಗಳು ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಅವರೆಲ್ಲರಿಗೂ ಕನೆಕ್ಟ್ ಮಾಡಲಿಕ್ಕೆ, ಅಂದರೆ ಒಂದು ಕೊಲಾಬರೇಟ್ ಮಾಡಲಿಕ್ಕೆ, ಕೊಲಾಬರೇಟಿವ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರಿಬಹುದು. ಅವರೆಲ್ಲರನ್ನ ಒಂದು ಕನೆಕ್ಟ್ ಮಾಡಿ ಒಂದೇ ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಒಂದು ಸೇವೆಯನ್ನು, ಒಂದು ಸಾಫ್ಟ್ವೇರನ್ನು ನಾವು ಗ್ರೂಪ್ ವೇರ್ ಅಂತ ಕರಿತೀವಿ. ಸೊ ಗ್ರೂಪ್ ವೇರ್ನ ಬಳಕೆ ಮಾಡಿಬಿಟ್ಟು ನೀವು ವರ್ಚುವಲ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಆಫೀಸ್ ಇದೆ, ಆಫೀಸ್ನ ತಂಡ ಆಫೀಸ್ ಒಳಗಡೆ ಇದ್ರು ಅಂತ ಹೇಳಿದ್ರೆ ಒಟ್ಟಾಗಿ ಅವ್ರು ಕೆಲಸ ಮಾಡ್ಬೋದಾಗಿತ್ತು. ಬಟ್ ಆ ಟೀಮ್ ಮೆಂಬರ್ಸ್ ಎಲ್ಲ ಇವಾಗ ಮನೆಗಳಲ್ಲಿದ್ದಾರೆ, ಕೊರೋನಾ ಪ್ಯಾಂಡಮಿಕ್ ಕ್ವಾರಂಟೈನ್ ರೂಲ್ಸ್ನ ಕಾರಣದಿಂದ. ಸೊ ಅವರೆಲ್ಲರೂ ಕೂಡ ಒಂದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಗ್ರೂಪ್ ವೇರ್ ಅನ್ನುವಂತಹ ಸಾಫ್ಟ್ವೇರ್ನ ಅವ್ರು ಬಳಕೆ ಮಾಡ್ಕೊತಾರೆ. ಆ್ಯಂಡ್ ಆ ಮೂಲಕ ತಮ್ಮ ತಂಡದ ಸದಸ್ಯರ ಜೊತೆ, ಟೀಮ್ ಮೆಂಬರ್ಸ್ ಜೊತೆ ಕನೆಕ್ಟೆಡ್ ಆಗಿರ್ತಾರೆ. ಸೊ ಆಪ್ಷನ್ ಎ ಸರಿಯಾಗಿರುತ್ತೆ. ಆ್ಯಂಡ್ ಅದೇ ರೀತಿ 20ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ತೊಗಲು ಗೊಂಬೆಯಾಟ. ಇದು ಕೂಡ ಒಂದು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಒಂದು ಥಿಂಗ್ ಅಂತಲೇ ಹೇಳ್ಬಹುದು, ತೊಗಲು ಗೊಂಬೆಯಾಟ ಅಂತ ಹೇಳಿ. ಇಲ್ಲಿ ತೊಗಲು ಅಂದ್ರೇನು? ಕನ್ನಡ ಕರೆಕ್ಟಾಗಿ ಗೊತ್ತಿತ್ತು, ಸ್ವಲ್ಪ ಕನ್ನಡದ ಮೇಲೆ ಗ್ರಿಪ್ ಇತ್ತು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ. ತೊಗಲು ಅಂತ ಹೇಳಿದ್ರೆ ಚರ್ಮ. ಸೊ ಹೆಸರು ಹೇಳೋ ರೀತಿ ಈ ಚರ್ಮಗಳು ಅಂದರೆ ಹಸುವಿನ ಚರ್ಮ ಇರಬಹುದು ಅಥವಾ ಈ ಕುರಿಯ ಚರ್ಮ, ಗೋಟ್ ಸ್ಕಿನ್ ಏನು ಬರುತ್ತೆ, ಆಡಿನ ಚರ್ಮ ಇರಬಹುದು, ಆ ಚರ್ಮದ ಮೇಲೆ ಚಿತ್ರಗಳನ್ನ ಬಿಡಿಸ್ಬಿಟ್ಟು ಗೊಂಬೆಯನ್ನು ಆಟವನ್ನು ಆಡಿಸ್ತಾರೆ. ಇದು ಕರ್ನಾಟಕದ ಹಲವಾರು ಪ್ರದೇಶದಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಪಪೆಟ್ರಿ ಆಗುತ್ತೆ. ಬೊಂಬೆಯಾಟ ಕರೆಕ್ಟ್ ಆಗುತ್ತೆ. ಅಂದರೆ ಇದರ ಒಂಥರ ಕೈಗೊಂಬೆ ರೀತಿ ಮಾಡಿಬಿಟ್ಟು ಆಟಗಳನ್ನ ಆಡಿಸ್ತಾರೆ. ಎಸ್ಪೆಷಲಿ ನಮ್ಮ ಮಹಾಭಾರತ ಇರಬಹುದು, ಭಗವದ್ಗೀತೆ ಇರಬಹುದು, ಅಥವಾ ರಾಮಾಯಣ ಇರಬಹುದು, ಹೀಗೆ ಬೇರೆ ಬೇರೆ ಪ್ಲೇಸನ್ನು ಅಲ್ಲಿ ಮಾಡಲಾಗುತ್ತೆ. ಆ್ಯಂಡ್ ಕೆಲವು ದಿನಗಳ ಮುಂಚೆ ನಮ್ಮ ಏನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ತೊಗಲು ಬೊಂಬೆಯಾಟದ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬಂದಿತ್ತು.
ಸೊ ಹಾಗಾಗಿ ಇದು ಬಹಳ ಫೇಮಸ್ ಆಗಿರುತ್ತೆ. ಆ್ಯಂಡ್ ಸ್ವಲ್ಪ ಜನ ಪೇಂಟಿಂಗ್ ಅಂತ ಕೂಡ ಟಿಕ್ ಹಾಕಬಹುದು, ಬಿಕಾಸ್ ಒರಿಜಿನಲ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಾಣಿಗಳ ಚರ್ಮವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಅದರ ಮೇಲೆ ಚಿತ್ರಕಲೆಗಳನ್ನ ಮಾಡ್ತಾರೆ. ನ್ಯಾಚುರಲ್ ಆಗಿರ್ತಕ್ಕಂತಹ ಪಿಗ್ಮೆಂಟ್ಸನ್ನು ಬಳಸಿ ಅಲ್ಲಿ ಕಲರಿಂಗ್ ಮಾಡ್ತಾರೆ, ಪೇಂಟನ್ನು ಮಾಡ್ತಾರೆ. ಸೊ ಚಿತ್ರಕಲೆ ಕೂಡ ಒಂದು ರೇಂಜಿಗೆ ಬರಬಹುದು, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ಪೊಪೆಟ್ರಿ ಅಥವಾ ಬೊಂಬೆಯಾಟ ಆನ್ಸರ್ ಕೊಡುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಆ ಚಿತ್ರಕಲೆ ಮಾಡಿದ್ಮೇಲೆ ಅದನ್ನು ಗೊಂಬೆಯಾಗಿ ಮಾಡ್ತಾರೆ ಆ್ಯಂಡ್ ಅದಕ್ಕೆ ಸೂತ್ರವನ್ನು ಕಟ್ಬಿಟ್ಟು ಬೇರೆ ಬೇರೆ ರೀತಿಯಾದಂಥ ಆಟಗಳನ್ನ ಆಡಿಸ್ತಾರೆ. ಇದೊಂದು ಫೋಕ್ ಒಂದು ಕಲ್ಚರ್ ಅಂತ ಕರಿಬಹುದು, ಒಂದು ಜನಪದ ಕಲ್ಚರ್. ಸೊ ಆಪ್ಷನ್ ಎ ಸರಿಯಾಗಿರುತ್ತೆ. ಐ ಥಿಂಕ್ ಆಪ್ಷನ್ ಸಿ ಹಾಕಿದ್ರು ಕೂಡ ನಾಟ್ ದಟ್ ಬ್ಯಾಡ್, ಯಾಕಂದರೆ ಫಸ್ಟ್ ತೊಗಲು ಗೊಂಬೆ ಅಂತ ಹೇಳಿದ್ರೆ ಅದು ಪೇಂಟಿಂಗನ್ನೇ ಮಾಡ್ಕೋಬೇಕಾಗತ್ತೆ. ಸೊ ಒಟ್ಟು ಫೈನಲ್ ಕೀ ಆನ್ಸರ್ ಪ್ರಾಬ್ಲಿ ಆಪ್ಷನ್ ಎ ಇರಬಹುದು. ಅದೇ ರೀತಿ 21ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ರಿಟ್ಸ್ ಎಕ್ಸಾಮಿನ್ಸ್ ದ ಫಂಕ್ಷನಿಂಗ್ ಆಫ್ ಸಬಾರ್ಡಿನೇಟ್ ಕೋರ್ಟ್ಸ್. ಅಂದರೆ ಕೆಳ ಹಂತದ ನ್ಯಾಯಾಲಯದ ಕಾರ್ಯಕ್ಷಮತೆಯನ್ನು ಅಥವಾ ಅದರ ಒಂದು ಕಾರ್ಯವನ್ನು ಈ ಕೆಳಗಿನ ಯಾವ ರಿಟ್ ನೋಡ್ಕೊಳ್ಳುತ್ತೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಆಪ್ಷನ್ ಸಿ ಸರ್ಶಿಯೋರರಿ. ನಿಮಗೆಲ್ಲ ಗೊತ್ತು ಆಪ್ಷನ್ ಸಿ ಸರ್ಶಿಯೋರರಿ ಈ 5 ರಿಟ್ಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರಿಟ್. ಅದು ಕೆಳ ಹಂತದ ನ್ಯಾಯಾಲಯಗಳು ತಮ್ಮ ಒಂದು ಕಾರ್ಯವ್ಯಾಪ್ತಿಯನ್ನು ಮೀರಿಬಿಟ್ಟು ಇಫ್ ದೇ ಎಕ್ಸೀಡ್ ದೇರ್ ಜುರಿಸ್ಡಿಕ್ಷನ್ ಈ ಒಂದು ಸರ್ಶಿಯೋರಿ ರಿಟ್ ಕಿಕ್ಕಿನ್ ಆಗುತ್ತೆ. ಸೊ ಅದು ಕೂಡ ಭಾಳ ಪ್ರಮುಖವಾಗಿರುತ್ತೆ. 22ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ದ ಹಾರ್ನ್ ಆಫ್ ಆಫ್ರಿಕಾ ಡಿನೋಟ್ಸ್ ದ ರೀಜನ್ ಕಂಟೈನಿಂಗ್. ನೀವೆಲ್ಲ ಕೇಳಿರ್ತೀರಾ, ಜಿಯೋಗ್ರಫಿಯಲ್ಲಿ ಬರುತ್ತಿದ್ದು, ನಿಮಗೆ ಸ್ವಲ್ಪ ಮ್ಯಾಪ್ ನಾಲೆಡ್ಜ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಆ್ಯಕ್ಚುಲಿ ಮ್ಯಾಪ್ ಹಾಕಬೇಕಾಗಿತ್ತು, ಬಟ್ ಇವತ್ತು ಹಾಕ್ಲಿಕ್ಕೆ ಆಗಿಲ್ಲ. ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಏನು ಅನ್ಬಹುದು, ಆಫ್ರಿಕಾದ ಕೊಂಬು ಅಂತೇಳಿ. ನೀವು ಇವಾಗಲೇ ಆಫ್ರಿಕಾ ಮ್ಯಾಪನ್ನು ಓಪನ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ಅಲ್ಲೊಂದು ಪರ್ಟಿಕ್ಯುಲರ್ ಭಾಗ ಕೊಂಬಿನ ರೀತಿ ಬರುತ್ತೆ, ಈ ಥರ ಒಂದು ಶೇಪಲ್ಲಿ ಹಿಂಗೆ ಬರುತ್ತೆ. ಇದು ಆಫ್ರಿಕಾ ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಅಂತ ಕರಿತೀವಿ. ಅಲ್ಲಿ ಕೆಳಗಿನ ಯಾವ್ಯಾವ ದೇಶಗಳು ಬರುತ್ತೆ ಅಂತೇಳಿ ಕೇಳಿದ್ದಾರೆ. 100% ಆಪ್ಷನ್ ಡಿ ಆಲ್ ದ ಅಬೌವ್ ರೈಟ್ ಆನ್ಸರ್ ಆಗುತ್ತೆ. ಜಿಬೌಟಿ ಇರಬಹುದು, ಸೊಮಾಲಿಯಾ ಇರಬಹುದು, ಕೀನ್ಯಾ, ಅದೇ ರೀತಿ ಎರಿಟ್ರಿಯಾ. ನಿಮಗೆಲ್ಲ ಗೊತ್ತು, ನೀವು ಸ್ವಲ್ಪ ಏನ್ಷಿಯಂಟ್ ಹಿಸ್ಟ್ರಿನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಪೆರಿಪ್ಲಸ್ ಆಫ್ ಎರಿಟ್ರಿಯನ್ ಸಿ ಅಂತೇಳಿ ಒಂದು ಅನಾಮಿಕ ಕೃತಿ ಕೂಡ ಕಂಡುಬರುತ್ತೆ, ಪೆರಿಪ್ಲಸ್ ಆಫ್ ಎರಿಟ್ರಿಯನ್ ಸಿ. ಸೊ ಎರಿಟ್ರಿಯಾ ಅನ್ನುವಂತಹ ದೇಶದ ಹತ್ತಿರದಲ್ಲಾಗಿದ್ದಂತಹ ಒಂದು ಬುಕ್ ಅದು, ಅಲ್ಲಿ ಬರೆಯಲ್ಪಟ್ಟಂತಹ ಒಂದು ಪುಸ್ತಕ. ಸೊ ಈ 4 ದೇಶಗಳು ಈ ಹಾರ್ನ್ ಆಫ್ ಆಫ್ರಿಕಾ ಅನ್ನುವಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದೇ ರೀತಿ 23ನೇ ಪ್ರಶ್ನೆ ನೋಡ್ತಿದ್ದೀರಾ, ಪ್ರಾಜೆಕ್ಟ್ ಬೋಲ್ಡ್ಗೆ ಸಂಬಂಧಪಟ್ಟಂತೆ ಒಂದು ಉತ್ತರವನ್ನು ಕೊಡಿ ಅಂತ ಕೇಳಿದ್ದಾರೆ. ಮೊದಲೇದೇನು ಹೇಳ್ತಪ್ಪ ಅಂತ ಹೇಳಿದ್ರೆ KVIC, ಕರ್ನಾಟಕ ವಿಲೇಜ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಥವಾ ಕಮಿಷನ್ ಅಂತ ಹೇಳಿ ಒಂದು ಸಂಸ್ಥೆ ಬರುತ್ತೆ. ಆ ಸಂಸ್ಥೆ ಈ ಪ್ರಾಜೆಕ್ಟ್ ಬೋಲ್ಡ್ನ ಅನಾವರಣ ಮಾಡಿದೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಅದೇ ರೀತಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಪ್ಪ ಅಂತ ಹೇಳಿದ್ರೆ, ಬ್ಯಾಂಬೂ, ನಾವೇನು ಬಂಬು ಅಥವಾ ಬಿದಿರು ಅಂತ ಕರಿತೀವಿ, ಆ ಬಿದಿರನ್ನ ಬಳಕೆ ಮಾಡಿ ಶುಷ್ಕವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ, ಮಳೆ ಇಲ್ಲದೆ ಇರತಕ್ಕಂತಹ, ಗ್ರೀನರಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ಹಸಿರನ್ನು ಹುಟ್ಟಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಬೇಸಿಕಲಿ ಇದಕ್ಕೆ ಆಪ್ಷನ್ ಸಿ ಸರಿಯಾಗುತ್ತೆ. ಬೋತ್ ಆಪ್ಷನ್ 1 and 2 ಆರ್ ಕರೆಕ್ಟ್. ಎರಡೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಪ್ರಾಜೆಕ್ಟ್ ಬೋಲ್ಡ್ನ ಒಂದು ಫುಲ್ ಫಾರ್ಮ್ ಕೂಡ ನೀವು ಗಮನಿಸಿದ್ರೆ ಭಾಳ ಚೆನ್ನಾಗಿರುತ್ತೆ, ಮುಂದಿನ ಪರೀಕ್ಷೆಗಳು ಕೂಡ ಕೇಳಬಹುದು. ಬ್ಯಾಂಬೂ ಓಯಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್. ಇನ್ನೊಂದು ಸರಿ ಹೇಳ್ತೀನಿ, ಪ್ರಾಜೆಕ್ಟ್ ಬೋಲ್ಡ್ ಅಂತ ಹೇಳಿದ್ರೆ ಬ್ಯಾಂಬೂ ಓಯಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್ಸ್. ಅಂದರೆ ಓಯಸಿಸ್ ಅಂದರೆ ನಿಮಗೆಲ್ಲ ಗೊತ್ತು, ಮರುಭೂಮಿಯಲ್ಲಿ ನೀರು ಸಿಕ್ಕಂಗೆ, ಮರುಭೂಮಿಯಲ್ಲಿ ನೀರಿನ ಸೆಲೆಗಳನ್ನು ನಾವು ಓಯಸಿಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಈ ಬಿದಿರನ್ನು ಬಳಕೆ ಮಾಡಿಬಿಟ್ಟು ಓಯಸಿಸನ್ನು ಜನರೇಟ್ ಮಾಡ್ತಕ್ಕಂತಹದ್ದು, ಅಂದರೆ ಹಸಿರೀಕರಣ ಮಾಡ್ತಕ್ಕಂತಹದ್ದು ಅನ್ನುವಂತಹದ್ದು ಈ ಪ್ರಾಜೆಕ್ಟ್ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಆ್ಯಂಡ್ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ದಂಗೆ ಇದು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, ಖಾದಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಆಯೋಗ ಅಂತೇಳಿ ಬರುತ್ತೆ, ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಹಳ ಬಾರಿ KVIC ಬಗ್ಗೆ ಪ್ರಶ್ನೆಗಳು ಉಂಟಾಗ್ತಾನೆ ಇರ್ತವೆ. ಇದು ಕೂಡ ಮಹಾತ್ಮ ಗಾಂಧಿಯವರ ಕನಸಲ್ಲಿ ಒಂದಾಗಿರುತ್ತೆ. ಸೊ KVIC ಅಂತಕ್ಕಂತಹದ್ದು ಒಂದು ಸ್ಟ್ಯಾಚ್ಯುಟರಿ ಬಾಡಿ. ನಿಮಗೆ ಬೇರೆ ಬೇರೆ ರೀತಿ ಬಾಡಿಗಳು ಬರುತ್ತೆ, ನಾನು ಯಾವಾಗಲೂ ಕೂಡ ಹೇಳ್ತಾನೆ ಇರ್ತೀನಿ. ಸಾಂವಿಧಾನಿಕ ಸಂಸ್ಥೆಗಳಿರ್ಬೋದು, ಶಾಸನಬದ್ಧ ಸಂಸ್ಥೆಗಳಿರ್ಬೋದು, ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಬರುತ್ತೆ. ಬಟ್ KVIC ಅಂತಕ್ಕಂಥದ್ದೇನಿದೆ, ಇದು ಒಂದು ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಚ್ಯುಟರಿ ಬಾಡಿ. ಯಾಕಪ್ಪ ಅಂತ ಹೇಳಿದ್ರೆ 1956ನೇ ಇಸ್ವಿಯಲ್ಲಿ KVIC ಆ್ಯಕ್ಟ್ 1956 ಆ ಒಂದು ಕಾಯ್ದೆಯನ್ನು ಬಳಕೆ ಮಾಡಿ ಈ KVIC ಅನ್ನುವಂಥ ಸಂಸ್ಥೆಯನ್ನು ನಮ್ಮ ಸರ್ಕಾರ ಸ್ಥಾಪನೆ ಮಾಡಿದೆ. ಹೆಸರೇ ಹೇಳೋ ರೀತಿ ಖಾದಿ ಮತ್ತು ಗ್ರಾಮೀಣ ಉತ್ಪನ್ನಗಳಿಗೆ ಒಂದು ಉತ್ತೇಜನ ಕೊಡುವಂತಹ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಒಂದು ಶಾಸನಬದ್ಧ ಸಂಸ್ಥೆ. ಮುಂದೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಟಿಕ್ ಮಾಡಬೇಕಾಗತ್ತೆ. ಅದೇ ರೀತಿ 24ರ ಪ್ರಶ್ನೆ ಕಳಿಸ್ಕೊಳ್ತಾ ಇದೆ, ಏಷ್ಯಾ ಎಕನಾಮಿಕ್ ಡೈಲಾಗ್. ಸೊ ಏಷ್ಯಾ ಎಕನಾಮಿಕ್ ಡೈಲಾಗ್ ಅಂತಕ್ಕಂತಹದ್ದು ಒಂದು ಡೈಲಾಗ್ ಅಂದರೆ ಒಂದು ಮಾತುಕತೆ, ಒಂದು ಪ್ಲಾಟ್ಫಾರ್ಮ್. ಅದು ಆ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಹೇಳುತ್ತೆ, ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಒಂದು ಯೋಜನೆ ಅಂತ ಹೇಳಿದ್ದಾರೆ. ಖಂಡಿತ ತಪ್ಪಾಗುತ್ತೆ. ಬಿಕಾಸ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಈ ಏಷ್ಯಾ ಎಕನಾಮಿಕ್ ಡೈಲಾಗ್ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಒಂದು ಡೈಲಾಗ್ ಏನಿದೆ, ಒಂದು ಮಾತುಕತೆ ಏನಿದೆ, ಇದನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ MEA
ಭಾರತ ದೇಶದ ವಿದೇಶಾಂಗ ಸಚಿವಾಲಯ ಇದನ್ನು ಒಂದು ಕಾರ್ಯರೂಪಕ್ಕೆ ತರತ್ತೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ಬಟ್ ಸೆಕೆಂಡ್ ಆಪ್ಷನ್ ಕಂಪ್ಲೀಟ್ಲಿ ರೈಟ್ ಇದೆ. ಏಷ್ಯಾ ಎಕನಾಮಿಕ್ ಡೈಲಾಗ್ ಫೋಕಸಸ್ ಆನ್ ಟ್ರೇಡ್ ಆ್ಯಂಡ್ ಫಿನಾನ್ಸ್ ಡೈನಾಮಿಕ್ಸ್ ಇನ್ ಏಷ್ಯಾ ಆ್ಯಂಡ್ ಇಟ್ಸ್ ಎಕ್ಸ್ಟೆಂಡೆಡ್ ನೈಬರ್. ಏಷ್ಯಾ ಮತ್ತು ಅದರ ಸುತ್ತಮುತ್ತಲ ವಲಯದಲ್ಲಿ ಈ ಒಂದು ಎಕನಾಮಿಕ್ ಡೈಲಾಗ್ ಅಂದರೆ ಈ ವಾಣಿಜ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಮಾತುಕತೆಯನ್ನು, ಸಂವಾದವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇದು ಕೆಲಸ ಮಾಡುತ್ತೆ. ಸೊ ಆಪ್ಷನ್ ಬಿ ಸರಿಯಾಗಿರುತ್ತೆ, 2 ಓನ್ಲಿ. ಆಪ್ಷನ್ 1 ತಪ್ಪು, ಬಿಕಾಸ್ ಅದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಾಡ್ತಕ್ಕಂಥ ಒಂದು ಕೆಲಸ. ಅದೇ ರೀತಿ 25ನೇ ಪ್ರಶ್ನೆ ಹೇಳುತ್ತೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್. ಇದು ಕೂಡ ಬಹಳ ಈಸಿ, ಒಂದು ಸ್ಟ್ಯಾಟಿಕ್ ಪಾಯಿಂಟ್. ಒಂದಲ್ಲ ಒಂದು ದಿನಗಳನ್ನು ಖಂಡಿತ ಕೇಳ್ತಾರೆ. ಸೊ ದಿನಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಆಪ್ಷನ್ ಬಿ August 7 ರೈಟ್ ಆನ್ಸರ್. ಬಿಕಾಸ್ ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಥೇಳಿ ನಿಮಗೆಲ್ಲ ಗೊತ್ತು. 1905ನೇ ಇಸ್ವಿಯಲ್ಲಿ August 7ನೇ ತಾರೀಕು 7th of August in 1905 ಅವತ್ತಿನ ದಿನ ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಘಟನೆ ನಡೆಯುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ ಸ್ವದೇಶಿ ಚಳುವಳಿಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗುತ್ತೆ. ಈ ಸ್ವದೇಶಿ ಮೂವ್ಮೆಂಟ್ ಅಂತ ನಾವೇನು ಕರಿತೀವಿ, ಅದು ಅವತ್ತಿನ ದಿನ ಪ್ರಾರಂಭ ಆಗುತ್ತೆ. ಸೊ ಅದರ ಸವಿ ನೆನಪಿಗಾಗಿ ಈ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಥವಾ ಕೈಮಗ್ಗ ದಿನಾಚರಣೆಯನ್ನು ನಾವು August 7 ನಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ಸ್ವದೇಶಿ ಚಳುವಳಿ ಅಂತ ಹೇಳಿದ್ರೆ ಅಲ್ಲಿ ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರವನ್ನು ಹಾಕ್ತಕ್ಕಂಥ ಕೆಲಸ ನಡೀತಾ ಇತ್ತು. ಖಾದಿ ಬಟ್ಟೆಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಲಾಗ್ತಾ ಇತ್ತು. ಸೊ ಹಾಗಾಗಿ ಬಹಳ ಒಂದು ಆ್ಯಪ್ಟ್ ಆಗಿ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇಯನ್ನು ಅವತ್ತಿನ ದಿನ ನಮ್ಮ ದೇಶದಲ್ಲಿ ಒಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಅದೇ ರೀತಿ 26ನೇ ಪ್ರಶ್ನೆ ಹೇಳುತ್ತೆ, ಇಂಡಿಯಾಸ್ ಫಸ್ಟ್ ಒಲಿಂಪಿಕ್ ಗೋಲ್ಡ್ ಮೆಡಲ್ ಇನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ ವಾಸ್ ಇನ್ ಅಂತ ಕೇಳಿದ್ದಾರೆ. ಅಂದರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್, ನಿಮಗೆ ಅಥ್ಲೆಟಿಕ್ಸ್ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಅಥ್ಲೆಟಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ಅಂದ್ರೇನು? ನಿಮಗೆ 100 ಮೀಟರ್ ರನ್ನಿಂಗ್ ಇರಬಹುದು, 200 ಮೀಟರ್ ರನ್ನಿಂಗ್ ಇರಬಹುದು, ಹರ್ಡಲ್ಸ್ ಇರಬಹುದು, ರಿಲೇ ಇರಬಹುದು, ಅದೇ ರೀತಿ 1500 ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಇರಬಹುದು, ಸ್ಟೀಪಲ್ ಚೇಸ್ ಇರಬಹುದು, ಹೆಕತ್ಲಾನ್ ಇರಬಹುದು, ಅದೇ ರೀತಿ ನಿಮಗೆ ಶಾರ್ಟ್ ಪುಟ್ ಇರಬಹುದು, ಹ್ಯಾಮರ್ ಥ್ರೋ ಇರಬಹುದು, ಜಾವ್ಲಿನ್ ಥ್ರೋ ಇರಬಹುದು. ಇವೆಲ್ಲವನ್ನು ನಾವು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ಅಂತೇಳಿ ಕರಿತೀವಿ. ಸೊ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಅಥ್ಲೆಟಿಕ್ಸ್ ಗೋಲ್ಡ್ ಬಂದಿದ್ದು ಇದೇ ವರ್ಷದ ಒಲಿಂಪಿಕ್ಸ್ನಲ್ಲಿ 2020 ಟೋಕಿಯೋ ಒಲಿಂಪಿಕ್ಸ್. ಅಂದರೆ 2021ರಲ್ಲಿ ನಡೀತು. ಬಟ್ ಆ ಒಂದು ಒಲಿಂಪಿಕ್ಸ್ನ ಹೆಸರನ್ನು 2020 ಟೋಕಿಯೋ ಒಲಿಂಪಿಕ್ಸ್ ಅಂತಲೇ ಕರೆಯಲಾಗುತ್ತೆ. ನಿಮಗೆಲ್ಲ ಗೊತ್ತು, ನೀರಜ್ ಚೋಪ್ರಾ ಅವರು ಭಾರತ ದೇಶಕ್ಕೆ ಒಂದು ಕವಿಟೆಡ್ ಗೋಲ್ಡ್ ಮೆಡಲನ್ನು, ಒಂದು ಸ್ವರ್ಣ ಪದಕವನ್ನು ಗೆದ್ದುಕೊಂಡಿರ್ತಾರೆ. ಸೊ ಅದು ಯಾವ ಒಂದು ಫೀಲ್ಡಲ್ಲಿ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆಪ್ಷನ್ ಸಿ ಜಾವ್ಲಿನ್ ಥ್ರೋ, ಈಟಿ ಎಸೆತ ಅಥವಾ ಜಾವ್ಲಿನನ್ನು ಎಸೆಯುವಂತಹ ಒಂದು ಕ್ರೀಡೆ ಏನಿದೆ ಅದರಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ವೈಯಕ್ತಿಕ ಗೋಲ್ಡ್ ಮೆಡಲ್ ಬಂದಿದೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟಲ್ಲಿ. ಓವರಾಲ್ ವೈಯಕ್ತಿಕ ವಿಭಾಗದ ಮೊದಲ ಗೋಲ್ಡ್ ಅಂತ ಹೇಳಿದ್ರೆ 2008ನೇ ಇಸ್ವಿಯಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ ಆಗುತ್ತೆ. ಆವಾಗ ಅಭಿನವ್ ಬಿಂದ್ರಾ ಅವರು ಈ ಶೂಟಿಂಗ್ನಲ್ಲಿ ಒಂದು ಗೋಲ್ಡ್ ಮೆಡಲ್ ನಮ್ಮ ದೇಶಕ್ಕೆ ಗೆದ್ದುಕೊಟ್ಟಿರ್ತಾರೆ. ಬಟ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ಅಂತ ಹೇಳಿದ್ರೆ ಖಂಡಿತ ನೀರಜ್ ಚೋಪ್ರಾ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಜಾವ್ಲಿನ್ ಥ್ರೋ ಫೀಲ್ಡಲ್ಲಿ. ಅದೇ ರೀತಿ 27ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರೈಬ್ಸ್ ಆರ್ ಫೌಂಡ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಬುಡಕಟ್ಟು ಜನಾಂಗಗಳು ಯಾವುದು ಅಂತೇಳಿ ಕೇಳಿದ್ದಾರೆ. ಭಾಳ ಈಸಿಯಾಗೇ ಇದೆ ಪ್ರಶ್ನೆ. ಸೆಂಟಿಲೀಸ್ ನಿಮಗೆಲ್ಲ ಗೊತ್ತು, ಕೆಲವು ದಿನಗಳ ಹಿಂದೆ ಸಾಕಷ್ಟು ನ್ಯೂಸ್ ಆಗಿದ್ದು. ಕೆಲವು ವರ್ಷಗಳ ಹಿಂದೆ ಒಬ್ಬ ಅಮೆರಿಕಾದ ಕ್ರಿಶ್ಚಿಯನ್ ಮಿಷನರಿಯನ್ನು ಇವರು ಬಾಣವನ್ನು ಬಿಟ್ಬಿಟ್ಟು ಸಾಯಿಸಿದ್ರು, ಸೆಂಟಿಲೀಸ್ ಅನ್ನುವಂತಹ ಒಂದು ಅಂಡಮಾನ್ ಟ್ರೈಬ್ನವರು. ಅದೇ ರೀತಿ ಜಾರ್ವಾ ಅಂತಕ್ಕಂತಹ ಒಂದು ಟ್ರೈಬ್ ಕೂಡ ಬಹಳ ಕೆಟ್ಟ ವಿಚಾರಗಳಿಗಾಗಿ ಸಾಕಷ್ಟು ಸುದ್ದಿಯಲ್ಲಿತ್ತು ಹಲವು ವರ್ಷಗಳ ಹಿಂದೆ. ಸೊ ಇವೆರಡೂ ಕೂಡ ಖಂಡಿತ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬರತಕ್ಕಂತಹ ಬುಡಕಟ್ಟು ಜನಾಂಗಗಳು. ಬಟ್ ಅದೇ ಉಲ್ಲಡನ್ ಮತ್ತು ಬಕರ್ವಾಲ್ ಅಂತಕ್ಕಂತಹದ್ದು ಖಂಡಿತ ಅಲ್ಲಿ ಕಂಡು ಬರಲ್ಲ. ಉಲ್ಲಡನ್ ನಿಮಗೆ ಕೇರಳ ರಾಜ್ಯದಲ್ಲಿ ಕಂಡು ಬಂದರೆ, ಬಕರ್ವಾಲ್ ಅಂತಕ್ಕಂತಹದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಬುಡಕಟ್ಟು ಜನಾಂಗ. ಅಲ್ಲಿ ಹೆಸರೇ ಕಾಣಿಸ್ತಾ ಇದೆ ನಿಮಗೆ. ಬಕರ್ವಾಲ್ ಅಂದ್ರೆ ಏನು? ಬಕರ್ ಅಂತ ಹೇಳಿದ್ರೆ, ಬಕ್ರಿ ಅಂತ ಹೇಳಿದ್ರೆ ಕುರಿಗೆ ಬಕರ್ ಅಂತ ಕರಿತೀವಿ. ಸೊ ಬಕರ್ವಾಲ್ ಅಂತ ಹೇಳಿದ್ರೆ ಕುರಿಯನ್ನು ಮೇಯಿಸ್ತಕ್ಕಂತಹ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಕುರುಬರು ಕಂಡು ಬರ್ತಾರೆ ಅದೇ ರೀತಿ ಕುರಿಗಳನ್ನು ಮೇಯಿಸ್ತಕ್ಕಂತಹ ಒಂದು ಬುಡಕಟ್ಟು ಜಮ್ಮು ಕಾಶ್ಮೀರಲ್ಲಿ ಕಂಡು ಬರುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ, 1 and 3 ಓನ್ಲಿ. ಸೆಂಟಿಲೀಸ್ ಮತ್ತು ಜಾರ್ವಾ ಅನ್ನುವಂತಹ ಬುಡಕಟ್ಟುಗಳು ಅಂಡಮಾನ್ ನಿಕೋಬಾರಲ್ಲಿ ಬರುತ್ತೆ. ಅದೇ ರೀತಿ 28ನೇ ಪ್ರಶ್ನೆ ಹೇಳುತ್ತೆ, ಈ ಗಾಳಿ ಕ್ರಿಯೆಯಿಂದ ಅಂದರೆ ವಿಂಡ್ ಆ್ಯಕ್ಷನ್, ನಿಮಗೆಲ್ಲ ಗೊತ್ತು ಗಾಳಿ ಒಂದು ಬಿಗ್ಗೆಸ್ಟ್ ಏನು ಮಾಡುತ್ತೆ, ಅದು ಸಿಕ್ಕಾಪಟ್ಟೆ ಸವಕಳಿಯನ್ನು ಮಾಡುತ್ತೆ, ಎರೋಡ್ ಮಾಡುತ್ತೆ. ಇಟ್ಸ್ ಎ ಬಿಗ್ಗೆಸ್ಟ್ ಎರೋಷನ್ ಏಜೆಂಟ್. ಸೊ ಹಾಗಾಗಿ ಈ ಗಾಳಿಯ ಒಂದು ಕ್ರಿಯೆಯಿಂದ ಉಂಟಾಗ್ತಕ್ಕಂತಹ ಲೇಕನ್ನು, ಸರೋವರವನ್ನು ಏನು ಕರಿತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಫ್ಲೂವಿಯಲ್ ಲೇಕ್ ಅಂತ ಹೇಳಿ. ಇದು ಜಿಯೋಗ್ರಫಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಶ್ನೆ. ಫ್ಲೂವಿಯಲ್ ಲೇಕ್ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಸ್ಪೆಲ್ಲಿಂಗ್ ಬರೀತೀನಿ, ಫ್ಲೂವಿಯಲ್ ಲೇಕ್. ಇದನ್ನು ಯಾವಾಗಲೂ ಕೂಡ ಗಾಳಿಯ ಕ್ರಿಯೆ, ಈ ವಿಂಡ್ ಆ್ಯಕ್ಷನ್ನಿಂದ ಈ ಒಂದು ಲೇಕ್ ಫಾರ್ಮ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಆಪ್ಷನ್ ಎ ಫ್ಲೂವಿಯಲ್ ಲೇಕ್. 29ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಭಾರತ ನೈಋತ್ಯ ಮಾನ್ಸೂನ್, ಸೌತ್ ವೆಸ್ಟರ್ನ್ ಮಾನ್ಸೂನ್ಗೆ ಸಂಬಂಧಪಟ್ಟಂತೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿರ್ತಕ್ಕಂತಹ 3 ಹೇಳಿಕೆಗಳಿದ್ದಾವೆ. ಸೊ 3 ಕೂಡ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. 1, 2 and 3 ಆಲ್ ದ ಎಬೋ ಆರ್ ಕರೆಕ್ಟ್ ಅಂತ ಹೇಳಿ. ಯಾಕಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ಕೊಳ್ತಾ ಇದೆ, ಭಾರತದಲ್ಲಿ ಬರ್ತಕ್ಕಂತಹ ಈ ನೈಋತ್ಯ ಮಾನ್ಸೂನ್ ಏನಿದೆ 2 ಬ್ರಾಂಚ್ಗಳಾಗಿ ಡಿವೈಡ್ ಆಗುತ್ತೆ.
ಒಂದು ಅರೇಬಿಯನ್ ಸಿ ಬ್ರಾಂಚ್, ಮತ್ತೊಂದು ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತೇಳಿ. ಅದೇ ರೀತಿ ಇದು ಕೆಲವೊಂದು ಬ್ರೇಕನ್ನು ಕೂಡ ಕೊಡುತ್ತೆ. ಆಪ್ಷನ್ 2 ನೋಡಿ, ಇಲ್ಲಿ ಇಟ್ ಹ್ಯಾಸ್ ಟೆಂಡೆನ್ಸಿ ಟು ಹ್ಯಾವ್ ಬ್ರೇಕ್ಸ್ ಇನ್ ರೈನ್ಫಾಲ್ ಅಂತೇಳಿ ಹೇಳ್ಬೋದು. ಯಾವಾಗಲೂ ಕೂಡ ಕಂಟಿನ್ಯೂಸ್ ಆಗಿ ರೈನ್ಫಾಲ್ ಮಳೆ ಬೀಳಲ್ಲ, ಒಂದಷ್ಟು ಬ್ರೇಕ್ಗಳಿರುತ್ತೆ, ಕೆಲವು ವಾರಗಳ ಅವಧಿಗೆ ಕಂಪ್ಲೀಟಾಗಿ ಮಳೆ ನಿಂತು ಹೋಗ್ಬಿಟ್ಟಿರುತ್ತೆ. ಸೊ ಅದು ಕೂಡ ನಮ್ಮ ಈ ಸೌತ್ ವೆಸ್ಟರ್ನ್ ಮಾನ್ಸೂನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಥವಾ ನಾವೇನು ಗುಣಲಕ್ಷಣ ಅಂತ ಕರಿಬಹುದು. ಅದೇ ರೀತಿ ಮೂರನೇ ಪ್ರಶ್ನೆ ಕೂಡ, ಸೌತ್ ವೆಸ್ಟ್ ಮಾನ್ಸೂನ್ ರಿಟ್ರೀಟ್ಸ್ ವೆನ್ ದ ಪರ್ಮನೆಂಟ್ ವಿಂಡ್ ಬೆಲ್ಟ್ ಸ್ಟಾರ್ಟ್ ಶಿಫ್ಟಿಂಗ್ ಟು ದ ಸೌತ್. ದಕ್ಷಿಣ ಭಾಗಕ್ಕೆ ಆ ಒಂದು ವಿಂಡ್ ಬೆಲ್ಟ್ ಒಂದು ಮೂವ್ ಆಗಬೇಕಾದ್ರೆ ಇದು ರಿಟ್ರೀಟ್ ಆಗುತ್ತೆ, ಅಂದರೆ ವಾಪಸ್ ನಿರ್ಗಮನ ಹೊಂದುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ಆಲ್ ದ ಎಬೋರ್ ಕರೆಕ್ಟ್. 30ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ಎ ಬ್ಯಾನ್ ಆನ್ ಕ್ರಿಪ್ಟೋ ಕರೆನ್ಸೀಸ್. ಅಂದರೆ ಈ ಗುಪ್ತ ಚಲಾವಣೆ ನೋಟುಗಳು, ಕ್ರಿಪ್ಟೋ ಕರೆನ್ಸಿ ಅಂದರೆ ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು, ನೀವು ಹಿಂದೆಲ್ಲ ನೋಡಿದ್ದೀರಾ. ಕ್ರಿಪ್ಟೋಸ್ ಅಂತೇಳಿ ನಿಮಗೆ ಕಂಡುಬರುತ್ತೆ, ಅಂದರೆ ಲಿಬ್ರಾ ಇರಬಹುದು, ಅದೇ ರೀತಿ ಬಿಟ್ಕಾಯಿನ್ಸ್ ಇರಬಹುದು, ಹೀಗೆ ಬೇರೆ ಬೇರೆ ಒಂದು ಕರೆನ್ಸೀಸ್. ಅದರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೀನಿ. ಯಾವುದೇ ಒಂದು ಕೇಂದ್ರೀಯ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ನ ಕಂಟ್ರೋಲ್ ಇಲ್ಲದೆ ಇರತಕ್ಕಂತಹ ಒಂದಷ್ಟು ಕರೆನ್ಸಿ ನೋಟ್ಗಳಿವು. ಇವುಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಕನ್ಸರ್ನ್ ನಮ್ಮ ದೇಶಾದ್ಯಂತ ನಡೀತಾ ಇದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಇತ್ತೀಚೆಗಷ್ಟೇ ರಚನೆ ಮಾಡಲಾಗಿತ್ತು ಕೆಲವು ಕಾಲದ ಹಿಂದೆ. ಆ್ಯಂಡ್ ಆ ಒಂದು ಸಮಿತಿ ಏನಂತ ಶಿಫಾರಸು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ಕ್ರಿಪ್ಟೋ ಕರೆನ್ಸಿಯ ಮೇಲೆ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತೇಳಿ ಒಂದು ಅಭಿಪ್ರಾಯವನ್ನು ಪಡುತ್ತೆ. ಅದು ಯಾರ ಕಮಿಟಿ ಅಂತ ಹೇಳಿದ್ರೆ ಆಪ್ಷನ್ ಎ ಸುಭಾಷ್ ಚಂದ್ರ ಗಾರ್ಗ್. ನಿಮಗೆ ಗೊತ್ತು, ಸುಭಾಷ್ ಚಂದ್ರ ಗಾರ್ಗ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಮಾಡಲಾಗಿತ್ತು. ಇವರೊಬ್ಬ ಹಿರಿಯ IAS ಆಫೀಸರ್, ಇವರು ಎಕನಾಮಿಕ್ ಅಫೇರ್ಸ್ ಸೆಕ್ರೆಟರಿ ಕೂಡ ಆಗಿದ್ದರು. ಅದೇ ರೀತಿ ವಿಶ್ವ ಬ್ಯಾಂಕ್ನಲ್ಲೂ ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಸುಭಾಷ್ ಚಂದ್ರ ಗಾರ್ಗ್ ಅವರಿದ್ದರು. ಸೊ ಅವರ ಕಮಿಟಿ ಈ ಕ್ರಿಪ್ಟೋ ಕರೆನ್ಸಿ ಮೇಲೆ ಬ್ಯಾನ್ ಮಾಡಬೇಕು ಅಂತ ಹೇಳಿ ಒಂದು ರೆಕಮೆಂಡೇಶನ್ ಮಾಡಿರುತ್ತೆ. ಅದೇ ರೀತಿ 31ನೇ ಪ್ರಶ್ನೆ ನೋಡ್ತಿದ್ದೀರಾ, ಯಾವ ಒಂದು ರಾಜ್ಯ ಸರ್ಕಾರ ಇತ್ತೀಚೆಗೆ ಹೊಸ ಜನಸಂಖ್ಯಾ ನೀತಿಯನ್ನು ಪ್ರಕಟಿಸಿತು? 2021ರಿಂದ 30ರವರೆಗೂ ಒಂದು ಹೊಸ ಪಾಪ್ಯುಲೇಷನ್ ಪಾಲಿಸಿನ ಯಾವ ರಾಜ್ಯ ಪ್ರಕಟಿಸಿತು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಆಗಿರುತ್ತೆ. ನಿಮಗೆ ಗೊತ್ತು, ಭಾರತ ದೇಶದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ದ ಮೋಸ್ಟ್ ಪಾಪ್ಯುಲಸ್ ಸ್ಟೇಟ್ ಇನ್ ಇಂಡಿಯಾ. ಸೊ ಹಾಗಾಗಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ, ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಸರ್ಕಾರ ಏನಿದೆ, ಅವರು ಈ ಹೊಸ ಪಾಪ್ಯುಲೇಷನ್ ಪಾಲಿಸಿನ ಇತ್ತೀಚೆಗಷ್ಟೇ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದು ಕೂಡ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್. ಅದೇ ರೀತಿ ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಮಗೆಲ್ಲ ಗೊತ್ತು, ಡೆಕ್ಕನ್ ಟ್ರ್ಯಾಪ್ ಅಂತ ಹೇಳಿದ್ರೆ ನಮ್ಮ ಏನು ಈ ಕಪ್ಪು ಮಣ್ಣಿನ ಪ್ರದೇಶ ಬರುತ್ತೆ, ದಕ್ಕನ್ ಪ್ರಸ್ಥಭೂಮಿ, ಡೆಕ್ಕನ್ ಪ್ಲೇಟ್ಯೂ ಅಂತ ನಾವೇನು ಕರಿತೀವಿ, ಆ ಭಾಗವನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಕರಿತೀವಿ. ಆ್ಯಂಡ್ ನಮಗೆಲ್ಲ ಗೊತ್ತಿರೋ ರೀತಿ ಅದು ವೋಲ್ಕ್ಯಾನಿಕ್, ಫ್ಲಡ್ ಟೈಪ್ ವೋಲ್ಕ್ಯಾನಿಕ್ ಎರಪ್ಷನ್ಸ್ ಆಗಿರೋ ಕಾರಣದಿಂದ, ಅಂದರೆ ನಾವೇನು ಈ ಜ್ವಾಲಾಮುಖಿ ಅಂತ ಕರಿತೀವಿ, ಲಾಲಾರಸ ಏನು ಹೊರಗಡೆ ಬರುತ್ತೆ, ಲಾವಾರಸ ಜ್ವಾಲಾಮುಖಿ, ಅದರಿಂದ ಈ ಒಂದು ಡೆಕ್ಕನ್ ಪ್ಲೇಟ್ಯೂ, ಡೆಕ್ಕನ್ ಪ್ರಸ್ಥಭೂಮಿ ಮಾಡಲ್ಪಟ್ಟಿದೆ. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಸ್ಟೇಟ್ಮೆಂಟ್ 2 ಹೇಳೋ ರೀತಿ ಬ್ಲ್ಯಾಕ್ ಸಾಯಿಲ್ ಈಸ್ ಪ್ರೆಸೆಂಟ್ ಇನ್ ಡೆಕ್ಕನ್ ಟ್ರ್ಯಾಪ್ಸ್. ಈ ಸಂಪೂರ್ಣವಾದಂತಹ ಡೆಕ್ಕನ್ ಟ್ರ್ಯಾಪ್ ಪ್ರದೇಶ ಏನು ಬರುತ್ತೆ, ಅಲ್ಲಿ ಸಾಕಷ್ಟು ಕಪ್ಪು ಮಣ್ಣು ಕಾಣಿಸ್ಕೊಳ್ಳುತ್ತೆ, ಬ್ಲಾಕ್ ಕಾಟನ್ ಸಾಯಿಲ್ ಅಂತ ನಾವೇನು ಕರಿತೀವಿ, ಅದು ಕಾಣಿಸ್ಕೊಳ್ಳುತ್ತೆ. ಸೊ ಆಪ್ಷನ್ ಸಿ ಬೋತ್ 1 and 2 ಆರ್ ಕರೆಕ್ಟ್. ಎರಡೂ ಕೂಡ ಸರಿಯಾದಂಥ ಉತ್ತರಗಳೇ. 33ನೇ ಪ್ರಶ್ನೆ ನೋಡಿದ್ರೆ, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKP, ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಅಂತ ಒಂದು ಏನು ಪದ್ಧತಿ ಸಿಸ್ಟಮ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸುಮಾರು 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಫಸ್ಟ್ ಸ್ಟೇಟ್ಮೆಂಟ್ ನೀವು ಗಮನಿಸ್ತಾ ಹೋಗೋದಾದರೆ ಕಂಪ್ಲೀಟ್ಲಿ ರಾಂಗ್ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಅಂತಕ್ಕಂತಹದ್ದು ನಮ್ಮ ಇಂಡಿಜಿನಸ್ ಫಾರ್ಮಿಂಗ್, ನಾವೇನು ದೇಶೀಯ ಪದ್ಧತಿಯಲ್ಲಿ ನಾವು ಒಂದು ಕೃಷಿಯನ್ನು ಮಾಡ್ತೀವಿ, ಅದಕ್ಕೆ ಉತ್ತೇಜನ ಕೊಡ್ತಕ್ಕಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಆ್ಯಂಡ್ ಈ 2, 3 ಮತ್ತು 4 ಆಪ್ಷನ್ಗಳು 100% ಕರೆಕ್ಟ್ ಆಗಿರುತ್ತೆ. ನಮ್ಮ ಒಂದು ದೇಶೀಯ ಒಂದು ಪ್ರಾಕ್ಟೀಸಿಗೆ ಇದು ಉತ್ತೇಜನವನ್ನು ಕೊಡುತ್ತೆ. ಬಟ್ ಆಪ್ಷನ್ ಎ ತಪ್ಪಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಅಂತ ಕೊಟ್ಟಿದ್ದಾರೆ. ಖಂಡಿತ ತಪ್ಪು. ಯಾಕಪ್ಪ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳಿದ್ರೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್, ಈ ಬೆಳೆಗಳಿಗೆ ವಿಮೆಯನ್ನು ಮಾಡಿಸ್ತಕ್ಕಂಥ ಒಂದು ಯೋಜನೆ. ಸೊ ಅದಕ್ಕೂ ಈ ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿಗೂ ಸಂಬಂಧನೇ ಇಲ್ಲ. ಸೊ 1 ತಪ್ಪಾಗಿರುತ್ತೆ, ಉಳಿದಂತಹ 2, 3, 4 ಸರಿಯಾಗಿರುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅದೇ ರೀತಿ 34ನೇ ಪ್ರಶ್ನೆ, ನಾಸಾಸ್ ವೈಪರ್ ಮಿಷನ್ ಈಸ್ ಟು ಎಕ್ಸ್ಪ್ಲೋರ್. ಇತ್ತೀಚೆಗಷ್ಟೇ ಅಮೆರಿಕಾದ ನಾಸಾ ಏನಿದೆ, ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಏನಿದೆ, ಅವರು ವೈಪರ್ ಮಿಷನ್ಗೆ ಸಿದ್ಧ ಆಗ್ತಾ ಇದ್ದಾರೆ. ಸೊ ವೈಪರ್ ಮಿಷನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಮೂನ್ಸ್ ಸೌತ್ ಪೋಲ್. ಈ ಚಂದ್ರ ಏನಿದೆ, ಚಂದ್ರನ ದಕ್ಷಿಣ ಧ್ರುವವನ್ನು ಅದು ವಿಸಿಟ್ ಮಾಡುತ್ತೆ ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಸಾಕಷ್ಟು ರಿಸರ್ಚ್ ವರ್ಕನ್ನು ಅದು ಕಂಡಕ್ಟ್ ಮಾಡುತ್ತೆ, ಸಂಶೋಧನೆ ಕಂಡಕ್ಟ್ ಮಾಡುತ್ತೆ. ಸೊ 34ನೇ ಪ್ರಶ್ನೆಗೆ ಆಪ್ಷನ್ ಎ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿರುತ್ತೆ, ಮೂನ್ಸ್ ಸೌತ್ ಪೋಲ್ ಅಥವಾ ಚಂದ್ರನ ದಕ್ಷಿಣ ಧ್ರುವ ಅಂಥೇಳಿ. ಅದೇ ರೀತಿ 35ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಎ ಮಾಸ್ ಸ್ಪೀಶೀಸ್ ನೇಮ್ಡ್ ಬ್ರಯಮ್ ಬಾರಟಿನ್ಸಿಸ್ ಅಂಥೇಳಿ. ನೋಡಿ, ಇದು ಮಾಸ್ ಅಂದರೆ ನಾವೇನು ಪಾಚಿ ಅಂತ ಕರಿಬಹುದು. ಮಾಸ್ ಅಂತ ಹೇಳಿದ್ರೆ ಒಂದು ಪಾಚಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಜೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಹೊಸ ಪ್ರಭೇದವನ್ನು,
ಹೊಸ ಸ್ಪೀಷೀಸನ್ನು ಇತ್ತೀಚೆಗಷ್ಟೇ ಭಾರತೀಯ ವಿಜ್ಞಾನಿಗಳು ಅದನ್ನು ಡಿಸ್ಕವರ್ ಮಾಡಿದ್ರು, ಅದನ್ನು ಸಂಶೋಧನೆ ಮಾಡಿದ್ರು. ಸೊ ಅದಕ್ಕೆ ಅದು ಯಾವ ಭಾಗದಲ್ಲಿ ಸಂಶೋಧನೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಸೊ ಈ ಬ್ರಯಮ್ ಬರಟೆನ್ಸಿಸ್ ಅನ್ನುವಂತಹ ಒಂದು ಮಾಸ್ ಸ್ಪೀಷೀಸ್ ಏನಿದೆ ಅಥವಾ ಒಂದು ಪಾಚಿಗೆ ಸಂಬಂಧಪಟ್ಟಂತಹ ಒಂದು ಪ್ರಭೇದ ಏನಿದೆ, ಇದನ್ನು ಅಂಟಾರ್ಟಿಕಾದಲ್ಲಿ ಫೈಂಡ್ ಔಟ್ ಮಾಡಲಾಯಿತು. ಅಂಟಾರ್ಟಿಕಾದಲ್ಲಿ ಇದರ ಒಂದು ಸಂಶೋಧನೆ ಮಾಡಲಾಯಿತು. ಸೊ ಆಪ್ಷನ್ ಸಿ ಅಂಟಾರ್ಟಿಕಾ ಸರಿಯಾಗಿರುತ್ತೆ. ನಿಮ್ಮಲ್ಲಿ ಬಹಳ ಜನ ಇದು ಇಂಡಿಯಾದಲ್ಲಿ ಇರ್ಬೋದು ಅಂದ್ಕೊಂಡು ವೆಸ್ಟರ್ನ್ ಘಾಟ್ಸ್ ಅಥವಾ ಹಿಮಾಲಯದಿಂದ ಟಿಕ್ ಹಾಕಿರಬಹುದು, ಬಟ್ ಆದರೂ ಕೂಡ ಇದು ಸಿಕ್ಕಿರತಕ್ಕಂತಹದ್ದು ಭಾರತೀಯ ವಿಜ್ಞಾನಿಗಳಿಗೆ ಕರೆಕ್ಟ್, ಬಟ್ ಸಿಕ್ಕಿರುವಂತಹ ಪ್ರದೇಶ ಬಂದ್ಬಿಟ್ಟು ಅಂಟಾರ್ಟಿಕಾ ಖಂಡದಲ್ಲಿ. ಸೊ ಬ್ರಯಮ್ ಬರಟೆನ್ಸಿಸ್ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಸ್ಪೀಷೀಸ್ ಆಗಿರುತ್ತೆ. ಆ್ಯಂಡ್ 36ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ 2-deoxy-D-ಗ್ಲುಕೋಸ್. ನೋಡ್ಕೊಳ್ಳಿ, 2-deoxy-D-ಗ್ಲುಕೋಸ್ ಅಂತಕ್ಕಂತಹದ್ದು ಯಾವ ರೀತಿಯಾದಂಥ ಒಂದು ಔಷಧ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ಬಹಳ ಫೇಮಸ್. ಇದಕ್ಕೆ ಇತ್ತೀಚೆಗಷ್ಟೇ ನಮ್ಮ ದೇಶದಲ್ಲಿ ಈ ಕೋವಿಡ್ ಪೇಷಂಟ್ಸ್ಗಳಿಗೆ, ಕೊರೋನಾದಿಂದ ಪೀಡಿತರಾಗಿರ್ತಕ್ಕಂಥ ಪೇಷಂಟ್ಸ್ಗಳಿಗೆ ಈ ಒಂದು ಔಷಧಿಯನ್ನು ಕೊಡ್ಬೋದು ಅಂತೇಳಿ ಒಂದು ಪರ್ಮಿಷನ್ನ ಕೊಡಲಾಯಿತು, ಅನುಮತಿಯನ್ನು ಕೊಡಲಾಯಿತು. ಸೊ ಹಾಗಾಗಿ ಆಪ್ಷನ್ ಸಿ ಆ್ಯಂಟಿ ಕೋವಿಡ್ ಡ್ರಗ್, ಕೊರೋನಾ ವೈರಸ್ ವಿರೋಧಿ ಔಷಧಿಯಾಗಿ ಈ ಒಂದು 2-deoxy-D-ಗ್ಲುಕೋಸನ್ನು ಬಳಕೆ ಮಾಡಲಾಗುತ್ತೆ. ಆ್ಯಂಡ್ ಮುಂದೆ ಕೇಳಬಹುದು ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳಿ. ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹದ್ದು DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಏನು ಬರುತ್ತೆ, ಅವರು ಹೈದರಾಬಾದ್ ಮೂಲದ ಖಾಸಗಿ ಫಾರ್ಮಸ್ಯೂಟಿಕಲ್ ಕಂಪನಿ, ಖಾಸಗಿ ಔಷಧಿ ತಯಾರಿಕಾ ಕಂಪನಿ ಆಗಿರತಕ್ಕಂತಹ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಬಹಳ ಪ್ರಸಿದ್ಧವಾಗಿರತಕ್ಕಂಥ ಒಂದು ಪ್ರೈವೇಟ್ ಫಾರ್ಮಸ್ಯೂಟಿಕಲ್ ಕಂಪನಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್. ಸೊ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಮತ್ತು DRDO ಅವರು ಜಾಯಿಂಟಾಗಿ ಒಂದು ಸಂಶೋಧನೆ ಮಾಡಿರತಕ್ಕಂತಹ ಔಷಧಿ ಈ 2-deoxy-D-ಗ್ಲುಕೋಸ್ ಅಂತಕ್ಕಂತಹದ್ದು. ಅದೇ ರೀತಿ 37ನೇ ಪ್ರಶ್ನೆ ಹೇಳುತ್ತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಂದರೆ ಈ ಅಗ್ನಿ ಪಿ ಅನ್ನುವಂತಹ ಒಂದು ಮಿಸೈಲ್ಗೆ ಸಂಬಂಧಪಟ್ಟಂತೆ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಯಾವುದು ಸರಿ ಅಂತ ಕೇಳಿದ್ದಾರೆ. ನಿಮಗೊಂದು ವಿಷಯ ಗೊತ್ತಿರಲಿ, ಅಗ್ನಿ ಪಿ ಅಂತ ಹೇಳಿದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ವರ್ಷನ್. ನಿಮಗೆಲ್ಲ ಏನು ಗೊತ್ತಿತ್ತು, ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 5 ಈ ಥರ ಮಿಸೈಲ್ಸ್ಗಳು ಗೊತ್ತಿದ್ವು. ಬಟ್ ಅಗ್ನಿ ಪಿ ಅಂತ ಹೇಳಿದ್ರೆ ಅಗ್ನಿ ಪ್ರೈಮ್ ಅಂತ ಹೇಳಿ, ಇದು ಕೂಡ ಒಂದು ಫೇಮಸ್ ಕರೆಂಟ್ ಅಫೇರ್ಸ್ ನ್ಯೂಸ್. ಅಗ್ನಿ ಪ್ರೈಮ್ ಅಂತಕ್ಕಂಥ ಒಂದು ಸುಧಾರಿತ ಮಿಸೈಲನ್ನು ಇತ್ತೀಚೆಗಷ್ಟೇ ಡೆವಲಪ್ ಮಾಡಲಾಗಿತ್ತು. ಸೊ ಖಂಡಿತ ಇದು ನ್ಯೂಕ್ಲಿಯರ್ ಕ್ಯಾಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಬಿಕಾಸ್ ಅಗ್ನಿಯನ್ನು ನಾವು ICBM ಅಂತ ಕರಿತೀವಿ. ಅದೊಂದು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ICBM ಮಿಸೈಲ್ಸ್ ಅಂತ ಕರಿತೀವಿ. ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಹೇಳಿ, ಖಂಡಾಂತರ ಕ್ಷಿಪಣಿಗಳು ಅಂತ ಕರಿತೀವಿ. ಸೊ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಅಗ್ನಿ ಪಿ ಅಂದರೆ ಅಗ್ನಿ ಪ್ರೈಮ್ ಅಂತ ಹೇಳಿ. ಅದೇ ರೀತಿ ಅದನ್ನು DRDOದವರು ಅಭಿವೃದ್ಧಿಪಡಿಸಿದ್ದಾರೆ. DRDOದವರು ಅದನ್ನು ಪರೀಕ್ಷೆ ಮಾಡಿದ್ದಾರೆ. 100% ಕರೆಕ್ಟ್. ಅದೇ ರೀತಿ ಇಟ್ಸ್ ಎ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ವಿತ್ ಎ ರೇಂಜ್ ಕೆಪಾಬಿಲಿಟಿ ಬಿಟ್ವೀನ್ 1000 to 2000 ಕಿಲೋಮೀಟರ್. ಒಂದು ವಿಷಯ ಗೊತ್ತಿರಲಿ, ಅಗ್ನಿ 5 ಅಪ್ ಟು 5000 ಕಿಲೋಮೀಟರ್ಸ್ವರೆಗೂ ಹೋಗುತ್ತೆ. ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂತಹದ್ದು ಅಗ್ನಿ ಪಿ ಬಗ್ಗೆ. ಇದು 1000ದಿಂದ 2000 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಆ್ಯಂಡ್ ಇದನ್ನು ಕ್ಯಾನಿಸ್ಟರೈಡ್ ಮಿಸೈಲ್ ಅಂತ ಕರಿತೀವಿ. ಅಂದರೆ ಅದನ್ನು ಒಂದು ನಾವೇನು ಕ್ಯಾನಿಸ್ಟರ್ ಅಂದ್ರೆ ಒಂದು ಕ್ಯಾನ್ ಒಳಗಡೆ ಇರತಕ್ಕಂಥ ಒಂದು ಸಿಸ್ಟಮ್ ಅಂತ ಕರಿಬಹುದು. ಸಾಕಷ್ಟು ಸುಧಾರಿತ, ಸಾಕಷ್ಟು ಅಡ್ವಾನ್ಸ್ಡ್ ಆಗಿರತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್. ಸೊ ಆಪ್ಷನ್ ಆಲ್ ದ 3 3 ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಖಂಡಿತ ಆಪ್ಷನ್ ಡಿ 1, 2 ಆ್ಯಂಡ್ 3 ರೈಟ್ ಆನ್ಸರ್ ಆಗಿರುತ್ತೆ. 38ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ರೀಸೆಂಟ್ಲಿ ಸೆಲೆಕ್ಟೆಡ್ ಫಾರ್ ದ ಫುಕುವೋಕಾ ಪ್ರೈಸ್ ಅಂತ ಹೇಳಿ. ನಿಮಗೆಲ್ಲ ಗೊತ್ತು, ಜಪಾನ್ ದೇಶದಿಂದ ಈ ಫುಕುವೋಕಾ ಅನ್ನುವಂಥ ಒಂದು ಪ್ರೈಸನ್ನು ಕೊಡಲಾಗುತ್ತೆ. ಯಾರೆಲ್ಲ ವ್ಯಕ್ತಿಗಳು ಏಷ್ಯಾಗೆ ಸಂಬಂಧಪಟ್ಟಂಥ ಕಲ್ಚರ್ ಅಂದರೆ ಏಷ್ಯನ್ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡಿರ್ತಾರೆ, ಅವರಿಗೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡಲಾಗುತ್ತೆ. ಸೊ ಈ ಬಾರಿ 3 ಜನ ಕೊಟ್ಟಿದ್ದಾರೆ. ಅದರಲ್ಲಿ ಭಾರತೀಯ ಒಬ್ಬ ಲೇಖಕ ಅಥವಾ ಒಬ್ಬ ಭಾರತೀಯ ಜರ್ನಲಿಸ್ಟ್, ಭಾರತೀಯ ಪತ್ರಕರ್ತ ಆಗಿರತಕ್ಕಂತಹ ಪಿ ಸಾಯಿನಾಥ್ ಅವ್ರಿಗೂ ಕೂಡ ಈ ಫುಕುವೋಕಾ ಪ್ರಶಸ್ತಿ ಜಪಾನ್ ದೇಶದಿಂದ ದೊರಕಿದೆ. ಸೊ ಆಪ್ಷನ್ ಎ ಪಿ ಸಾಯಿನಾಥ್ ಗೊತ್ತಿರಬೇಕಾಗತ್ತೆ. ಪ್ರತಿ ಪರೀಕ್ಷೆಯಲ್ಲೂ ಕೂಡ ಈ ಅವಾರ್ಡ್ಸ್ ಬಗ್ಗೆ ಒಂದೆಲ್ಲ ಒಂದು ಪ್ರಶ್ನೆ ಇರುತ್ತೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೋಡ್ಕೋಬೇಕಾಗತ್ತೆ. ಅದೇ ರೀತಿ 39ನೇ ಪ್ರಶ್ನೆ ವೆರಿ ಸಿಂಪಲ್. ಇಷ್ಟರಲ್ಲಿ ಯಾವ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಇವರೆಲ್ಲರಿಗೂ ಕೂಡ, ಈ ಎಲ್ಲ ಮಹನೀಯರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ನಮ್ಮ ರಾಜ್ಯದವರಿಗೆ ದೊರಕಿದೆ. ಸೊ ಹಾಗಾಗಿ ಆಪ್ಷನ್ ಡಿ 1, 2, 3, 4 ಆ್ಯಂಡ್ 5 ಸರಿಯಾಗಿರುತ್ತೆ. ಸೊ ನಾಗಲೇ ಮಾತಾಡ್ತಾ ಹೇಳಿದೆ SL ಭೈರಪ್ಪ ಅವರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ, ಬಟ್ ಅವರ ಹೆಸರು ಇರಲಿಲ್ಲ. ಎಲ್ಲರೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡದ ಕವಿಗಳ ಹೆಸರನ್ನು ಮಾತ್ರ ಕೊಡಲಾಗಿದೆ. ಅದೇ ರೀತಿ 40ನೇ ಪ್ರಶ್ನೆ ಹೇಳುತ್ತೆ, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತೆ ಅಂತ ಹೇಳಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, CVC ಅಂತ ನಾವೇನು ಕರಿತೀವಿ, ಅದು ಖಂಡಿತವಾಗಿ ಆಪ್ಷನ್ ಎ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿಗೆ ತನ್ನ ಒಂದು ರಿಪೋರ್ಟನ್ನು, ಆ್ಯನ್ಯುವಲ್ ರಿಪೋರ್ಟನ್ನು ಸಲ್ಲಿಸ್ತಾ ಹೋಗುತ್ತೆ. ಸೊ ಆಪ್ಷನ್ ಎ ಇಂಡಿಯನ್ ಪ್ರೆಸಿಡೆಂಟ್ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 41ನೇ ಒಂದು ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ದ ಬಾಲ್ಫೋರ್ ಡಿಕ್ಲರೇಷನ್ ರಿಲೇಟ್ಸ್ ಟು. ಇದು ಕೂಡ ಒಂದು ಸ್ಟ್ಯಾಟಿಕ್ GK ಪಾಯಿಂಟ್. ಇದು ಇತ್ತೀಚೆಗೇನು ನ್ಯೂಸಲ್ಲಿ ಇದೆ ಅನ್ನೋಕ್ಕಿಂತ ತುಂಬ ಒಂದು ಹಳೆಯ ಒಂದು ವಿಷಯ ಇದು. 1917ನೇ ಇಸ್ವಿಯಲ್ಲಿ, ಇತ್ತೀಚೆಗೆ ಯಾಕೆ ನ್ಯೂಸಲ್ಲಿ ಇದೆಯಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಪ್ಯಾಲಿಸ್ತೇನ್ ಮತ್ತು ಇಸ್ರೇಲ್ನ ನಡುವೆ ಘರ್ಷಣೆ ನಡೀತಾ ಇದೆ. ಇವತ್ತಿಗೂ ಕೂಡ ಅಲ್ಲಿ ಬಾಂಬ್ ಬ್ಲಾಸ್ಟ್ಗಳು ನಡೀತಾ ಇದೆ. ಸೊ ಸಾಕಷ್ಟು ವಿಷಯಗಳು ನಡೀತಾ ಇದ್ದಾವೆ. ಸೊ ಎನಿವೆ ಬಾಲ್ಫೋರ್ ಡಿಕ್ಲರೇಷನ್ ಅಂತ ಹೇಳಿದ್ರೆ ಇದನ್ನು ಆಪ್ಷನ್ ಸಿ ಪ್ಯಾಲಿಸ್ತೇನ್ಗೆ ಸಂಬಂಧಪಟ್ಟಂಥ ವಿಚಾರ ಅಂತ ಹೇಳ್ಬೋದು. ಅದೇನಂತ ನಿಮಗೆ ಹೇಳ್ಬಿಡ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. 1917ನೇ ಇಸ್ವಿಯಲ್ಲಿ ಅಂದರೆ ಮೊದಲನೇ ವಿಶ್ವ ಮಹಾಯುದ್ಧ, ಫಸ್ಟ್ ವರ್ಲ್ಡ್ ವಾರ್ ನಡೀಬೇಕಂತ ಸಂದರ್ಭದಲ್ಲಿ ಬ್ರಿಟನ್ ದೇಶ
ನಾವೇನು UK ಅಥವಾ ಬ್ರಿಟನ್ ಅಂತ ಕರಿತೀವಿ, ಇಂಗ್ಲೆಂಡ್ ಅಂತ ಕರಿತೀವಿ. ಸೊ ಆ ಬ್ರಿಟನ್ ದೇಶದ ಒಂದು ವಿದೇಶಾಂಗ ಮಂತ್ರಿ, ಫಾರಿನ್ ಸೆಕ್ರೆಟರಿ ಆಗಿದ್ದಂತಹ ಬ್ಯಾಲ್ಫೋರ್ ಅಂದರೆ ಅವ್ರ ಹೆಸರದು. ಸೊ ಬ್ಯಾಲ್ಫೋರ್ ಅನ್ನೋರು ಈ ಒಂದು ಡಿಕ್ಲರೇಷನ್ ಮಾಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಯುನೈಟೆಡ್ ಕಿಂಗ್ಡಮ್ ಏನಿದೆ ಅವರು ಪ್ಯಾಲೆಸ್ತೇನ್ನಲ್ಲಿ ಜೀವಿಶ್ ಪೀಪಲ್ ಅಂದರೆ ಯಹೂದ್ಯರಿಗೆ ಪ್ರತ್ಯೇಕವಾದಂತಹ ಒಂದು ಹೋಮ್ಲ್ಯಾಂಡನ್ನ ಕ್ರಿಯೇಟ್ ಮಾಡಬೇಕು. ಇಸ್ರೇಲ್ ಅಂತ ನಾವು ಇವತ್ತೇನು ಕರಿತೀವಿ, ಆ ಇಸ್ರೇಲ್ನ ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಅಡಿಪಾಯ ಆಗಿದ್ದೆ ಈ ಬೆಲ್ಫೋರ್ ಡಿಕ್ಲರೇಷನ್ ಅಂತ ಹೇಳ್ಬೋದು. ಸೊ ಪ್ಯಾಲೆಸ್ತೇನ್ ಅನ್ನುವಂತಹ ಅರಬ್ ಮುಸಲ್ಮಾನರ ಒಂದು ಬಾಯುಳ್ಳ ಪ್ರದೇಶದಲ್ಲಿ ಯಹೂದಿಗಳಿಗೆ ಒಂದು ದೇಶವನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ನಾವು ಕಮಿಟೆಡ್ ಆಗಿದ್ದೀವಿ ಅಂತ ಹೇಳಿ ಯುನೈಟೆಡ್ ಕಿಂಗ್ಡಮ್ ತೀರ್ಮಾನ ಮಾಡುತ್ತೆ. ಆ ಒಂದು ಘೋಷಣೆಯನ್ನೇ ನಾವು ಬ್ಯಾಲ್ಫೋರ್ ಡಿಕ್ಲರೇಷನ್ ಅಂತ ಕರಿತೀವಿ. ಅದು ಅಲ್ಲಿನ ಫಾರಿನ್ ಮಿನಿಸ್ಟರ್ ಅವರ ಹೆಸರಾಗಿರುತ್ತೆ ಬ್ಯಾಲ್ಫೋರ್ ಅಂತಕ್ಕಂಥದ್ದು. ಸೊ ಅದು ಪ್ಯಾಲೆಸ್ತೇನ್ಗೆ ಸಂಬಂಧಪಟ್ಟಿರುತ್ತೆ ಅಥವಾ ಎಸ್ಪೆಷಲಿ ಇಸ್ರೇಲ್ಗೆ ಸಂಬಂಧಪಟ್ಟಿರುತ್ತೆ. ಇಸ್ರೇಲ್, ದ ಕ್ರಿಯೇಷನ್ ಆಫ್ ಇಸ್ರೇಲ್ ವಾಸ್ ಸಪೋರ್ಟೆಡ್ ಥ್ರೂ ಬ್ಯಾಲ್ಫೋರ್ ಡಿಕ್ಲರೇಷನ್ ಅಂತ ನಾವು ಹೇಳ್ಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 42ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ದ ಮಿಷನ್ಸ್ ಡಾವಿನ್ಸಿ ಆ್ಯಂಡ್ ವೆರಿಟಸ್ ಆರ್ ರಿಲೇಟೆಡ್ ಟು. ಸೊ ವೆರಿಟಸ್ ಮತ್ತು ಡಾವಿನ್ಸಿ ಅಂತಕ್ಕಂತಹ ಎರಡು ಮಿಷನ್ಗಳು ಅಂದರೆ ಎರಡು ಏನಂತ ಕರಿಬಹುದು, ಒಂದು ಯಾನಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸೇರಿದಂಥ ಉತ್ತರ ಆಪ್ಷನ್ ಎ ವೀನಸ್ ಆಗಿರುತ್ತೆ. ಶುಕ್ರ ಗ್ರಹಕ್ಕೆ ಕಳಿಸಿರ್ತಕ್ಕಂತಹ ಎರಡು ಪ್ರಮುಖ ಯಾನಗಳು. ಇದನ್ನು ಕೂಡ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಕೈಗೆತ್ತಿಕೊಳ್ತಾ ಇದೆ. ಸೊ ಡಾವಿನ್ಸಿ ಆ್ಯಂಡ್ ವೆರಿಟಸ್ ವೆರಿ ಇಂಪಾರ್ಟೆಂಟ್. ವೀನಸ್ ಅಥವಾ ಶುಕ್ರ ಗ್ರಹ. ಅದೇ ರೀತಿ 43ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಆಯಿಲ್ ಜ್ಯಾಪರ್ ಟೆಕ್ನಾಲಜಿ. ನಿಮಗೆಲ್ಲ ಗೊತ್ತು, ಅವಾಗವಾಗ ನೀವು ಕೇಳಿಸ್ಕೊತಾ ಇರ್ತೀರಾ, ಈ ಸಮುದ್ರದಲ್ಲಿ ಹೋಗ್ತಿರ್ತಕ್ಕಂತಹ ಹಡಗು ಅಂದರೆ ಈ ತೈಲ ಸಾಗಾರಿಕಾ ಹಡಗುಗಳು ಅಥವಾ ಮಾಮೂಲಿ ಹಡಗುಗಳು ಹೋಗಬೇಕಾದ್ರೆ ಯಾವುದೋ ಒಂದು ಅಪಘಾತ ಆಯಿತು, ಮಿಶಾಪ್ ಆಯಿತು ಅಂತ ಹೇಳಿದ್ರೆ ಗ್ಯಾಲನ್ಸ್ ಗಟ್ಟಲೆ, ಸಿಕ್ಕಾಪಟ್ಟೆ ಮೆಟ್ರಿಕ್ ಟನ್ಸ್ ಗಟ್ಟಲೆ ಈ ತೈಲ, ಕ್ರೂಡ್ ಆಯಿಲ್ ಏನಿರುತ್ತೆ ಅಥವಾ ಮಾಮೂಲಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ಸಮುದ್ರವನ್ನು ಸೇರುತ್ತೆ. ಈ ರೀತಿ ಅದು ಸಮುದ್ರವನ್ನು ಸೇರಿತು ಅಂತ ಹೇಳಿದ್ರೆ ಅದು ಇರ್ರಿವರ್ಸಿಬಲ್ ಚೇಂಜಸನ್ನು ಕಾಸ್ ಮಾಡುತ್ತೆ. ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ಗೆ, ಪರಿಸರಕ್ಕೆ ಸಾಕಷ್ಟು ಹಾನಿ ಮಾಡುತ್ತೆ. ಜಲಚರ ಪ್ರಾಣಿಗಳಿಗೆ ಅದು ಸಂಕಷ್ಟವನ್ನು ತಂದೊಡ್ಡುತ್ತೆ. ಇದನ್ನು ತಡಿಬೇಕು ಅಂತ ಹೇಳಿ ಆಯಿಲ್ ಜ್ಯಾಪರ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಟೆಕ್ನಾಲಜಿಯನ್ನು ಇತ್ತೀಚೆಗಷ್ಟೇ ಅಭಿವೃದ್ಧಿಪಡಿಸ್ತಾ ಇದ್ದು, ಅದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೇರಿ ಅಂತ ಹೇಳಿ, TERI ಅಂತ ಹೇಳಿ, ದ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕರಿಬಹುದು. ಇದನ್ನು ಮುಂಚೆ ಒರಿಜಿನಲಿ ಟಾಟಾ ಕಂಪನಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇದರ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿಯಲ್ಲಿ ಬರುತ್ತೆ. ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ಟೇರಿ ಅನ್ನುವಂಥ ಸಂಸ್ಥೆ ಕಾಣಿಸ್ಕೊಳುತ್ತೆ. ಇದನ್ನು ಮುಂಚೆ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾ ಇದ್ರು. ಬಟ್ ಈಗ ಅದರ ನೇಮನ್ನು ಚೇಂಜ್ ಮಾಡಿಬಿಟ್ಟು ದ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೆಯಲಾಗುತ್ತೆ. ಈ ಶಕ್ತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ರಿಸರ್ಚನ್ನು ಅಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಆಯಿಲ್ ಜ್ಯಾಪರ್ ಟೆಕ್ನಾಲಜಿ ಕೂಡ ಆಪ್ಷನ್ ಸಿ ಟೇರಿ ಅಂತ ಏನು ಸಂಸ್ಥೆ ಬರುತ್ತೆ ಆ ಸಂಸ್ಥೆಗೆ ಸಂಬಂಧಪಟ್ಟಂಗೆ. ಅದರ ಹೆಡ್ ಕ್ವಾರ್ಟರ್ಸ್ ಕೇಳಿದ್ರೆ ನೀವು ನ್ಯೂ ಡೆಲ್ಲಿ ಅಂತ ಟಿಕ್ ಮಾಡಬೇಕಾಗುತ್ತೆ. ಅದೇ ರೀತಿ 44ನೇ ಪ್ರಶ್ನೆ ಕಳಿಸ್ತಾ ಇದೆ, ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನಂತ ಕರೀತಾರೆ. ದ ಮೈಗ್ರೇಷನ್ ಆಫ್ ಮ್ಯಾಗ್ನೆಟಿಕ್ ಪೋಲ್ಸ್ ಓವರ್ ಅರ್ತ್ ಸರ್ಫೇಸ್ ಥ್ರೂ ಜಿಯೋಲಜಿಕಲ್ ಟೈಮ್ ಈಸ್ ಕಾಲ್ಡ್ ಆಸ್ ಅಂತ ಹೇಳಿ. ಇದಕ್ಕೆ ಆಪ್ಷನ್ ಡಿ ಪೋಲಾರ್ ವ್ಯಾಂಡರಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಪೋಲಾರ್ ವ್ಯಾಂಡರಿಂಗ್ ಅನ್ನು ಟಿಕ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಧ್ರುವಗಳ ಅಲೆದಾಟ ಅಂತ ಕೊಟ್ಟಿದ್ದಾರೆ, ಅದು ಅಷ್ಟೊಂದು ಸೂಕ್ತವಾದಂತಹ ಟ್ರಾನ್ಸ್ಲೇಷನ್ ಆಗಲಾರ್ದು. ಸೊ ವ್ಯಾಂಡರಿಂಗ್ ಅಂದರೆ ಡೆಫಿನೆಟ್ಲಿ ಅಲೆದಾಟ ಅಂತೇಳಿ, ಬಟ್ ಈ ಒಂದು ಕಾಂಟೆಕ್ಸ್ಟಲ್ಲಿ ತಗೋಬೇಕು ಅಂತ ಹೇಳಿದ್ರೆ ನೀವು ಪೋಲಾರ್ ವ್ಯಾಂಡರಿಂಗ್ ಅಂತಲೇ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಅದೇ ರೀತಿ 45th ಕ್ವಶನ್ ಕಾಣಿಸ್ಕೊಳ್ತಾ ಇದೆ, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕೆಳಗಿನ ಯಾವ್ಯಾವುದು ಕಾರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬೇಸಿಕಲಿ ಲೋ ಪ್ರೆಷರ್, ನಿಮಗೆಲ್ಲ ಗೊತ್ತು, ಯಾವುದೇ ಒಂದು ಪ್ರದೇಶದಲ್ಲಿ ಚಂಡಮಾರುತ ಆಗಬೇಕು, ಸೈಕ್ಲೋನ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಲೋ ಪ್ರೆಷರ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ವಾಯು ಭಾರ ಕುಸಿತ ಅಂತ ಕರಿತೀವಿ. ನ್ಯೂಸ್ಗಳು ಕೂಡ ನೋಡ್ತಾ ಇರ್ತೀರಾ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಸೊ ಹಾಗಾಗಿ ಒಂದು ಚಂಡಮಾರುತ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಅವಾಗ ಈ ಒಂದು ವೆದರ್ ಫೋರ್ಕಾಸ್ಟಲ್ಲಿ ಹೇಳ್ತಾ ಇರ್ತಾರೆ. ಸೊ ಆಪ್ಷನ್ 1 ಖಂಡಿತ ನಿಮಗೆ ಕರೆಕ್ಟ್ ಆಗಿರುತ್ತೆ. ಬಟ್ ಉಳಿದಿರ್ತಕ್ಕಂಥ 2 ಆಪ್ಷನ್ಗಳು ನಿಮಗೆ ತಪ್ಪಾಗಿರ್ಬೋದು. ಲೋ ಸರ್ಫೇಸ್ ಟೆಂಪರೇಚರ್ ಖಂಡಿತ ಸಿ ಟೆಂಪರೇಚರ್ ಜಾಸ್ತಿ ಇರಬೇಕಾಗುತ್ತೆ. ಯಾವಾಗ ವಾರ್ಮರ್ ಟೆಂಪರೇಚರ್ ಇರುತ್ತೆ, ಬಿಸಿ ಇರುತ್ತೆ, ಆವಾಗ ಮಾತ್ರ ಈ ಚಂಡಮಾರುತಗಳು ಅಲ್ಲಿಗೆ ಬರ್ತಕ್ಕಂತಹ ಒಂದು ಸನ್ನಿವೇಶ ನಡೆಯುತ್ತೆ. ಆ್ಯಂಡ್ ಅದೇ ರೀತಿ ಸ್ಲಗ್ಗಿಶ್ ವಿಂಡ್, ಮಂದಗತಿಯ ಒಂದು ಗಾಳಿ, ಅದು ಕೂಡ ತಪ್ಪಾಗುತ್ತೆ. ವೇಗವಾಗಿ ಗಾಳಿ ಬೀಸಿದಾಗೆ ನಿಮಗೆ ಬರ್ನ್ಲೀಸ್ ಪ್ರಿನ್ಸಿಪಲ್ ನೋಡಿದಿರಲ್ಲ, ಯಾವಾಗ ಆ ಒಂದು ಫ್ಲೂಯಿಡ್ನ ಮೂವ್ಮೆಂಟ್ ಜಾಸ್ತಿ ಫಾಸ್ಟ್ ಆಗಿರುತ್ತೋ ಅವಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಚಂಡಮಾರುತ ಬಂದು ಅಪ್ಪಳಿಸುತ್ತೆ, ಕ್ರಿಯೇಷನ್ ಆಫ್ ಸೈಕ್ಲೋನ್ ಆಗುತ್ತೆ. ಬಟ್ ಇಲ್ಲಿ ಮಂದಗತಿಯ ಗಾಳಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ವಾಯುಭಾರ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ಎ 1 ಓನ್ಲಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 46 ಕ್ವಶನ್ ನೋಡೋಣ. UNHRC ಅಂದರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಥವಾ ಮಾನವ ಹಕ್ಕುಗಳ ಆಯೋಗ ಅಂತ ನಾವೇನು ಕರಿತೀವಿ, ಮಾನವ ಹಕ್ಕುಗಳ ಮಂಡಳಿ ಅಂತ ಕರಿತೀವಿ, ವಿಶ್ವಸಂಸ್ಥೆಯ ಒಂದು UNHRC. ಇದರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಒಂದು ಸ್ಟ್ಯಾಟಿಕ್ ಪಾಯಿಂಟ್. ಆಪ್ಷನ್ ಬಿ ಜೆನೆವಾ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸ್ವಿಟ್ಜರ್ಲೆಂಡ್ನಲ್ಲಿ ಬರತಕ್ಕಂತಹ ಜೆನಿವಾ ನಗರದಲ್ಲಿ UNHRCಯ ಒಂದು ಕೇಂದ್ರ ಕಚೇರಿ ಕಂಡುಬರುತ್ತೆ.
ಅದೇ ರೀತಿ 47th ಕ್ವಶನ್ ಕೇಳುತ್ತೆ, ಕ್ವಾಡ್ ಗ್ರೂಪಿಂಗ್ ಏನಿದೆ ಅದರಲ್ಲಿ ಕೆಳಗಿನ ಯಾವ ಸದಸ್ಯ ರಾಷ್ಟ್ರಗಳಿದ್ದಾವೆ ಅಂತ ಕೇಳಿದ್ದಾರೆ. ಇದು ಕೂಡ ಬಹಳ ಸಿಂಪಲ್, ಸಾಕಷ್ಟು ನ್ಯೂಸಲ್ಲಿರತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಅಫೇರ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ನ್ಯೂಸ್. ಕ್ವಾಡ್ ಅಂದರೆ ಏನು ಒರಿಜಿನಲಿ? ಕ್ವಾಡ್ನ ಫುಲ್ ಫಾರ್ಮ್ ಬೇಕು ಅಂತ ಹೇಳಿದ್ರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳಿ. ಸೊ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗನ್ನು ನಾವು ಸಿಂಪಲಾಗಿ ಕ್ವಾಡ್ ಅಂತ ಕರಿತೀವಿ. ಸೊ ಕ್ವಾಡ್ ಅಂದರೆ ಇಂಗ್ಲೀಷಲ್ಲಿ 4 ಅಂತ ಹೇಳಿ. ಸೊ ಖಂಡಿತವಾಗಿ 4 ದೇಶಗಳು ಈ ಒಂದು ಕ್ವಾಡ್ ಒಂದು ಸಂಘಟನೆಯ ಭಾಗ ಆಗಿದ್ದಾವೆ. ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಒಂದು ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಲಾಟ್ಫಾರ್ಮ್ ಇದು. ಆ್ಯಂಡ್ ಇದರಲ್ಲಿ ಇಂಡಿಯಾ ಇದೆ, USA ಇದೆ, ಜಪಾನ್ ಮತ್ತು ಆಸ್ಟ್ರೇಲಿಯಾ, ಈ ಮೇಲಿನ 4 ದೇಶಗಳು ಕಂಡುಬರ್ತವೆ. ಇದನ್ನು ಚೈನಾ ದೇಶಕ್ಕೆ ವಿರುದ್ಧವಾಗಿ ಒಂದು ಜಿಯೋಪೊಲಿಟಿಕಲಿ ಮಾಡ್ಕೊಂಡಿರತಕ್ಕಂತಹ ಒಂದು ಸಂಸ್ಥೆ ಅಂತೇಳಿ ನಾವು ಕರಿಬಹುದು, ಒಂದು ಇನ್ಫಾರ್ಮಲ್ ಸೆಟಪ್ ಅಂತ ಕರಿಬಹುದು. ಆಪ್ಷನ್ ಬಿ 1, 2, 3 and 4 ರೈಟ್ ಆನ್ಸರ್ ಆಗಿರುತ್ತೆ. ಯಾವಾಗಲೂ ಕೂಡ ಕ್ವಾಡ್ ಅಂತ ಹೇಳಿದ್ರೆ ಚೀನಾ ಅದಕ್ಕೆ ಕೆಂಗಣ್ಣನ ಯಾವಾಗಲೂ ಬೀರ್ತಾ ಇರುತ್ತೆ. ಅದೇ ರೀತಿ 48ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಾಟ್ ಈಸ್ ವಿಂಚ್ಕಾಮ್ ಅಂತ ಹೇಳಿ. ನೋಡಿ, ಬಹಳ ಟಫ್ ಅನ್ಸ್ತಾ ಇರ್ಬೋದು. ವಿಂಚ್ಕಾಮ್ ಇಂತಹ ಹೆಸರನ್ನ ನಾವು ಯೂಶುವಲಾಗಿ ಕೇಳಿರಲ್ಲ, ಬಟ್ ಬೇಸಿಕಲಿ ವಿಂಚ್ಕಾಮ್ ಅಂತ ಹೇಳಿದ್ರೆ ಏನು? ಇದು UKಯಲ್ಲಿ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಬರ್ತಕ್ಕಂತಹ ಒಂದು ನಗರದ ಹೆಸರು, ಎ ಸಿಟಿ ವಿಚ್ ಈಸ್ ಲೊಕೇಟೆಡ್ ಇನ್ ಯುನೈಟೆಡ್ ಕಿಂಗ್ಡಮ್. ಬಟ್ ಇಲ್ಲಿ ಅದನ್ನೇ ಯಾವುದೇ ಆಪ್ಷನ್ ಕೊಟ್ಟಿಲ್ಲ. ಬಟ್ ಮತ್ತೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ತುಂಬ ವರ್ಷಗಳ ಹಿಂದೆ, ಒಂದು 30 ವರ್ಷಗಳ ಹಿಂದೆ ಆ ಒಂದು ನಗರದ ಬಳಿ ಒಂದು ಮೀಟಿಯೋರೈಟ್, ಒಂದು ಉಲ್ಕಾ ಶಿಲೆ ಬಂದು ಬಿದ್ದಿರುತ್ತೆ. ಮೀಟಿಯೋರೈಟ್ ಕೇಳಿದಿರಲ್ಲ, ಆ ಉಲ್ಕಾಪಾತ ಅಂತ ನಾವೇನು ಕರಿತೀವಿ, ಒಂದು ಮೀಟಿಯೋರೈಟ್ ಅಂತೇಳಿ, ಅದು ಬಂದು ಅಲ್ಲಿಗೆ ಅಪ್ಪಳಿಸಿರುತ್ತೆ. ಸೊ ಅದರ ಒಂದು ಸ್ಯಾಂಪಲ್ನ ವಿಂಚ್ಕಾಮ್ ಅಂತಲೇ ಹೆಸರನ್ನ ಇಡಲಾಗಿದೆ. ಸೊ ವಿಂಚ್ಕಾಮ್ ಅಂತ ಹೇಳಿದ್ರೆ ಒಂದು ಉಲ್ಕಾ ಶಿಲೆ ಅಂತೇಳಿ ನಾವು ಕರಿಬಹುದು, ಒಂದು ಮೀಟಿಯೋರೈಟ್ ಅಂತೇಳಿ ನಾವು ಕರಿಬಹುದಾಗುತ್ತೆ. ಅದೇ ರೀತಿ 49ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಹೇಳಿ. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಬಹಳ ಜನ ಪ್ರೈಮ್ ಮಿನಿಸ್ಟರ್ ಅಂತ ಟಿಕ್ ಮಾಡಿರಬಹುದು, ಖಂಡಿತ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾಬಿನೆಟ್ ಸೆಕ್ರೆಟರಿ. ನಾವೇನು ಕ್ಯಾಬಿನೆಟ್ ಕಾರ್ಯದರ್ಶಿ ಅಂತ ಕರಿತೀವಿ, ಕ್ಯಾಬಿನೆಟ್ ಸೆಕ್ರೆಟರಿ CS ಅಂತ ಬರ್ತಾರೆ, ಅವರು ಯಾವಾಗಲೂ ಕೂಡ ಈ ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿರ್ತಾರೆ. ನಮ್ಮ ದೇಶದ ಅತ್ಯುನ್ನತ IAS ಆಫೀಸರ್ ಅವರಾಗಿರ್ತಾರೆ. ಏನು ಬ್ಯೂರೋಕ್ರಸಿ ಬರುತ್ತೆ ನಮ್ಮ ದೇಶದಲ್ಲಿ, ಏನು ಅಧಿಕಾರಿಶಾಹಿ ವರ್ಗ ಬರುತ್ತೆ, ಬ್ಯೂರೋಕ್ರಾಟಿಕ್ ಸಿಸ್ಟಮ್ ಬರುತ್ತೆ, ಆ ಎಲ್ಲ ಬ್ಯೂರೋಕ್ರಾಟ್ಸ್ಗಳಿಗೂ ಕೂಡ ಅತ್ಯುನ್ನತ ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಕ್ಯಾಬಿನೆಟ್ ಸೆಕ್ರೆಟರಿ. ಪ್ರೆಸೆಂಟ್ಲಿ ಶ್ರೀಯುತ ರಾಜೀವ್ ಗೌಬಾ ಅವರು ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿದ್ದಾರೆ. ಸೊ ಇವರು ಏನಾದರೂ ಬಿಕ್ಕಟ್ಟುಗಳು ಉಂಟಾದಾಗ ಅದನ್ನು ನಿರ್ವಹಣೆ ಮಾಡತಕ್ಕಂಥ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಾರೆ, ನ್ಯಾಷನಲ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಕಮಿಟಿ ಚೇರ್ಮನ್ ಅಂತೇಳಿ. ಅದೇ ರೀತಿ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ ಇನ್ ಅಂದರೆ ಕೆಳಗಿನಲ್ಲಿ ಯಾವುದರಲ್ಲಿ ಚಿತ್ರ ಅಂದರೆ ಬಿಂಬ, ಇಮೇಜ್ ಅಂದರೆ ಬಿಂಬ ಅಂತ ಕರಿಬಹುದು. ಅದು ಈ ಅಕ್ಷಿಪಟಲ, ನಾವೇನು ರೆಟಿನಾ ಅಂತ ಕರಿತೀವಿ, ನಮ್ಮ ಒಂದು ಕಣ್ಣಿನ ಹಿಂದ್ಗಡೆ ಇರತಕ್ಕಂಥ ಸ್ಕ್ರೀನ್, ಆ ಸ್ಕ್ರೀನ್ನ ರೆಟಿನಾ ಅಂತ ಕರಿತೀವಿ. ಸೊ ಆ ರೆಟಿನಾದ ಮುಂಭಾಗದಲ್ಲಿ ಕೆಳಗಿನ ಯಾವ ರೀತಿಯಾದಂತಹ ತೊಂದರೆ ಇದ್ದಾಗ ಒಂದು ರೆಟಿನಾದ ಮುಂಭಾಗದಲ್ಲಿ ಬಿಂಬ ಮೂಡುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಯೋಪಿಯಾ ಅಂತ ಹೇಳಿ. ಮಯೋಪಿಯಾ ಅಂದರೆ ಕನ್ನಡದಲ್ಲಿ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಅಂದರೆ ಸಮೀಪದ ಚೆನ್ನಾಗಿ ಕಾಣಿಸ್ತಿರುತ್ತೆ, ದೂರದಲ್ಲಿರತಕ್ಕಂತಹ ವಸ್ತುಗಳು ಸರಿಯಾಗಿ ಕಾಣಿಸ್ಕೊಳ್ತಾ ಇರಲ್ಲ. ಅವಾಗ ನಾವು ಕಾನ್ಕೇವ್ ಲೆನ್ಸನ್ನು ಬಳಕೆ ಮಾಡ್ತೀವಿ, ಅಥವಾ ಅದನ್ನು ನಿಮ್ನ ದರ್ಪಣ ಅಂತ ಕೂಡ ನಾವು ಕರಿತೀವಿ. ಸೊ ಇಂತಹ ಒಂದು ಮಯೋಪಿಯಾ ಒಂದು ತೊಂದರೆ ಯಾರಿಗಾದರೂ ಕಣ್ಣಲ್ಲಿ ಇತ್ತು ಅಂತ ಹೇಳಿದ್ರೆ ಅವರ ಒಂದು ಕಣ್ಣಲ್ಲಿ ರೆಟಿನಾಗಿಂದ ಮುಂಭಾಗದಲ್ಲಿ ಇಮೇಜ್ಗಳು ಫಾರ್ಮ್ ಆಗ್ತವೆ. ಅದನ್ನು ಹಿಂಭಾಗದಲ್ಲಿ ಫಾರ್ಮ್ ಮಾಡಲಿಕ್ಕೋಸ್ಕರನೇ ನಾವು ಲೆನ್ಸನ್ನು ಕೂಡ ಬಳಕೆ ಮಾಡ್ಕೊತೀವಿ. ಈ ಕರೆಕ್ಟಿವ್ ಸ್ಪೆಕ್ಟ್ಸ್ ಅಂತ ಕರಿತೀವಿ, ಸ್ಪೆಕ್ಟಕಲ್ಸನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಾರೆ, ಕಾನ್ಕೇವ್ ಲೆನ್ಸನ್ನು ಬಳಕೆ ಮಾಡ್ತಾರೆ. ಅದೇ ರೀತಿ 51ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕೇಶಾನ್ ಡಿಸೀಸ್ ಅಥವಾ ಕೇಶಾನ್ ರೋಗ ಕೆಳಗಿನ ಯಾವುದರ ಡೆಫಿಷಿಯನ್ಸಿಯಿಂದ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೆಲೆನಿಯಂ. ಅಷ್ಟೊಂದು ನೀವು ದಿನ ಕೇಳಿರುವಂತಹ ಒಂದು ಡಿಸೀಸ್ ಅಲ್ಲ ಇದು. ನೀವು ಬೇರೆ ಬೇರೆ ಡಿಸೀಸ್ಗಳು, ರಿಕೆಟ್ಸ್ ಆಗಿರ್ಬೋದು, ಬೆರಿ ಇರಬಹುದು, ಅಥವಾ ಮಿನಾಮಟ ಇರ್ಬೋದು, ಇವನ್ನ ನೀವು ಪದೇ ಕೇಳಿಸ್ಕೊಳ್ತಾ ಇರ್ತೀರಾ. ಬಟ್ ಈ ಒಂದು ಡೆಫಿಷಿಯನ್ಸಿ ಡಿಸೀಸ್ ಬಂದ್ಬಿಟ್ಟು ಅಷ್ಟೊಂದು ಕೇಳಲಾಗಿಲ್ಲ. ಹಾಗಾಗಿ ವಿಶೇಷ ಗಮನ ಇಟ್ಬಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಕೇಶಾನ್ ರೋಗ ಅಂತಕ್ಕಂಥದ್ದನ್ನು ಸೆಲೆನಿಯಂ ಅನ್ನುವಂತಹ ಒಂದು ಮೂಲವಸ್ತು ಏನಿರುತ್ತೆ ಅದು ಕಮ್ಮಿ ಆದರೆ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆಪ್ಷನ್ ಡಿ. ಅದೇ ರೀತಿ 52nd ಕ್ವಶನ್ ಕಾಣಿಸ್ಕೊಳ್ತಾ ಇದೆ, ಕೆಳಗಿನ ಯಾವ ಒಂದು ದೇಶ ಈ ಹಿಮಗಲ್ಲುಗಳೇನು ಬರುತ್ತೆ, ನಾವೇನು ಗ್ಲೇಷಿಯರ್ ಅಂತ ಕರಿತೀವಿ ಹಿಮಗಲ್ಲುಗಳು, ಅದರ ಒಂದು ದಪ್ಪವನ್ನು, ಥಿಕ್ನೆಸ್ಸನ್ನು ಒಂದು ಏರಿಯಲ್ ರಡಾರ್ ಸರ್ವೆ ಮೂಲಕ ಅದನ್ನು ಪರೀಕ್ಷಿಸಲು ಹೊರಟಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯಾ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ನೀರುಗಲ್ಲುಗಳ ಥಿಕ್ನೆಸ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಥಿಕ್ನೆಸ್ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಆ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ, ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿದೆ ಅಂತ ಅರ್ಥ, ಅಂದರೆ ನಮ್ಮ ಓವರಾಲ್ ನಮ್ಮ ಗ್ಲೋಬಲ್ ಟೆಂಪರೇಚರ್ ಅಂತೇಳಿ. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹಿಮಾಲಯನ್ ಗ್ಲೇಷಿಯರ್ಸನ್ನು ಅಥವಾ ನಮ್ಮ ಹಿಮಾಲಯನ್ ನೀರುಗಲ್ಲುಗಳನ್ನು ಮೆಜರ್ ಮಾಡಲಿಕ್ಕೆ ನಮ್ಮ ಭಾರತ ಮುಂದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ, ಇಂಡಿಯಾ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 53ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ ಉರಿದ್ರೆ, ಇಫ್ ಎ ಕ್ಯಾಂಡಲ್ ಬರ್ನ್ಸ್ ಇನ್ 0 ಗ್ರಾವಿಟಿ ಕಂಡೀಷನ್ ವಾಟ್ ಹ್ಯಾಪನ್ಸ್ ಅಂತ ಕೇಳಿದ್ದಾರೆ.
ಸೊ ಅವ್ರೇನು ಹೇಳ್ತೀರಪ್ಪ ಅಂತ ಹೇಳಿದ್ರೆ, ನೀವೊಂದು ಮೇಣದ ಬತ್ತಿನ ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಸ್ಪೇಸಲ್ಲಿ, ಎಕ್ಸ್ಟರ್ನಲ್ ಸ್ಪೇಸಲ್ಲಿ ತೊಗೊಂಡೋದಾಗ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಬಹಳ ಜನ ಇಲ್ಲಿ ಕ್ಯಾಂಡಲ್ ವಿಲ್ ನಾಟ್ ಬರ್ನ್ ಅಂತೇಳಿ ಹಾಕಿರಬಹುದು, ಅಂದರೆ ಆ ಒಂದು ಮೇಣದ ಬತ್ತಿ ಹತ್ತೋದೇ ಇಲ್ಲ ಅಂತ ಹಾಕಿರ್ತಾರೆ. ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಕೇವಲ ಝೀರೋ ಗ್ರಾವಿಟಿ ಅಂತ ಹೇಳಿದ್ದಾರೆ ಹೊರತು ಅವರು ಬಾಹ್ಯಾಕಾಶ ಅಂತ ಹೇಳಿಲ್ಲ. ನೀವು ಬಾಹ್ಯಾಕಾಶಕ್ಕೆ ಮೇಣದ ಬತ್ತಿ ತಗೊಂಡು ಹೋದರೆ ಅದು ಹತ್ತಲ್ಲ, ಯಾಕಪ್ಪ ಅಂದರೆ ಅಲ್ಲಿ ಆಕ್ಸಿಜನ್ ಇಲ್ಲ, ಆಮ್ಲಜನಕ ಇಲ್ಲ. ಬಟ್ ಇವರು ಕೇವಲ ಝೀರೋ ಗ್ರಾವಿಟಿ ಅಂತ ಹೇಳಿದ್ದಾರೆ. ಈವನ್ ಭೂಮಿಯ ಮೇಲೂ ಕೂಡ ಝೀರೋ ಗ್ರಾವಿಟಿ ಕಂಡೀಷನ್ಸನ್ನು ನಾವು ಕ್ರಿಯೇಟ್ ಮಾಡಬಹುದು. ಸೊ ಝೀರೋ ಗ್ರಾವಿಟಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಬಿ, ದ ಫ್ಲೇಮ್ ಆಫ್ ಕ್ಯಾಂಡಲ್ ವಿಲ್ ಬಿಕಮ್ ಸ್ಪೆರಿಕಲ್, ಅಂದರೆ ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿಬಿಡುತ್ತೆ, ಸ್ಪೆರಿಕಲ್ ಆಗಿಬಿಡುತ್ತೆ. ಈ ಒಂದು ಚಿತ್ರ ತೋರಿಸ್ತೀನಿ ನಿಮಗೆ, ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಕಾಣಿಸ್ತಾ ಇರಬಹುದು, ಇದು ಯೂಶುವಲ್ ಆಗಿ ನಾರ್ಮಲ್ ಕಂಡೀಷನ್ಸಲ್ಲಿ ಒಂದು ಮುಂಬತ್ತಿಯನ್ನು, ಮೇಣದ ಬತ್ತಿಯನ್ನು ಹೊತ್ತಿಸ್ರೆ ಹೆಂಗೆ ಕಾಣುತ್ತಪ್ಪ ಅಂತ ಹೇಳಿದ್ರೆ, ಈ ಏನಂತ ಕರಿತೀವಿ ಇದಕ್ಕೆ, ವಿಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅಥವಾ ಆ ಒಂದು ಏನಂತ ಕರಿಬಹುದು, ಬತ್ತಿ ಅಂತ ಕರಿಬಹುದು. ಸೊ ಆ ಬತ್ತಿಯಿಂದ ಸ್ವಲ್ಪ ದೂರದಲ್ಲಿ ಇರುತ್ತೆ, ಯೆಲ್ಲೋಯಿಶ್ ಕಲರ್ ಇರುತ್ತೆ ಮತ್ತು ಟಿಯರ್ ಶೇಪ್ಡ್ ಆಗಿರುತ್ತೆ. ಟಿಯರ್ ಶೇಪ್ ಅಂದರೆ ನಾವು ಕಣ್ಣೀರು ಹೆಂಗೆ ಯಾವ ಒಂದು ಶೇಪಲ್ಲಿ, ನೀಳವಾಗಿ ಉದ್ದದ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ನಮಗೆ ಮುಂಬತ್ತಿಯ ಒಂದು ಜ್ವಾಲೆ ಅಥವಾ ಈ ಕ್ಯಾಂಡಲ್ ಫ್ಲೇಮ್ ಕಾಣಿಸ್ಕೊಳ್ಳುತ್ತೆ. ಅದೇ ಝೀರೋ ಗ್ರಾವಿಟಿ ಇತ್ತು ಅಂತ ಹೇಳಿದ್ರೆ ಈ ಥರ ಕಾಣಿಸ್ಕೊಳ್ಳುತ್ತೆ. ಆ ಬತ್ತಿ ಏನಿರುತ್ತೆ, ವಿಕ್ ಏನಿರುತ್ತೆ, ಅದಕ್ಕೆ ತುಂಬ ಅಂಟ್ಕೊಂಡಿರುತ್ತೆ, ಜೊತೆಗೆ ಸ್ಪೆರಿಕಲ್ ಶೇಪ್, ಗೋಳಾಕಾರದಲ್ಲಿರುತ್ತೆ ಮತ್ತು ಆ ಒಂದು ಜ್ವಾಲೆಯ ಕಲರ್ ಕೂಡ ಬ್ಲೂಯಿಶ್ ಕಲರ್ ಆಗಿರುತ್ತೆ. ಯಾಕೆ ಈ ಥರ ಆಗುತ್ತಪ್ಪ ಅಂತ ಹೇಳಿದ್ರೆ, ಗ್ರಾವಿಟೇಷನ್ ಪವರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಈ ಲಿಬರೇಟ್ ಆಗ್ತಕ್ಕಂತಹ ಗ್ಯಾಸಸ್ ಏನಿರುತ್ತೆ, ಆ ಒಂದು ಬರ್ನ್ ಆದಮೇಲೆ ಕೆಲವೊಂದು ಗ್ಯಾಸಸ್ ಲಿಬರೇಟ್ ಆದಾಗ ಅವು ಮೂವ್ ಆಗಲ್ಲ, ಅಲ್ಲೇ ನಿಂತು ಬಿಡ್ತವೆ. ಸೊ ಹೀಗೆ ಕೆಲವೊಂದು ಪರ್ಟಿಕ್ಯುಲರ್ ಕಂಡೀಷನ್ಸ್ ಉಂಟಾಗೋದ್ರಿಂದ ಸ್ಪೆರಿಕಲ್ ಆಗಿರುತ್ತೆ. ಇದನ್ನು ಕೂಡ ಬಹಳಷ್ಟು ಪ್ರಶ್ನೆಗಳಲ್ಲಿ ಪರೀಕ್ಷೆಗಳ ಹಿಂದೆ ಕೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ನಲ್ಲೆಲ್ಲ. ಸೊ ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ, ಸ್ಪೆರಿಕಲ್ ಶೇಪ್ ಆಫ್ ದ ಫ್ಲೇಮ್. 54ನೇ ಪ್ರಶ್ನೆ ಹೇಳುತ್ತೆ, ಈ ರಾಜ್ಯಸಭೆಗೆ ಎಷ್ಟು ಜನ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡಲಾಗುತ್ತೆ ಅಂತ ಹೇಳಿ ನಿಮಗೆಲ್ಲ ಗೊತ್ತು. ಕೆಲವೊಂದು ಸ್ಪೆಷಲ್ ಫೀಲ್ಡ್ಗಳಿಂದ ಸುಮಾರು 12 ಜನರನ್ನು ರಾಷ್ಟ್ರಪತಿ ನಮ್ಮ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ. ಆಪ್ಷನ್ ಬಿ 12 ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 55ನೇ ಪ್ರಶ್ನೆನ PSC ಬಗ್ಗೆ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ನಾವೇನು ಕರಿತೀವಿ, ಅದರ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ 27 ಜನ ಇರ್ತಾರೆ, 15 ಜನ ಲೋಕಸಭೆ, 7 ಜನ ರಾಜ್ಯಸಭೆ. ಅದೇ ರೀತಿ ಇದರ ಒಂದು ಸಮಿತಿಯ ಕಾಲಾವಧಿ 1 ವರ್ಷ, ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಇದು ಕ್ಯಾಗ್ ಏನು ಬರುತ್ತೆ, ನಮ್ಮ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಥವಾ ಮಹಾಲೆಕ್ಕ ಪರಿಶೋಧಕರು ಏನು ಆ ಒಂದು ಕ್ಯಾಗ್ ಇನ್ಸ್ಟಿಟ್ಯೂಟ್ ಏನು ರಿಪೋರ್ಟನ್ನು ಕೊಡುತ್ತೆ ಅದನ್ನು ಸ್ಕ್ರೂಟನೈಸ್ ಮಾಡುತ್ತೆ ಅಂತ ಕೊಟ್ಟಿದ್ದೆ, ಅದು ಕೂಡ ಸರಿ. ಬಿಕಾಸ್ ಇದು ನಮ್ಮ ಸಾರ್ವಜನಿಕರ ಹಣ ಪೋಲಾಗಬಾರ್ದು, ವ್ಯರ್ಥ ಆಗಬಾರ್ದು ಅಂತ ಹೇಳಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಣೆ ಮಾಡುತ್ತೆ. ಆ್ಯಂಡ್ ಯೂಶುವಲ್ ಆಗಿ ಇದರ ಅಧ್ಯಕ್ಷರಾಗ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಸೊ 1, 2 ಆ್ಯಂಡ್ 3 ಮೂರು ಕೂಡ ಕರೆಕ್ಟ್. ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರುತ್ತೆ. ಸಿಮಿಲರ್ಲಿ 56ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್. ಇದು ಕೂಡ ಒಂದು ಸ್ಟ್ಯಾಟಿಕ್ ಪ್ರಶ್ನೆ, ಕೆಮಿಸ್ಟ್ರಿ ನಿಮಗೆ ಈವನ್ ಹೈಸ್ಕೂಲ್ ಬುಕ್ಸ್ಗಳಲ್ಲಿ ಸಿಗುತ್ತೆ, NCERT ಬುಕ್ಸಲ್ಲಿ ಕೂಡ ಸಿಗುತ್ತೆ. ಸೊ ಎಲೆಕ್ಟ್ರಾನ್ಗಳನ್ನು ಅಥವಾ ನಾವೇ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನು ಬರುತ್ತೆ ಆಟಮ್ಸ್ನಲ್ಲಿ, ಸೊ ಅಂತಹ ಎಲೆಕ್ಟ್ರಾನ್ಗಳನ್ನ ಸಂಶೋಧನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಇದನ್ನು ಆಪ್ಷನ್ ಸಿ JJ ಥಾಮ್ಸನ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಇದನ್ನು ಡಿಸ್ಕವರ್ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಬಹಳ ಸಿಂಪಲ್ ಪ್ರಶ್ನೆ, ಕಂಬಳ ಅನ್ನುವಂತಹ ಕ್ರೀಡೆಯನ್ನು ಎಲ್ಲಿ ಆಯೋಜಿಸಲಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಖಂಡಿತ ಕರ್ನಾಟಕದಲ್ಲಿ ಆಯೋಜನೆ ಮಾಡಲಾಗುತ್ತೆ, ಸ್ಪೆಷಲಿ ನಮ್ಮ ಕರಾವಳಿ ತೀರದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಇದನ್ನು ಸಾಕಷ್ಟು ಇದು ಪ್ರಸಿದ್ಧಿಯಲ್ಲಿದೆ. ಇಲ್ಲಿ ಕೋಣಗಳ ರೇಸ್ ಅಂತ ಕರಿಬಹುದು. ಕಂಬಳ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಸಾಕಿರತಕ್ಕಂಥ ಕೋಣಗಳಿರುತ್ತೆ, ಅವುಗಳನ್ನು ರೇಸ್ ಕೂಡ ಮಾಡ್ತಾರೆ. ಸೊ ಅದೇ ರೀತಿ 58ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಸೋವಾ ರಿಕ್ಪಾ ಅನ್ನುವಂತಹ ಒಂದು, ಬೇಸಿಕಲಿ ಸೋವಾ ರಿಕ್ಪಾ ಅಂತ ಹೇಳಿದ್ರೆ ಒಂದು ಟಿಬೆಟಿಯನ್ ಮೆಡಿಸಿನ್. ಈ ಟಿಬೆಟ್ನಲ್ಲಿ ಬರ್ತಕ್ಕಂತಹ ಒಂದು ನಾಟಿ ಔಷಧಿ ಅಂತ ಕರಿಬಹುದು, ಒಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂತಹ ಟೆಕ್ನಾಲಜಿ, ಇಂಡಿಜಿನಸ್ ಟೆಕ್ನಾಲಜಿ. ಸೊ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಸರ್ಕಾರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋವಾ ರಿಕ್ಪಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು, ರಾಷ್ಟ್ರೀಯ ಸೋವಾ ರಿಕ್ಪಾ ಸಂಸ್ಥೆ ಅಂತ ಹೇಳೋದನ್ನು ಕರಿಬಹುದು. ಸೊ ಅದು ಎಲ್ಲಿ ಅಂತ ಕೇಳಿದ್ದಾರೆ, ಅದು ಲಡಾಖಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ ಲೇಹ್ ಕರೆಕ್ಟ್ ಆದಂತಹ ಉತ್ತರ. ಲೇಹ್ ಅನ್ನುವಂಥ ಪ್ರದೇಶ, ಲಡಾಖ್ ಅಂತ ನಾವೇನು ಕರಿತೀವಿ, ಲಡಾಖ್ ಅನ್ನುವಂತಹ ಕೇಂದ್ರಾಡಳಿತ ಪ್ರದೇಶದಲ್ಲಿ ಲೇಹ್ ಕಂಡು ಬರುತ್ತೆ. ಸೊ ಲೇಹ್ನಲ್ಲಿ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋವಾ ರಿಕ್ಪಾ ಅನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕೂ ಸ್ವಲ್ಪ ರಿಪೀಟೆಡ್ ಕ್ವಶನ್. ಸೊ ಸೋವಾ ರಿಕ್ಪಾ ಅಂದರೆ ನಿಮಗೆ ಗೊತ್ತಿರಬೇಕಾಗತ್ತೆ, ಟಿಬೆಟಿಯನ್ ಗಿಡಮೂಲಿಕೆಯಿಂದ ಕೊಡ್ತಕ್ಕಂಥ ಒಂದಷ್ಟು ಔಷಧಿ, ಅಥವಾ ಟಿಬೆಟಿಯನ್ ಟೆಕ್ನಿಕ್ ಆಫ್ ಟ್ರೀಟ್ಮೆಂಟ್ ಅಂತೇಳಿ ನಾವು ಕರಿಬಹುದು. ಅದೇ ರೀತಿ 59ನೇ ಪ್ರಶ್ನೆ, ಚೀಫ್ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರೆ ಅಂತ ಕೇಳಿದ್ದಾರೆ. ಬಹಳ ಸಿಂಪಲ್, ಆಪ್ಷನ್ ಎ ಪ್ರೆಸಿಡೆಂಟ್. ನಮ್ಮ ರಾಷ್ಟ್ರಪತಿ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಿಸ್ತಾರೆ ಯಾವಾಗಲೂ ಕೂಡ. ಅದೇ ರೀತಿ 60ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ನ್ಯಾಷನಲ್ ಎಮರ್ಜೆನ್ಸಿ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಪ್ರಶ್ನೆ, ಬಹಳ ಈಸಿಯಾಗಿದೆ. ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಕೆಳಗಿನ ಯಾವ ಸಂದರ್ಭದಲ್ಲಿ ಹಾಕ್ಬೋದು ಅಂತ ಕೇಳಿದ್ದಾರೆ. ಇದಕ್ಕೆ 3 ಕೂಡ ಕರೆಕ್ಟ್. ಆಪ್ಷನ್ ಡಿ ಆಲ್ ದ ಎಬೋ. ಯಾಕಪ್ಪ ಅಂದರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಕೂಡ ಇದನ್ನು ಮಾಡಬಹುದು. ಆರ್ಮ್ ರೆಬೆಲಿಯನ್
ಅಂದರೆ ಸಶಸ್ತ್ರ ದಂಗೆ ಇದ್ದಾಗಲೂ ಕೂಡ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಇಂಪೋಸ್ ಮಾಡಬಹುದು. ಜೊತೆಗೆ ಎಕ್ಸ್ಟರ್ನಲ್ ಅಗ್ರೆಷನ್, ಬಾಹ್ಯ ಆಕ್ರಮಣ ಆದಾಗ ಕೂಡ ಇದನ್ನು ನಾವು ಇಂಪೋಸ್ ಮಾಡಬಹುದು. ಹಾಗೆ ನೋಡಿದ್ರೆ 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಏನು 44ನೇ ಸಂವಿಧಾನಕ್ಕೆ ತಿದ್ದುಪಡಿ ಬರುತ್ತೆ, ನಮ್ಮ ಮೊರಾರ್ಜಿ ದೇಸಾಯಿ ಸರ್ಕಾರ ಅವರು ಇದನ್ನು ಆರ್ಮ್ಡ್ ರೆಬೆಲಿಯನ್ ಆ್ಯಡ್ ಮಾಡ್ತಾರೆ. ಮುಂಚೆ ಕೇವಲ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು, ಅಂದರೆ ಆಂತರಿಕ ದಂಗೆ ಅಥವಾ ಆಂತರಿಕ ಡಿಸ್ಟರ್ಬೆನ್ಸಸ್ ಅಂತ ಇತ್ತು. ಬಟ್ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಇಂದಿರಾ ಗಾಂಧಿ ಅವರು ಒಂದು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ ಅಂತ ಮಾಡಿದ್ರು. ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ನ್ಯಾಷನಲ್ ಎಮರ್ಜೆನ್ಸಿನ ಕೇವಲ ಆರ್ಮ್ಡ್ ರೆಬೆಲಿಯನ್ ಅಂದರೆ ಸಶಸ್ತ್ರ ದಂಗೆಯಾದಾಗ ಮಾತ್ರ ಇಂಪೋಸ್ ಮಾಡಬೇಕು ಅಂತ ಹೇಳಿ 44ನೇ ಸಂವಿಧಾನ ತಿದ್ದುಪಡಿ 1978 ಅದು ಹೇಳುತ್ತೆ. ಅದೇ ರೀತಿ 61st ಕ್ವಶನ್ ನೋಡ್ತಾ ಇದ್ದೀರಾ. ಮೊಳಕಾಲುಕುಲು, ನವರ ಮತ್ತು ದುಬ್ರಾಜ್ ಅಂತಕ್ಕಂತಹದ್ದು ಏನು ಅಂತ ಕೇಳಿದ್ದಾರೆ. ಸೊ ಈ ಮೊಳಕಾಲುಕುಲು ಮತ್ತು ದುಬ್ರಾಜ್ ಆ್ಯಂಡ್ ನವರ ಅಂತಕ್ಕಂತಹದ್ದು ಅಕ್ಕಿಗೆ ಸಂಬಂಧಪಟ್ಟಂಥ ಅಂದರೆ ಭತ್ತದ ವೆರೈಟಿಗಳು, ಸ್ಪೀಶೀಸ್ ಆಫ್ ವೆರೈಟೀಸ್ ಆಫ್ ಪ್ಯಾಡಿ ಅಂತ ಹೇಳಿ ಕರಿಬೋದು. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಇಂಡಿಯನ್ ವೆರೈಟೀಸ್ ಆಫ್ ರೈಸ್, ಭತ್ತದ ವಿವಿಧ ತಳಿಗಳು ಅಂತ ಹೇಳಿದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಅದೇ ರೀತಿ 62ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಹೂ ಇಸ್ ದ ಚೇರ್ಮನ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ಇಂಟರ್ ಸ್ಟೇಟ್ ಕೌನ್ಸಿಲ್. ನೋಡಿ, ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಚೇರ್ಮನ್ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಅಂತ ಹೇಳಿದ್ರೆ ಖಂಡಿತ ಆಪ್ಷನ್ ಎ ಪ್ರಧಾನಮಂತ್ರಿ ಆಗುತ್ತೆ. ಬಟ್ ಇಲ್ಲಿ ಕೇಳಿರ್ತಕ್ಕಂತಹದ್ದು ನಾಟ್ ದಟ್, ಬಟ್ ಸ್ಟ್ಯಾಂಡಿಂಗ್ ಕಮಿಟಿ. ನಿಮಗೆಲ್ಲ ಗೊತ್ತಿರಬೇಕು, ಕೆಲವು ವರ್ಷಗಳ ಹಿಂದೆ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಿದೆ ಅಂದರೆ ಅಂತಾರಾಜ್ಯ ಒಂದು ಮಂಡಳಿ ಏನು ಬರುತ್ತೆ, ಪರಿಷತ್ ಏನು ಬರುತ್ತೆ, ಅದರಲ್ಲಿ ಈ ಒಂದು ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಯಿತು, ಸ್ಥಾಯಿ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು. ಯಾವಾಗಲೂ ಕೂಡ ಈ ಸ್ಥಾಯಿ ಸಮಿತಿಗೆ ಯೂನಿಯನ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಮಂತ್ರಿ ಏನಿರ್ತಾರೆ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಪ್ರಸಕ್ತವಾಗಿ ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಯಾಗಿದ್ದಾರೆ, ಯೂನಿಯನ್ ಹೋಮ್ ಮಿನಿಸ್ಟರ್. ಸೊ ಅವರು ಈ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಇಂಟರ್ ಸ್ಟೇಟ್ ಕೌನ್ಸಿಲ್ನ ಮುಖ್ಯಸ್ಥರಾಗಿರ್ತಾರೆ. ಸೊ ಆಪ್ಷನ್ ಸಿ ಸರಿಯಾಗಿರುತ್ತೆ. 63ನೇ ಪ್ರಶ್ನೆ ನೋಡಿದ್ರೆ ಅದು ಕೂಡ ಎರಡು ದೊಡ್ಡ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. 17ನೇ ಪಾರ್ಟ್ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಪಾರ್ಟ್ ನಂಬರ್ 17 ಏನು ಬರುತ್ತೆ, 17ನೇ ಪಾರ್ಟ್, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂದರೆ ಅಧಿಕೃತ ಭಾಷೆಯ ಬಗ್ಗೆ ಮಾತಾಡುತ್ತೆ. 100% ಕರೆಕ್ಟ್. ಅದೇ ರೀತಿ ಅದರಲ್ಲಿ 4 ವಿವಿಧ ರೀತಿಯ ಭಾಷೆಗಳಿಗೆ ಒಂದು ಪ್ರಾವಿಷನ್ನ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಖಂಡಿತ ಕರೆಕ್ಟ್ ಆಗಿರುತ್ತೆ. ಅದನ್ನು ನಾವು ಕೇಂದ್ರದ ಭಾಷೆ, ಪ್ರಾದೇಶಿಕ ಭಾಷೆ, ಅದೇ ರೀತಿ ಈ ನ್ಯಾಯಾಂಗಿಕ ಭಾಷೆ ಮತ್ತು ಸ್ಪೆಷಲ್ ಡೈರೆಕ್ಟಿವ್ಸ್ ಅನ್ನುವಂತಹ 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಇದು ನಿಮಗೆ ಪಾರ್ಟ್ 17 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಬೋತ್ 1 and 2 ಕರೆಕ್ಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ 64ನೇ ಪ್ರಶ್ನೆ ನೋಡೋಣ. ಪಟ್ಟದಕಲ್ಲು ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದು ಯುನೆಸ್ಕೋದ ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಟ್ಸ್ ಎ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಅದರ ಜೊತೆಗೆ ಇದು ಮಲಪ್ರಭಾ ನದಿಯ ತೀರದಲ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಅದು ಕೂಡ 100% ಕರೆಕ್ಟ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ಸರಿ ಇದೆ. ಬಟ್ ಎರಡನೇ ಆಪ್ಷನ್ ಏನು ಕೇಳ್ತಿದ್ದಾರೆ, ಇಟ್ ವಾಸ್ ಕನ್ಸ್ಟ್ರಕ್ಟೆಡ್ ಡ್ಯೂರಿಂಗ್ ದ ರೇನ್ ಆಫ್ ಪಾಂಡ್ಯ ಡೈನೆಸ್ಟಿ. ಪಾಂಡ್ಯರು ಇದನ್ನು ನಿರ್ಮಾಣ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಖಂಡಿತ ತಪ್ಪು. ಬಿಕಾಸ್ ಇದನ್ನು ಚಾಳುಕ್ಯರು ಈ ಒಂದು ಪಟ್ಟದಕಲ್ಲು ಮತ್ತು ಅದರ ಸುತ್ತಮುತ್ತಲ ಒಂದು ಕಲೆಗಳನ್ನು, ಒಂದು ಸಂಕೀರ್ಣಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಆಪ್ಷನ್ 2 ತಪ್ಪಾಗುತ್ತೆ. ಆ್ಯಂಡ್ ಅಗೇನ್ ಆಪ್ಷನ್ 3, ವಿರೂಪಾಕ್ಷ ಟೆಂಪಲ್ ಇನ್ ದ ಕಾಂಪ್ಲೆಕ್ಸ್ ವಾಸ್ ಬಿಲ್ಡ್ ಬೈ ಕ್ವೀನ್ ಲೋಕಮಹಾದೇವಿ. ಸೊ ಲೋಕಮಹಾದೇವಿ ರಾಣಿಯವರು ಅಲ್ಲಿನ ವಿರೂಪಾಕ್ಷ ಟೆಂಪಲನ್ನು, ದೇವಸ್ಥಾನವನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅದು 100% ಕರೆಕ್ಟ್ ಆಗಿರುತ್ತೆ. ಸೊ 1 and 3 ಕರೆಕ್ಟ್, ಬಟ್ 2 ತಪ್ಪಾಗಿರುತ್ತೆ. ಸೊ ಆಪ್ಷನ್ ಸಿ 1 and 3 ಕರೆಕ್ಟ್ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ಥರ 65th ಕ್ವಶನ್ ಕಾಣಿಸ್ಕೊಳ್ತಾ ಇದೆ. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ? ತುಂಬ ಬೇಸಿಕ್ ಕ್ವಶನ್ ಇದು. ಅಬ್ಸಲ್ಯೂಟ್ಲಿ ನಿಮಗೆ ಆಪ್ಷನ್ ಬಿ ಅಂದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಅವರು ಈ ಒಂದು ರಾಜ್ಯಪಾಲರಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ, ಓತ್ನ ಅಡ್ಮಿನಿಸ್ಟರ್ ಮಾಡ್ತಾರೆ. ಅದೇ ರೀತಿ 66ನೇ ಪ್ರಶ್ನೆ ಹೇಳುತ್ತೆ, ಕೆಳಗಿನ ಯಾವುಕ್ಕೆ ಈ ಭೌಗೋಳಿಕ ಸೂಚ್ಯಂಕ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸಿಕ್ಕಿದೆ, GI ಟ್ಯಾಗ್ ಸಿಕ್ಕಿದೆ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಇದಕ್ಕೆ ಅಬ್ಸಲ್ಯೂಟ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂತಹ 6ಕ್ಕೆ 6 ಉತ್ಪನ್ನಗಳಿಗೂ ಕೂಡ ಈ ಭೌಗೋಳಿಕ ಸೂಚ್ಯಂಕ ಅಥವಾ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಟ್ಯಾಗ್ ಏನಿದೆ, GI ಟ್ಯಾಗ್ ಏನಿದೆ, ಅದು ಖಂಡಿತ ದೊರಕಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅವುಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಭಾಳ ಒಳ್ಳೆಯದು. 6 ಏನು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾವ್ಯಾವ ರಾಜ್ಯಗಳು ಅಂತೇಳಿ ತಿಳ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ 67ನೇ ಪ್ರಶ್ನೆ, ಪಟಚಿತ್ರ ಅನ್ನುವಂತಹ ಒಂದು ಕಲೆಯ ಬಗ್ಗೆ ಕಾಣಿಸ್ಕೊಳ್ತಾ ಇದೆ. ಪಟಚಿತ್ರ ಚಿತ್ರಕಲೆಗೆ ಸಂಬಂಧಪಟ್ಟಂತೆ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಂದು, ಇದು ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತೆ. ಜೊತೆಗೆ 2 ರಾಜ್ಯಗಳಲ್ಲಿ ಇದನ್ನು ಸ್ವಲ್ಪ ಭಿನ್ನ ಭಿನ್ನ ಶೈಲಿಯಲ್ಲಿ, ಡಿಫ್ರೆಂಟ್ ಸ್ಟೈಲಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ. ಸೊ ಹಾಗಾಗಿ 2 ಸಪ್ರೇಟ್ ಏನು GI ಟ್ಯಾಗನ್ನು ಕೂಡ ಕೊಡಲಾಗಿದೆ. ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ 67ನೇ ಪ್ರಶ್ನೆಗೆ ಬೋತ್ 1 and 2 ಆರ್ ಕರೆಕ್ಟ್. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ವೆಸ್ಟ್ ಬೆಂಗಾಲ್ ಮತ್ತು ಒಡಿಶಾಗೆ ಸಂಬಂಧಪಟ್ಟಂಥ ವಿಚಾರ. ನಿಮಗೆಲ್ಲ ಗೊತ್ತು ರಸಗುಲ್ಲ ಅಂತ ನಾವೇನು ಕರಿತೀವಿ. ರಸಗುಲ್ಲ ಅಂದರೆ ಒಂದು ಫೇಮಸ್ ಇಂಡಿಯನ್ ಸ್ವೀಟ್.
ಇದಕ್ಕೆ ಸಂಬಂಧಪಟ್ಟಂತೆ GI ಟ್ಯಾಗ್ಗೋಸ್ಕರ ಕೂಡ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳು ಬಹಳ ದಿನಗಳ ಕಾಲ ಹೋರಾಡಿದ್ವು. ಕೊನೆಗೆ ಎರಡೂ ರಾಜ್ಯಗಳಿಗೆ ಬೇರೆ ಬೇರೆ ರಸಗುಲ್ಲಾದ ಟ್ಯಾಗನ್ನು ಕೊಡಲಾಯಿತು, GI ಟ್ಯಾಗನ್ನು ಕೊಡಲಾಯಿತು. ಸೊ ಅದೇ ರೀತಿ ಪಟಚಿತ್ರ ಕೂಡ ಎರಡೂ ರಾಜ್ಯಗಳಿಗೆ ಒಂದು ಲಿಂಕ್ ಆಗಿರತಕ್ಕಂತಹದ್ದು. ಅದೇ ರೀತಿ 68ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಪತ್ರೊಡೆ ಅನ್ನುವಂತಹ ಒಂದು ಖಾದ್ಯದ ಬಗ್ಗೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಕೊಲೊಕೇಶಿಯಾ ಎಲೆಗಳನ್ನು ಬಳಸಿ ತಯಾರಿಸಿರತಕ್ಕಂತಹ ಒಂದು ವೆಜಿಟೇರಿಯನ್ ಡಿಶ್, ಸಸ್ಯಾಹಾರಿ ಡಿಶ್ ಆಗಿರುತ್ತೆ. 100% ಕರೆಕ್ಟ್. ಜೊತೆಗೆ 2021ರಲ್ಲಿ ನಮ್ಮ ಆಯುಷ್ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ನಾವೇನು ಕರಿತೀವಿ, ಅವರು ಇದನ್ನು ಒಂದು ಸಾಂಪ್ರದಾಯಿಕ ಪದ್ಧತಿಯ ಒಂದು ರೆಸಿಪಿ ಅಂತೇಳಿ ಅದನ್ನು ಪರಿಗಣನೆ ಮಾಡಿದ್ದಾರೆ. ಅಲ್ಲಿ ಔಷಧ ಅಂತಾಗಿದೆ, ಔಷಧಿ ಅಂತ ಅಲ್ಲ. ಒಂದು ಇವಾಗ ಕಾಣಿಸ್ತದೆ ರೈಟ್ ಸೈಡಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಟ್ರೆಡಿಷ್ನಲ್ ಫುಡ್ ರೆಸಿಪಿ ಅಂಥೇಳಿ. ಫುಡ್ ರೆಸಿಪಿ ಅಂದ್ರೇನು? ಒಂದು ಈ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಒಂದು ಟೈಪ್. ಇತ್ತೀಚೆಗಷ್ಟೇ ನಮ್ಮ ಆಯುಷ್ ಸಚಿವಾಲಯ ಈ ಪಾರಂಪರಿಕವಾಗಿ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡ್ತಕ್ಕಂತಹ ಫುಡ್ ರೆಸಿಪಿಗಳನ್ನ ಸ್ಟೋರ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಸೊ ಅದರಲ್ಲಿ ಪತ್ರೊಡೆ ಕೂಡ ಖಂಡಿತವಾಗಿ ಸೆಲೆಕ್ಟ್ ಆಗಿತ್ತು. ಸೊ ಆಪ್ಷನ್ ಸಿ ಬೋತ್ 1 and 2 ಆರ್ ಕರೆಕ್ಟ್. ಯಾರಿಗೆ ಪತ್ರೊಡೆ ಗೊತ್ತಿಲ್ಲ ಅವರಿಗೆ ಒಂದು ಫೋಟೋವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪರ್ಟಿಕ್ಯುಲರ್ ಎಲೆಯನ್ನು ಯೂಸ್ ಮಾಡಿ ಇದನ್ನು ಮಾಡಲಾಗುತ್ತೆ. ಎಸ್ಪೆಷಲಿ ಈ ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುತ್ತೆ. ಪತ್ರೊಡೆ ಅಂತೇಳಿ ಕರಿಬಹುದು. ಒಂದು ವಿಶೇಷ ಸಸ್ಯಾಹಾರಿ ಖಾದ್ಯ ಅಂತೇಳಿ ಕರೀತಾರೆ. ಅದೇ ರೀತಿ 69ನೇ ಪ್ರಶ್ನೆ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ಫೈಂಡ್ ಔಟ್ ದ ಟ್ರೈಬ್. ಅಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನು ಓದ್ಬಿಟ್ಟು ಇದು ಯಾವ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತಾ ಇದೆ, ಯಾವ ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಮಾತಾಡ್ತಿದೆ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಅದನ್ನೇನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಇದನ್ನು ಹಬ್ಶಿ ಅನ್ನುವಂತಹ ಒಂದು ಜನಾಂಗ ಅಂತ ಕೂಡ ಕರೆಯಲಾಗುತ್ತೆ ಮತ್ತು ಇದು ಮೂಲತಃ ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ಅದೇ ರೀತಿ ಎರಡನೇ ಒಂದು ಪಾಯಿಂಟ್ ಹೇಳುತ್ತೆ, ಈ ಒಂದು ಬುಡಕಟ್ಟು ಜನಾಂಗ ನಿಮಗೆ ಗುಜರಾತ್, ಕರ್ನಾಟಕ ಮತ್ತು ಹೈದರಾಬಾದ್ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅದೇ ರೀತಿ ಮೂರನೇ ಒಂದು ಪಾಯಿಂಟ್ ಹೇಳುತ್ತೆ, ಇದನ್ನು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ PVTG. ಇದು ಕೂಡ ಒಂದು ಭಾಳ ಡೀಪ್ ಆಗಿರತಕ್ಕಂಥ ಕಾನ್ಸೆಪ್ಟ್. ನಮ್ಮ ದೇಶದಲ್ಲಿ ಸುಮಾರು 75 ಬುಡಕಟ್ಟು ಜನಾಂಗಗಳನ್ನು, 75 ಟ್ರೈಬಲ್ ಕಮ್ಯುನಿಟೀಸ್ಗಳನ್ನು ನಾವು PVTG ಅಂತ ಹೇಳಿ ವರ್ಗೀಕರಿಸ್ತೀವಿ. PVTG ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ. ಅಂದರೆ ಯಾವ್ಯಾವ ಬುಡಕಟ್ಟು ಜನಾಂಗಗಳು ಅತ್ಯಂತ ಕಡಿಮೆ ಪಾಪ್ಯುಲೇಷನ್ ಹೊಂದಿದಾವೋ, ಅಂದರೆ ಅವುಗಳ ಒಂದು ಪಾಪ್ಯುಲೇಷನ್ ಗ್ರೋತ್ ರೇಟ್, ಜನಸಂಖ್ಯೆಯ ಬೆಳವಣಿಗೆ ದರ 0 ಅಥವಾ ನೆಗೆಟಿವ್ ಗ್ರೋತ್ ಇರುತ್ತೋ, ಮತ್ತು ಯಾವ ಈ ಬುಡಕಟ್ಟು ಜನಾಂಗಗಳು ಕಂಪ್ಲೀಟ್ 0 ಲಿಟ್ರಸಿ ಹೊಂದಿರ್ತಾವೋ, ಮತ್ತು ಯಾವ ಬುಡಕಟ್ಟು ಜನಾಂಗಗಳು ಇನ್ನೂ ಕೂಡ ಪುರಾತನ ಒಂದು ಅಗ್ರಿಕಲ್ಚರ್ನ ಬಳಕೆ ಮಾಡ್ತಾ ಇರ್ತವೆ, ಬಾಹ್ಯ ಪ್ರಪಂಚದೊಂದಿಗೆ ಕಾಂಟ್ಯಾಕ್ಟಲ್ಲಿರಲ್ವೋ ಅಂತಹ 75 ಆಯ್ದ ಟ್ರೈಬಲ್ ಗ್ರೂಪ್ಗಳನ್ನು PVTG ಅಂತ ಹೇಳಿ ನಮ್ಮ ದೇಶದಲ್ಲಿ ವರ್ಗೀಕರಣ ಮಾಡಲಾಗಿದೆ. ಸೊ ಅದಕ್ಕೆ ಇದು ಸಂಬಂಧಪಡುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿದ್ದಿ ಜನಾಂಗ ಆಗುತ್ತೆ. ನಿಮಗೆಲ್ಲ ಗೊತ್ತು, ಇದನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿದ್ದಿಗಳು ಕಾಣಿಸ್ಕೊಳ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಪ್ಷನ್ 3 ತಪ್ಪಾಗುತ್ತೆ. ಬಿಕಾಸ್ 75 ಏನು ಬುಡಕಟ್ಟು ಜನಾಂಗಗಳಿದ್ದಾವೆ ಅದರಲ್ಲಿ ಸಿದ್ದಿ ಖಂಡಿತ ಇರಬಹುದು, ಬಟ್ ಕರ್ನಾಟಕ ರಾಜ್ಯದಿಂದ ಅಲ್ಲಿಲ್ಲ. ಕರ್ನಾಟಕದಿಂದ ಕೇವಲ ಕೊರಗ ಮತ್ತು ಜೇನು ಕುರುಬರು ಮಾತ್ರ ಈ PVTGಯಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಈ ಸಿದ್ದಿಗಳು ಗುಜರಾತ್ ಮತ್ತು ಹೈದರಾಬಾದಲ್ಲೂ ಕೂಡ ಕಾಣಿಸ್ಕೊಳ್ಳೋದ್ರಿಂದ ಮೇ ಬಿ 6 ರಾಜ್ಯಗಳಿಂದ PVTG ಪಟ್ಟಿಗೆ ಅವು ಸೇರ್ಪಡೆ ಆಗಿರಬಹುದು. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಬಿ ಸಿದ್ದಿ ಕರೆಕ್ಟ್ ಆಗಿರುತ್ತೆ. ನೀವು ನೋಡಿರ್ತೀರಿ ಇವತ್ತಿಗೂ ಕೂಡ ಸ್ವಲ್ಪ ಆಫ್ರಿಕನ್ ಒಂದು ಲುಕಿಂಗ್ ಇರುತ್ತೆ. ಹೌದು, ಅವರ ಫೇಶಿಯಲ್ ಫೀಚರ್ಸ್ ಇರ್ಬೋದು, ಅವರ ಹೇರ್ ಸ್ಟೈಲ್ ಇರ್ಬೋದು, ಹೇರ್ ಇರ್ಬೋದು, ಅದು ಇವತ್ತಿಗೂ ಕೂಡ ಆಫ್ರಿಕನ್ನರ ಥರ ಕಾಣುತ್ತೆ. ಸಿದ್ದಿ ಜನಾಂಗ ಅಂತೇಳಿ ಅವ್ರನ್ನ ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ಸಿಕ್ಕಾಪಟ್ಟೆ ಅವರು ಕಾಣಿಸ್ಕೊಳ್ತಾರೆ. ಅದೇ ರೀತಿ 70ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಇಲ್ಲಿ 4 ಒಂದು ನಮ್ಮ ಒಂದು ಫೋಕ್ಲೋರ್ ಅಂದರೆ ನಮ್ಮ ಟ್ರೆಡಿಷನಲ್ ಥಿಂಗ್ಸನ್ನು ಕೊಟ್ಬಿಟ್ಟು ಯಾವ್ಯಾವ ರಾಜ್ಯಗಳು ಅಂತೇಳಿ ಮ್ಯಾಚ್ ಮೇಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ನಾಥುಪುರ ಪಟ್ಟು ಅಂತೇಳಿ ಕಾಣಿಸ್ಕೊಳ್ತಾ ಇದೆ. ನಾಥುಪುರ ಪಟ್ಟು ಬಂದ್ಬಿಟ್ಟು ನಿಮಗೆ ತಮಿಳುನಾಡು ಹೇಗೆ 2 ಆಗುತ್ತೆ. ಅದೇ ರೀತಿ ಲಾವಣಿ ಅಂತಕ್ಕಂತಹದ್ದು ಭಾಳ ಫೇಮಸ್. ಇದನ್ನು ನಿಮಗೆ ಮಹಾರಾಷ್ಟ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ಭಾವಗೀತೆ ಅದು ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಕ್ಕಂತಹದ್ದು. ಆ್ಯಂಡ್ ಕೊನೆಗೆ ಬಾಂಗ್ರಾ, ಇದು ಕೂಡ ಒಂದು ಟ್ರೆಡಿಷನಲ್ ಡ್ಯಾನ್ಸ್, ಒಂದು ಫೋಕ್ ಡ್ಯಾನ್ಸ್. ಇದು ಅಬ್ಸಲ್ಯೂಟ್ಲಿ ನಿಮಗೆ ಪಂಜಾಬ್ ರಾಜ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಾಂಗ್ರಾ ನೃತ್ಯ ಪ್ರಕಾರ ಅಂತೇಳಿ. ಸೊ ಇದೆಲ್ಲವನ್ನು ನೀವು ಗಮನಿಸ್ತಾ ಹೋಗೋದಾದ್ರೆ ಐ ಥಿಂಕ್ ನಿಮಗೆ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಎಗೆ 2, ಬಿಗೆ 4, ಸಿಗೆ 1 ಮತ್ತು ಡಿಗೆ 3. ಸೊ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. 71ನೇ ಪ್ರಶ್ನೆ ನೋಡ್ತಾ ಹೋಗಿದ್ರೆ ಲೋಕ್ ಅದಾಲತ್ ಬಗ್ಗೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೂಡ ನೀವು ಒಂದೆರಡು ತಿಂಗಳಿಂದ ನಮ್ಮ ರಾಜ್ಯದಲ್ಲಿ ಕೂಡ ಲೋಕ್ ಅದಾಲತ್ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಲೋಕ್ ಅದಾಲತ್ ಅಂದ್ರೇನು? ನಿಮಗೆ ಕಾನ್ಸ್ಟಿಟ್ಯೂಷನ್ ಬುಕ್ಕನ್ನು ಓದಿದ್ರಿ ಅಂದರೆ ನಿಮಗೆ ಕಾಣಿಸುತ್ತೆ. ಲೋಕ್ ಅದಾಲತ್ ಅಂತ ಹೇಳಿದ್ರೆ ಯಾವುದೋ ಒಂದು ಕೇಸ್ ಇರುತ್ತೆ, ಇಬ್ಬರು ವ್ಯಕ್ತಿಗಳು ಆ ಕೇಸ್ನಲ್ಲಿ ಒಂದು ಕೇಸನ್ನು ಪರಸ್ಪರ ಹಾಕ್ಕೊಂಡಿರ್ತಾರೆ. ಅವರು ಕೋರ್ಟ್ಗೆ ಹೋಗಿ ಪರಿಹಾರ ಕಂಡುಕೊಳ್ಬೇಕು ಅಂದರೆ ತುಂಬ ಕಾಯಬೇಕಾಗತ್ತೆ, ತುಂಬ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ, ಮತ್ತು ಕೋರ್ಟ್ ಅವರಿಗೆ ಒಳಪಡಿಸ್ತಕ್ಕಂಥ ನಿಬಂಧನೆಗಳಿಗೆ ಒಪ್ಪಬೇಕಾಗತ್ತೆ. ಬಿಕಾಸ್ ಕೋರ್ಟ್ಗಳು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಲೀಗಲಿಸ್ಟಿಕ್ ಟರ್ಮ್ಸಲ್ಲಿ ಮೂವ್ ಆಗ್ತಾರೆ, ಅಂದರೆ ಕಾನೂನಾತ್ಮಕವಾಗಿ ಅವರು ಇದನ್ನು ಮೂವ್ ಮಾಡ್ತಾರೆ. ಸೊ ಅಂತಹ ಒಂದು ಸನ್ನಿವೇಶನ ತಪ್ಪಿಸಬೇಕು ಅಂತ ಹೇಳಿ ಲೋಕ್ ಅದಾಲತ್ ಅನ್ನುವಂಥ ಒಂದು ಸ್ಕೀಮನ್ನು ನಮ್ಮಲ್ಲಿ ಜಾರಿ ಮಾಡಲಾಗಿದೆ. ಯೂಶ್ವಲಾಗೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ NLSC ಅಂತ ನಾವೇನು ಕರಿತೀವಿ,
ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಏನು ಒಂದು ಅಥಾರಿಟಿ ಬರುತ್ತೆ, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತೇಳಿ, ಅವರು ಇದನ್ನು ಪ್ರಮೋಟ್ ಮಾಡ್ತಾರೆ. ದೇಶಾದ್ಯಂತ ಲೋಕ ಅದಾಲತ್ ಮಾಡಬೇಕು ಅಂತೇಳಿ. ಬಿಕಾಸ್ ಲೋಕ ಅದಾಲತ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಇರಲ್ಲ. ನಿಮಗೆ ಇಂಡಿಯನ್ ಎವಿಡೆನ್ಸಸ್ ಆ್ಯಕ್ಟ್ ಇರಬಹುದು, ಬೇರೆ ಬೇರೆ ಆ್ಯಕ್ಟ್ಗಳನ್ನ ಬಳಕೆ ಮಾಡಲ್ಲ. ಬದಲಾಗಿ ಎರಡೂ ಪಾರ್ಟಿಗಳನ್ನ ಕರೆಕ್ಟಾಗಿ ಕರ್ಕೊಂಬಂದು ಕೂರಿಸಿ ಅವರಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸನ್ನು ರೀಚ್ ಮಾಡಿಸ್ತಾರೆ. ಒಂದು ಕನ್ಸೆನ್ಸಸ್ಸನ್ನು ಮೂಡಿಸ್ಬಿಟ್ಟು ಇಬ್ಬರಿಗೂ ಒಪ್ಪಿಗೆ ಆಗೋ ರೀತಿ ಸಂಧಾನವನ್ನು ಮಾಡ್ತಾರೆ. ಸೊ ಹಂಗಾದಾಗ ಅವರಿಗೆ ಕೇಸ್ ಕೂಡ ಬೇಗ ಕ್ಲಿಯರ್ ಆಗುತ್ತೆ, ಅವರಿಗೆ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್ ಆಗಲ್ಲ, ದುಡ್ಡು ಖರ್ಚಾಗಲ್ಲ. ಬಿಕಾಸ್ ಇದು ಯಾವುದೇ ರೀತಿಯಾದಂತಹ ಫೀಸಸ್, ನಿಮಗೆ ಸಿಕ್ಕಾಪಟ್ಟೆ ಎಕ್ಸಾರ್ಬಿಟೆಂಟ್ ಫೀಸಸ್ ಕೂಡ ಇರಲ್ಲ. ಸೊ ಅದೇ ರೀತಿ ನ್ಯಾಯಾಲಯಗಳ ಮೇಲೆ ಬರ್ಡನನ್ನು ಕೂಡ ಕಮ್ಮಿ ಮಾಡುತ್ತೆ. ನಿಮಗೆಲ್ಲ ಗೊತ್ತು, ಆಲ್ರೆಡಿ ನಮ್ಮ ಕೋರ್ಟ್ ಸಿಕ್ಕಾಪಟ್ಟೆ ಬರ್ಡನ್ಡ್ ಆಗಿದ್ದಾವೆ ಈ ಒಂದು ಕೇಸ್ ಲೋಡಿಂದ, ಅದನ್ನು ಕೂಡ ಕಮ್ಮಿ ಮಾಡಲಿಕ್ಕೆ ಇದು ಪ್ರಯತ್ನ ಪಡುತ್ತೆ. ಸೊ ಲೋಕ ಅದಾಲತ್ ಬಗ್ಗೆ ಒಂದು ಚಿಕ್ಕ ಪರಿಚಯ ಅದಾಗುತ್ತೆ. ಬಹಳ ಬಾರಿ ಪ್ರಶ್ನೆಗಳು ಕೇಳ್ತಿರ್ತಾರೆ, ಅದಕ್ಕೋಸ್ಕರ ಹೇಳಿದ್ದು. ಸೊ ಇಲ್ಲಿ ಫಸ್ಟ್ ಒನ್ ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಲೋಕ ಅದಾಲತ್ ತೀರ್ಪು ಏನಿರುತ್ತೆ, ಇಟ್ ಈಸ್ ಆಸ್ ಗುಡ್ ಆಸ್ ಎನಿ ಅದರ್ ಡಿಕ್ರಿ ಫ್ರಮ್ ಎ ಡಿಫ್ರೆಂಟ್ ಕೋರ್ಟ್. ಬೇರೆ ಒಂದು ನ್ಯಾಯಾಲಯದಿಂದ ಬರ್ತಕ್ಕಂತಹ ಡಿಕ್ರಿ ಅಂದರೆ ಒಂದು ಆದೇಶ ಏನಿರುತ್ತೆ, ಅದಕ್ಕೆ ಸಮಾನವಾಗಿ ಲೋಕ ಅದಾಲತ್ನ ಒಂದು ಡಿಸಿಷನ್ ಆಗಿರುತ್ತೆ. ಸೊ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ. ಬಟ್ ಆಪ್ಷನ್ 2 ಏನು ಕೊಟ್ಟಿದ್ದಾರೆ, ಮೇಲ್ಮನವಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಬಟ್ ಮೇಲ್ಮನವಿ ಸಲ್ಲಿಸಕ್ಕಾಗಲ್ಲ. ಬಿಕಾಸ್ ದ ಡಿಸಿಷನ್ ಗಿವನ್ ಬೈ ಲೋಕ್ ಅದಾಲತ್ ಈಸ್ ಫೈನಲ್ ಆ್ಯಂಡ್ ಬೈಂಡಿಂಗ್. ಎರಡೂ ಪಾರ್ಟಿಗಳು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗುತ್ತೆ. ಮಾಮೂಲಿಯಾಗಿ ಅಪೀಲ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇಕಂತ ಹೇಳಿದ್ರೆ ಸಪ್ರೇಟ್ ಪಿಟಿಷನ್ ಹಾಕ್ಬೋದಾಗುತ್ತೆ, ಮೇಲ್ಮನವಿ ಸಲ್ಲಿಸಬಹುದು ಮಾಮೂಲಿ ಕೋರ್ಟ್ಗೆ ಹೋಗಿ ಬೇರೆ ಪಿಟಿಷನ್ ಹಾಕಿ. ಬಟ್ ಮಾಮೂಲಿಯಾಗಿ ಅವರು ಮೇಲ್ಮನವಿನ ಸಲ್ಲಿಸೋಕ್ಕಾಗಲ್ಲ, ಅಪೀಲ್ ಹೋಗೋಕ್ಕಾಗಲ್ಲ. ಸೊ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇರೋದ್ರಿಂದ ಆಪ್ಷನ್ ಎ 1 ಓನ್ಲಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಅದೇ ರೀತಿ 72nd ಕ್ವಶನ್ ಕಾಣಿಸ್ತಾ ಇದೆ, ಒಂದು ಸ್ಟ್ಯಾಟಿಕ್ ಒಂದು ಪ್ರಶ್ನೆ. ಹೂ ಈಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇಂಡಿಯಾ? ಹೂ ಈಸ್ ಕನ್ಸಿಡರ್ಡ್? ಸೊ ಯಾರು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ನಾವು ಕರಿತೀವಿ ಅಂತೇಳಿ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಲಾರ್ಡ್ ರಿಪನ್. ಸೊ ರಿಪನ್ ಅವರು ಈ ಒಂದು ಸೆಲ್ಫ್ ಗೌರ್ಮೆಂಟ್ ಆಫ್ ಇಂಡಿಯಾದ ಫಾದರ್ ಅಂತಲೇ ಕನ್ಸಿಡರ್ ಆಗಿದ್ದಾರೆ. ಅದೇ ರೀತಿ 73ನೇ ಪ್ರಶ್ನೆ, ಇದು ಕೂಡ ಸ್ವಲ್ಪ ಮಟ್ಟಿಗೆ ಒಂದು ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆ. ಶಾತೂಷ್ ಅಂತೇಳಿ, ಶಾತೂಷ್ ಅಂತಕ್ಕಂತಹದ್ದು ಒಂದು ರೀತಿಯ ಶಾಲು, ಸಿಕ್ಕಾಪಟ್ಟೆ ಫೇಮಸ್ ಆಗಿರತಕ್ಕಂತಹ ನಿಮಗೆ ಒಂದು ಹೊದಿಕೆ, ಒಂದು ಶಾಲ್ ಅಂತ ಕರಿಬಹುದು. ಇದನ್ನು ಯಾವ ಒಂದು ಪ್ರಾಣಿಯ ಕೂದಲಿನಿಂದ ಮಾಡಿರ್ತಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಇಂಗ್ಲೀಷಲ್ಲಿ ಟಿಬೆಟಿಯನ್ ಆಂಟೆಲಪ್ ಅಂತ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಟಿಬೆಟಿಯನ್ ಹುಲ್ಲೆ. ಹುಲ್ಲೆ ಅಂದರೆ ಜಿಂಕೆ ಜಾತಿಗೆ ಸೇರಿದಂತಹ ಒಂದು ಪ್ರಭೇದ. ಸೊ ಟಿಬೆಟಿಯನ್ ಆಂಟೆಲಪ್, ಇದನ್ನು ಚಿರು ಅಂತ ಕೂಡ ಕರೀತಾರೆ, CHIRU, ಚಿರು ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಪ್ರಾಣಿಯ ಕೂದಲಿನಿಂದ ಈ ಶಾತೂಷ್ ಅನ್ನುವಂತಹ ಪ್ರಸಿದ್ಧ ಶಾಲುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. ಆ್ಯಂಡ್ 74ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಡ್ ದ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟೀಸ್ ಆಸ್ ಅ ಫಂಡಮೆಂಟಲ್ ರೈಟ್? ಸೊ ಕೆಳಗಿನ ಯಾವ ಕಾಯ್ದೆ ಅಡಿಯಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಕನ್ನಡದಲ್ಲಿ ಕಾಣಿಸ್ಕೊಳ್ತಾ ಇದೆ ನಿಮಗೆ, ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಳ್ತಕ್ಕಂತಹದ್ದನ್ನು ಮೂಲಭೂತ ಹಕ್ಕನ್ನಾಗಿ ಕೆಳಗಿನ ಯಾವ ಒಂದು ವಿಧಿ ಅಡಿಯಲ್ಲಿ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ನಿಮಗೆಲ್ಲ ಗೊತ್ತು, 2011ನೇ ಇಸ್ವಿಯಲ್ಲಿ 2011 UPA 2 ಸರ್ಕಾರ ಇದ್ದಾಗ ನಿಮಗೆ 97th ಅಮೆಂಡ್ಮೆಂಟ್ ಆ್ಯಕ್ಟನ್ನು ಪಾಸ್ ಮಾಡಲಾಗುತ್ತೆ. ಸಂವಿಧಾನಕ್ಕೆ 97ನೇ ತಿದ್ದುಪಡಿಯನ್ನು ತರಲಾಗುತ್ತೆ, 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2011 ಅಂತೇಳಿ. ಸೊ ಆ ಒಂದು ಕಾಯ್ದೆಯ ಅಡಿಯಲ್ಲಿ ತಿದ್ದುಪಡಿಯನ್ನು ತಂದುಬಿಟ್ಟು ಈ ಕೋಆಪರೇಟಿವ್ ಯೂನಿಯನ್ಸನ್ನು, ಕೋಆಪರೇಟಿವ್ ಸೊಸೈಟಿಗಳನ್ನ ಸ್ಥಾಪಿಸಿಕೊಳ್ತಕ್ಕಂತಹದ್ದು ಒಂದು ಫಂಡಮೆಂಟಲ್ ರೈಟ್ ಅಂತೇಳಿ ಡಿಕ್ಲೇರ್ ಮಾಡಲಾಗುತ್ತೆ. ಇದು ಆಪ್ಷನ್ ಸಿ. ನಮ್ಮ ಆರ್ಟಿಕಲ್ 19 ಏನಿದೆ ನಿಮಗೆ 6 ಫ್ರೀಡಮ್ಸ್, 6 ಸ್ವಾತಂತ್ರ್ಯಗಳೇನು ಬರುತ್ತೆ, ಅದೇ ಒಂದು ಆರ್ಟಿಕಲ್ 19 ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನು ಬರುತ್ತೆ, ಆ ಒಂದು ಆರ್ಟಿಕಲ್ 19 ಏನು ಬರುತ್ತೆ, ಬೇರೆ ಬೇರೆ ಸ್ವಾತಂತ್ರ್ಯಗಳು ಸಿಗುತ್ತೆ. ಅದೇ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಈ ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪಿಸಿಕೊಳ್ತಕ್ಕಂಥ ಹಕ್ಕನ್ನು ಕೂಡ ಮೂಲಭೂತ ಹಕ್ಕು ಅಂತೇಳಿ ಪರಿಗಣಿಸಲಾಗುತ್ತೆ. ಯಾವ ತಿದ್ದುಪಡಿ ಅಂತ ಹೇಳಿದ್ರೆ 97th ಅಮೆಂಡ್ಮೆಂಟ್ ಆ್ಯಕ್ಟ್ 2011ನಲ್ಲಿ ಅದು ಪಾಸ್ ಆಗುತ್ತೆ. ಅದೇ ರೀತಿ 75ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಎಷ್ಟು ಉಪನಿಷತ್ತುಗಳು ಇದ್ದಾವೆ ಅಂತ ಕೇಳ್ತಿದ್ದಾರೆ. ನಮ್ಮ ಹಿಂದೂ ಧಾರ್ಮಿಕ ಗ್ರಂಥ, ಒಂದು ಉಪನಿಷತ್ ಅಂತ ಹೇಳಿದ್ರೆ ಒಂದು ಪುರಾತನ ಒಂದು ಹಿಂದೂ ಧಾರ್ಮಿಕ ಗ್ರಂಥ. ಹತ್ತಿರದಲ್ಲಿ ಕುಳಿತು ಕಲಿ ಅಂತೇಳಿ ಅಂದರೆ ಉಪನಿಷತ್ ಅಂದರೆ ಹತ್ತಿರದಲ್ಲಿ ಕುಳಿತುಬಿಟ್ಟು ಕಲಿತ್ಕೋ ಅಂತೇಳಿ ಅದೊಂದು ಮೀನಿಂಗನ್ನು ಕೊಡುತ್ತೆ ಸಂಸ್ಕೃತದಲ್ಲಿ. ಸೊ ಅದು ಸುಮಾರು 108 ಉಪನಿಷತ್ತುಗಳನ್ನ ಒಳಗೊಂಡಿರತಕ್ಕಂತಹದ್ದು ಈ ಒಂದು ಗ್ರಂಥ. ಸೊ ಆಪ್ಷನ್ ಡಿ 108 ಕರೆಕ್ಟ್ ಆಗಿರುತ್ತೆ. 108 ಒಟ್ಟು ಉಪನಿಷತ್ತುಗಳಿದ್ದಾವೆ ಅಂತೇಳಿ ಹೇಳಲಾಗುತ್ತೆ. ಅದೇ ರೀತಿ 76ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಯಾರ ಒಂದು ಜನ್ಮ ದಿನೋತ್ಸವವನ್ನು ನಾವು ಏಕತಾ ದಿವಸ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ. ರಾಷ್ಟ್ರೀಯ ಏಕತಾ ದಿವಸ್ ನಿಮಗೆಲ್ಲ ಗೊತ್ತು, October 31 ಅದನ್ನು ನಾವು ಸೆಲೆಬ್ರೇಟ್ ಮಾಡ್ತಕ್ಕಂತಹದ್ದು. ಬಹಳ ಸಿಂಪಲ್, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನಮ್ಮ ದೇಶವನ್ನು ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ದೇಶವನ್ನು ಒಗ್ಗೂಡಿಸಲಿಕ್ಕೆ ಕಾರಣ ಆದವರೇ ನಮ್ಮ ಮೊದಲ ಉಪ ಪ್ರಧಾನಿ ಮತ್ತು ಮೊದಲ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು. ಸೊ ಹಾಗಾಗಿ ಅವರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಏಕತಾ ದಿವಸ್ ಅಂತ ಹೇಳಿ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ 77ನೇ ಪ್ರಶ್ನೆ ಹೇಳುತ್ತೆ, ಗಾಯತ್ರಿ ಮಂತ್ರ ಯಾವ ಒಂದು ವೇದದಲ್ಲಿ ಸಿಗುತ್ತೆ ಅಂತೇಳಿ. ನಮಗೆ ಗೊತ್ತು 4 ವೇದಗಳು ಕಂಡುಬರುತ್ತೆ, ಒಂದು ಚತುರ್ವೇದ. ಅದರಲ್ಲಿ ಯಾವ ವೇದದಲ್ಲಿ ಗಾಯತ್ರಿ ಮಂತ್ರ ಕಂಡುಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ಋಗ್ವೇದ. ಋಗ್ವೇದ ಅಂತ ಹೇಳಿದ್ರೆ
ಮೊಟ್ಟ ಮೊದಲ ಮತ್ತು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ವೇದ. ಸೊ ಋಗ್ವೇದದಲ್ಲಿ ನಿಮಗೆ ಗಾಯತ್ರಿ ಮಂತ್ರ ಕಾಣಿಸ್ಕೊಳ್ಳುತ್ತೆ. ಸಿಮಿಲರ್ಲಿ 78ನೇ ಪ್ರಶ್ನೆ, ಒಂದು ಪೋಲವರಂ ಪ್ರಾಜೆಕ್ಟ್ ಅಂತೇಳಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟನ್ನು ಯಾವ ನದಿಗೆ ಅಡ್ಲಾಗಿ ಕಟ್ಟಲಾಗಿದೆ ಅಂತೇಳಿ ಕೇಳ್ತಿದ್ದಾರೆ. ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ವಿವಿಧೋದ್ದೇಶ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿಬಹುದು. ಆ್ಯಂಡ್ ಇದು ಬಹಳ ಇಂಪಾರ್ಟೆಂಟ್, ಯಾಕಪ್ಪ ಅಂದರೆ ಪೋಲವರಂ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಒಂದೆರಡು ಗಿನ್ನಿಸ್ ರೆಕಾರ್ಡ್ಗಳು ಕೂಡ ಆಗಿದ್ದಾವೆ. ಅಂದರೆ ಅತಿ ಹೆಚ್ಚು ಕಾಂಕ್ರೀಟನ್ನು ಒಂದೇ ಸಮಯಕ್ಕೆ ಎಷ್ಟೋ 32,000 ಕ್ಯೂಬಿಕ್ ಮೀಟರ್ಸ್ನಷ್ಟು ಒಂದು ಕಾಂಕ್ರೀಟನ್ನು ಎಟ್ ಎ ಟೈಮ್ ಅಲ್ಲಿ ಪೋರ್ ಮಾಡಲಾಯಿತು. ಇದು ಹಿಂದಿನ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಪ್ರಾಜೆಕ್ಟ್ ಇದು ಪೋಲವರಂ ಅಂತ ಹೇಳಿದ್ರೆ. ಹಿಂದಿನ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಯಾಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರ ಒಂದು ಪೆಟ್ ಪ್ರಾಜೆಕ್ಟ್, ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಇದನ್ನು ಗೋದಾವರಿ ನದಿಗೆ ಅಡ್ಲಾಗಿ ಕಟ್ಟಲಾಗ್ತಾ ಇತ್ತು. ಆಪ್ಷನ್ ಡಿ ಗೋದಾವರಿ ವಿಲ್ ಬಿ ದ ರೈಟ್ ಆನ್ಸರ್. ಪೋಲವರಂ ಪ್ರಾಜೆಕ್ಟ್ ಗೊತ್ತಿರಬೇಕಾಗತ್ತೆ. ಸಿಮಿಲರ್ಲಿ 79ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಪುಂಬ್ಡಿಸ್ ಅನ್ನುವಂತಹ ತೇಲುವ ಚಿಕ್ಕ ಚಿಕ್ಕ ಐಲ್ಯಾಂಡ್ಸ್, ತೇಲುವ ದ್ವೀಪಗಳು ಅಥವಾ ಒಂದು ಸ್ಟ್ರಕ್ಚರ್ಸ್ ಯಾವ ಒಂದು ಸರೋವರದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿಮಗೆ ಮಣಿಪುರದಲ್ಲಿ ಕಂಡುಬರ್ತಕ್ಕಂತಹ ಲೋಕ್ಟಾಕ್ ಲೇಕ್, ಲೋಕ್ಟಾಕ್ ಸರೋವರ ಏನಿದೆ, ತೇಲುವ ಸರೋವರ ಅಂತ ಏನು ಕರಿತೀವಿ, ಅಲ್ಲಿ ಈ ಪುಂಬ್ಡಿಸ್ ಅನ್ನುವಂತಹ ಒಂದು ಚಿಕ್ಕ ಚಿಕ್ಕ ಒಂದು ಫೀಚರ್ಸ್ ನಿಮಗೆ ಖಂಡಿತ ಕಾಣಕ್ಕೆ ಸಿಗುತ್ತೆ. ಸೊ ಆಪ್ಷನ್ ಬಿ ಲೋಕ್ಟಾಕ್ ಲೇಕ್ ವಿಲ್ ಬಿ ದ ರೈಟ್ ಆನ್ಸರ್. ಇದು ಮಣಿಪುರ ರಾಜ್ಯದಲ್ಲಿ ನಾರ್ತ್ ಈಸ್ಟಲ್ಲಿ ಕಂಡುಬರ್ತಕ್ಕಂತಹ ಒಂದು ಸರೋವರ. 80ನೇ ಪ್ರಶ್ನೆ ನಿಮಗೆ ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ಕೇಳಿದಾಗ, ಸೊ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊದಲಿಗೆ ಅದು ಇನ್ಸೋಲ್ಯೂಬಲ್ ಇನ್ ವಾಟರ್, ಅಂದರೆ ನೀರಲ್ಲಿ ಕರಗಲ್ಲ ಅಂತೇಳಿ. ಖಂಡಿತ ಮೈಕ್ರೋ ಪ್ಲಾಸ್ಟಿಕ್ಸ್ ನೀರಲ್ಲಿ ಕರಗಲ್ಲ. ಸೊ ಹಾಗಾಗಿ ಅದು ಈ ಒಂದು ಮರೀನ್ ಪೊಲ್ಯೂಷನನ್ನು, ಸಮುದ್ರದಲ್ಲಿ ಮಾಲಿನ್ಯ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಆಗಿದೆ. ಜೊತೆಗೆ ನೈಲಾನ್ ಒಂದು ಟೈಪ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೇಳಿದ್ದಾರೆ. ಇದಕ್ಕೆ ಬಹುಶಃ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಪ್ರಾಬಬ್ಲಿ ಬಹುಶಃ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಬಟ್ ಲೆಟ್ಸ್ ವೆಯ್ಟ್ ಫಾರ್ ದ ಅಫಿಷಿಯಲ್ ಕೀ ಆನ್ಸರ್. ನಮ್ಮ KSP ಅವರು ಯಾವ ರೀತಿ ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಬೋತ್ 1 and 2 ಕರೆಕ್ಟ್ ಅಂತೇಳಿ ನಾವು ಭಾವಿಸ್ಕೊಂಡು ಮುಂದಕ್ಕೆ ಹೋಗೋಣ. ಅದೇ ರೀತಿ 81ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಈ ಜೌಗು ಪ್ರದೇಶದಲ್ಲಿ ಮಾರ್ಷಿ ಏರಿಯಾ ಅಂದರೆ ಜೌಗು ಅಂದ್ರೇನು, ಸದಾಕಾಲ ನೀರು ನಿಂತಿರ್ತಕ್ಕಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಸಸ್ಯಗಳಿಗೆ ಏನಂತ ಕರಿತೀವಿ ಅಂತೇಳಿ ಅವರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಲೋಫೈಟ್ಸ್ ಅಂತ ಹೇಳಿ. ಹೆಲೋಫೈಟ್ಸ್ ಅಂತ ಹೇಳಿದ್ರೆ ಯಾವಾಗಲೂ ನೀರಿರ್ತಕ್ಕಂತಹ ಪ್ರದೇಶದಲ್ಲಿ ಬರುವಂತಹ ಒಂದು ಮಾರ್ಷಿ ಪ್ಲಾಂಟ್ಸ್. ಸೊ ಆಪ್ಷನ್ ಎ ಹೆಲೋಫೈಟ್ಸ್ ನಿಮಗೆ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 82ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಬಾಬಾ ಕಲ್ಯಾಣಿ ಕಮಿಟಿ ಅಂತ ಹೇಳಿ. ಇದನ್ನು ಕೂಡ ಬಹಳ ಜನ ತಪ್ಪು ಮಾಡಿರಬಹುದು, ಬಹಳ ಜನ ಕೇಳದೇ ಇರಬಹುದು. ಇದು ಸ್ವಲ್ಪ ನೀವು ರಮೇಶ್ ಸಿಂಗ್ ನಂತಹ ಎಕನಾಮಿಕ್ಸ್ ಬುಕ್ಸನ್ನು, ಸ್ವಲ್ಪ ಆಥರ್ ಬುಕ್ಸನ್ನು ಓದಿದ್ರೆ ಖಂಡಿತ ನಿಮಗೆ ಗೊತ್ತಿರುತ್ತೆ. ಬಾಬಾ ಕಲ್ಯಾಣಿ ಕಮಿಟಿಯನ್ನು ಸ್ಪೆಷಲ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಂತೆ ರಚನೆ ಮಾಡಲಾಗಿರುತ್ತೆ. ಸೊ ವಿಶೇಷ ಆರ್ಥಿಕ ವಲಯ ಅಂದ್ರೇನು, ಕೆಲವೊಂದು ಪರ್ಟಿಕ್ಯುಲರ್ ಪ್ರದೇಶಗಳನ್ನು ಸರ್ಕಾರ ರೈತರಿಂದ ಅಥವಾ ಓನರ್ಗಳಿಂದ ಪ್ರೊಕ್ಯೂರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲ ಫೆಸಿಲಿಟಿನ ಕೊಟ್ಟು ಬೇರೆ ಬೇರೆ ಕಂಪನಿಗಳಿಗೆ, ಫ್ಯಾಕ್ಟ್ರೀಸ್ ಇರಬಹುದು, ಇಂಡಸ್ಟ್ರೀಸ್ ಇರಬಹುದು, ಕೈಗಾರಿಕೆಗಳಿರಬಹುದು, ಅವರಿಗೆ ತಮ್ಮ ಕಾರ್ಖಾನೆಯನ್ನು ಸೆಟಪ್ ಮಾಡಲಿಕ್ಕೆ ಅಲ್ಲಿ ಪರ್ಮಿಷನ್ ಕೊಡುತ್ತೆ. ಮತ್ತು ಅಲ್ಲಿ ಸಾಕಷ್ಟು ವಿನಾಯಿತಿಗಳನ್ನ ಕೊಟ್ಟಿರ್ತಾರೆ. ತೆರಿಗೆ ವಿನಾಯಿತಿ ಇರಬಹುದು, ಬೇರೆ ಬೇರೆ ಸಸ್ಯಗಳಿಂದ ವಿನಾಯಿತಿ ಇರಬಹುದು. ಸೊ ಒಟ್ಟು ಈ ಪ್ರೊಡಕ್ಷನ್ನಿಗೆ ಅಥವಾ ಈ ಎಕನಾಮಿಕ್ ಆಕ್ಟಿವಿಟಿಗೆ ಉತ್ತೇಜನ ಕೊಡ್ತಕ್ಕಂತಹ ವಲಯ, ಅದನ್ನು SEZ ಅಂತ ಕರಿತೀವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಮಿಟಿಯನ್ನು ಬಾಬಾ ಕಲ್ಯಾಣಿ ಅವರ ನೇತೃತ್ವದಲ್ಲಿ ಮಾಡಲಾಗಿತ್ತು. ಸೊ ಬಾಬಾ ಕಲ್ಯಾಣಿ ಕಮಿಟಿ ಅಂತ ಹೇಳಿದ್ರೆ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. 83ನೇ ಪ್ರಶ್ನೆ, E100 ಪೈಲಟ್ ಪ್ರಾಜೆಕ್ಟ್ ಇತ್ತೀಚೆಗಷ್ಟೇ ಇದನ್ನು ನರೇಂದ್ರ ಮೋದಿ ಅವರು, ನಮ್ಮ ಪ್ರಧಾನಮಂತ್ರಿ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ರು. ಇದು ಎಥೆನಾಲ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರುತ್ತೆ. ನಾವೇನು ಬಯೋಡೀಸೆಲ್ ಅಂತ ಕರಿತೀವಿ, ಎಥೆನಾಲ್ ಅದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಸೊ E100 ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಎಥೆನಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಇದು ಕೂಡ ನಮ್ಮ ಪ್ರಪಂಚದಲ್ಲಿ ಈ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಉಂಟಾಗ್ತಕ್ಕಂತಹ ಪೊಲ್ಯೂಷನನ್ನು, ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಬಯೋಡೀಸೆಲ್ ಕಡೆ ನಾವು ಸ್ವಲ್ಪ ಹೊರಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಎಥೆನಾಲ್ನ ಸಿಕ್ಕಾಪಟ್ಟೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಆ್ಯಂಡ್ ಅದೇ ಕಾರಣದಿಂದ ನಮ್ಮ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಹತ್ರ ಇರತಕ್ಕಂತಹ ಸಿಕ್ಕಾಪಟ್ಟೆ ಬಫರ್ ಸ್ಟಾಕ್ ಇತ್ತು. ತುಂಬ ಟನ್ಸ್ ಗಟ್ಟಲೆ, ಮೆಟ್ರಿಕ್ ಟನ್ ಗಟ್ಟಲೆ ಅಕ್ಕಿ ಸ್ಟಾಕ್ ಅವ್ರ ಹತ್ರ ಇತ್ತು, ಬಫರ್ ಸ್ಟಾಕ್ ಇತ್ತು, ಅಂದರೆ ಹೆಚ್ಚುವರಿ ಸ್ಟಾಕ್. ಅದನ್ನು ಡೈವರ್ಟ್ ಮಾಡಿ ಎಥೆನಾಲ್ ಪ್ರೊಡಕ್ಷನ್ ಕಡೆಗೆ ಅದನ್ನು ವಿನಿಯೋಗ ಮಾಡ್ತಿದ್ದಾರೆ. ಸೊ ಎಥೆನಾಲ್ ಪ್ರೊಡ್ಯೂಸ್ ಮಾಡಿದ್ರು ಅಂದರೆ ಅದರಿಂದ ಬಯೋಡೀಸೆಲ್ ತಯಾರಿಸ್ಬಿಟ್ಟು ನಾವು ಸ್ವಲ್ಪ ಡೀಸೆಲ್ ಡಿಪೆಂಡೆನ್ಸಿ, ಇವಾಗ ಏನು ಗಗನಕ್ಕೆ ಏರ್ತಾ ಇದೆ ನಮ್ಮ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೆಲೆ, ಅದನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿ ಇಡೋಕ್ಕೆ ಟ್ರೈ ಮಾಡಬಹುದು. ನಮ್ಮ ಇಂಪೋರ್ಟನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ನಮ್ಮ ಫಾರೆಕ್ಸನ್ನು, ನಮ್ಮ ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜನ್ನು ಸ್ವಲ್ಪ ಕನ್ಸರ್ವ್ ಮಾಡ್ಬೋದು. ಜೊತೆಗೆ ಸ್ವಲ್ಪ ನಮ್ಮ ಒಂದು ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಎಥೆನಾಲ್ಗೆ ಸಾಕಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 84ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕ್ಯಾರ್ಬಿಸ್ ಬೇ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಇದು ಕೂಡ ಸ್ವಲ್ಪ ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತಿರುತ್ತೆ. ಇದಕ್ಕೆ ಆಪ್ಷನ್ ಬಿ G7 ಸಮಿಟ್ 2021 ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಇತ್ತೀಚೆಗಷ್ಟೇ UK, ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ನಲ್ಲಿ ಈ ಕ್ಯಾರ್ಬಿಸ್ ಬೇ ಅನ್ನುವಂಥ ಒಂದು ಚಿಕ್ಕ ಪ್ರದೇಶದಲ್ಲಿ ಈ G7 ಸಮಿಟ್ ಆಯಿತು. G7 ಶೃಂಗಸಭೆ ಆಯಿತು 2021ನೇ ಇಸ್ವಿದು. ಸೊ ಅಲ್ಲಿ ಕ್ಯಾರ್ಬಿಸ್ ಬೇ ಡಿಕ್ಲರೇಷನ್ ಅಂತ ಹೇಳಿ ಒಂದು ಜಾಯಿಂಟ್ ಘೋಷಣೆಯನ್ನು ಮಾಡಲಾಯಿತು. ಸೊ ಹಾಗಾಗಿ ಕ್ಯಾರ್ಬಿಸ್ ಬೇ ಡಿಕ್ಲರೇಷನ್ ಅಂತ ಹೇಳಿದ್ರೆ ಆಪ್ಷನ್ ಬಿ G7 ಸಮಿಟಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಬೇಸಿಕಲಿ ಕ್ಯಾರ್ಬಿಸ್ ಬೇ ಅಂತ ಹೇಳಿದ್ರೆ ಬ್ರಿಟನ್ನಲ್ಲಿ ಬರ್ತಕ್ಕಂತಹ, UK ಯಲ್ಲಿ ಬರ್ತಕ್ಕಂತಹ ಒಂದು ಚಿಕ್ಕ ಪ್ರದೇಶ.
ಅದು ಈ ಬಾರಿಯ ಹೋಸ್ಟ್ ಆಗಿತ್ತು ಈ G7 ಸಮಿಟ್ಗೆ. ಅದೇ ರೀತಿ 85ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತೇಳಿ. ನಿಮಗೆಲ್ಲ ಗೊತ್ತು ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳಿದ್ರೆ ಕೆಲವು ನವಜಾತ ಶಿಶುಗಳು, ಚಿಕ್ಕ ಮಕ್ಕಳುಗಳೇನಿರುತ್ತೆ ಅವುಗಳ ಬಾಡಿ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ, ಆಕ್ಸಿಜನ್ ಕೊರತೆ ಉಂಟಾಗುತ್ತೆ, ಅವರ ದೇಹದಲ್ಲಿ ಮಕ್ಕಳ ದೇಹದಲ್ಲಿ ಈ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಈ ಬ್ಲೂ ಬೇಬಿ ಸಿಂಡ್ರೋಮ್ ಬರುತ್ತೆ, ಅಂದರೆ ನೈಟ್ರೇಟ್ ಕಂಟೆಂಟ್. ಸೊ ಆಪ್ಷನ್ ಸಿ ನೈಟ್ರೇಟ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಒರಿಜಿನಲಿ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ನೈಟ್ರೇಟ್ ರೈಟ್ ಆನ್ಸರ್ ಆಗಿರುತ್ತೆ. 86ನೇ ಪ್ರಶ್ನೆ, ಮುಷೈರಾ. ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ, ಮುಷೈರಾ ಅನ್ನುವಂತಹ ಒಂದು ಶಬ್ದವನ್ನು ಇಲ್ಲಿ ಕೊಟ್ಟಿದ್ದಾರೆ, ಒಂದು ಪದವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದು ಯೂನಿಯನ್ ಮಿನಿಸ್ಟ್ರಿ ಆಫ್ ಮೈನಾರಿಟಿ, ಅಂದರೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಈ ಒಂದು ಮುಷೈರಾ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತೆ. 100% ಕರೆಕ್ಟ್. ಅದೇ ರೀತಿ ಇದರಲ್ಲಿ ದೇಶಾದ್ಯಂತ ಕವಿಗಳು ಬಂದ್ಬಿಟ್ಟು ತಮ್ಮ ಕವಿತೆಗಳನ್ನ ಪಠನ ಮಾಡ್ತಾರೆ. ಪೋಯೆಟ್ಸ್ ವಿಲ್ ಕಮ್ ಆ್ಯಂಡ್ ರೆಸೈಟ್ ದರ್ ಪೋಯಮ್ಸ್ ಅಂತ ಹೇಳಿ, ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ 3ನೇ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ, ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಗುರಿಯನ್ನು ಹೊಂದಿದೆ. ಇದು ಕೂಡ ಡೆಫಿನೆಟ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಡಿ 1, 2 ಆ್ಯಂಡ್ 3 ಕರೆಕ್ಟ್ ಆಗಿರುತ್ತೆ. ಮುಷೈರಾ ಅನ್ನುವಂತಹದ್ದು ನಮ್ಮ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮಾಡ್ತಕ್ಕಂತಹ ಒಂದು ಪ್ರೋಗ್ರಾಮ್. ಅದೇ ರೀತಿ 87ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕೆಳಗಿನ ಯಾವ ಬ್ಯಾಂಕ್ ರೀಫೈನಾನ್ಸ್ ಮಾಡುತ್ತೆ ಮರು ಹಣಕಾಸು ಅಂತ ಹೇಳಿ. ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಡಿಫ್ರೆನ್ಸನ್ನು ಕಲ್ತ್ಕೊಳ್ಳಿ. ಫೈನಾನ್ಸ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಹೋಗ್ತಾರೆ, ಅವರ ಅಗತ್ಯಕ್ಕೆ ತಕ್ಕಂಗೆ ಅವರೊಂದು ಕೈಗಾರಿಕೆ ಸೆಟಪ್ ಮಾಡಬೇಕು ಅಂದರೆ ಬಿಸ್ನೆಸ್ ಲೋನ್ ಕೊಡಲಾಗುತ್ತೆ, ಅವ್ರು ಮನೆ ಕಟ್ಟಬೇಕು ಅಂದರೆ ಹೌಸಿಂಗ್ ಲೋನ್ ಕೊಡಲಾಗುತ್ತೆ, ಅಥವಾ ಅವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ಎಜುಕೇಷನ್ ಲೋನ್ ಕೊಡಲಾಗುತ್ತೆ. ಹೀಗೆ ಬೇರೆ ಅಥವಾ ಪರ್ಸನಲ್ ವೈಯಕ್ತಿಕ ವಿಚಾರಕ್ಕೆ ಅಂತ ಹೇಳಿದ್ರೆ ಪರ್ಸನಲ್ ಲೋನನ್ನು ಕೊಡಲಾಗುತ್ತೆ. ಅದು ಮಾಮೂಲಿಯಾಗಿ ಒಂದು ಫೈನಾನ್ಸ್ ಅಥವಾ ಹಣಕಾಸನ್ನು ಒದಗಿಸ್ತಕ್ಕಂತಹದ್ದು. ಬಟ್ ಇಲ್ಲಿ ಹೇಳ್ತಿರೋದು ರೀಫೈನಾನ್ಸಿಂಗ್ ಅಂತ ಹೇಳಿ. ರೀಫೈನಾನ್ಸ್ ಅಂತ ಹೇಳಿದ್ರೆ ಈ ಫೈನಾನ್ಸಿಂಗನ್ನು ಮಾಡ್ತಕ್ಕಂತಹ, ಅಂದರೆ ಸಾಲವನ್ನು ಕೊಡ್ತಕ್ಕಂಥ ಸಂಸ್ಥೆಗೆ ಸಾಲವನ್ನು ಕೊಡುವುದು, ಅದನ್ನು ರೀಫೈನಾನ್ಸಿಂಗ್ ಅಂತ ಕರಿತೀವಿ. ಯೂಶ್ವಲಾಗೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಯಾರು ರೀಫೈನಾನ್ಸಿಂಗ್ ಮಾಡ್ತಾರೆ ಅಂತ ಕೇಳಿದ್ದಾರೆ, ಖಂಡಿತ ನಬಾರ್ಡ್ ಮಾಡುತ್ತೆ. ನಿಮ್ಮ ನಬಾರ್ಡ್ನ ಉದ್ದೇಶ ನಿಮಗೆ ಖಂಡಿತ ಗೊತ್ತಿದೆ, ಅಗ್ರಿಕಲ್ಚರ್ನಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ. ಸೊ ನಬಾರ್ಡ್ ಈ ಚಿಕ್ಕ ಏನು ಗ್ರಾಮೀಣ ಬ್ಯಾಂಕ್ಗಳು ಬರುತ್ತೆ, ನಿಮಗೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳು ಬರುತ್ತೆ, ಅವುಗಳಿಗೆ ರೀಫೈನಾನ್ಸಿಂಗ್ ಫೆಸಿಲಿಟಿನ ಕೊಡುತ್ತೆ. ಸೊ ಈ ಒಂದು ನಬಾರ್ಡಿಂದ ಸಾಲವನ್ನು ಪಡೆದುಕೊಂಡಂತಹ ಬೇರೆ ಬೇರೆ ಚಿಕ್ಕ ಬ್ಯಾಂಕ್ಗಳು ಈ ಕೃಷಿ ವಲಯಕ್ಕೆ ಸಾಲವನ್ನು ಕೊಡ್ತವೆ. ಆ ಮೂಲಕ ಈ ಒಂದು ಕ್ರೆಡಿಟ್ ಫ್ಲೋ ತುಂಬ ಸ್ಮೂತ್ ಆಗಿರುತ್ತೆ. ಸೊ ಈ ರೀಫೈನಾನ್ಸಿಂಗ್ ಸಂಸ್ಥೆಗಳ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಕನ್ನಡದಲ್ಲಿ ಮರು ಹಣಕಾಸು ಅಂತ ಹೇಳೋದನ್ನು ಕರಿತೀವಿ. ಅದೇ ರೀತಿ ಕ್ವಶನ್ ನಂಬರ್ 88 ನೋಡ್ತಾ ಇದ್ದೀರಾ, ಕೆಳಗಿನ ಯಾವ ಒಂದು ಸಶಸ್ತ್ರ ಪಡೆ ದಿವ್ಯಾಂಗ್ ಸಬಲೀಕರಣಕ್ಕಾಗಿ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟನ್ನು ಅನುಷ್ಠಾನ ಮಾಡಿದೆ ಅಂತ ಕೇಳ್ತಿದ್ದಾರೆ. ದಿವ್ಯಾಂಗ್ ಅಂದ್ರೇನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಹಿಂದಿಯಲ್ಲಿ ದಿವ್ಯಾಂಗ್ ಅಂದರೆ ಒಂದು ಹಿಂದಿ ಒಂದು ಶಬ್ದ. ದಿವ್ಯಾಂಗ್ ಅಂತ ಹೇಳಿದ್ರೆ ಅಂಗವಿಕಲರು, ಅಥವಾ ಇವತ್ತಿನ ದಿನದಲ್ಲಿ ಅಂಗವಿಕಲ ಅಂತ ನಾವು ಬಳಕೆ ಮಾಡಲ್ಲ, ಬದಲಾಗಿ ವಿಶೇಷ ಚೇತನರು ಅಂತ ಕರಿತೀವಿ. ವಿಕಲಚೇತನ ಅಥವಾ ವಿಶೇಷ ಚೇತನ ಅಥವಾ ಇಂಗ್ಲೀಷಲ್ಲಿ ಡಿಫರೆಂಟ್ಲಿ ಏಬಲ್ಡ್ ಅಂತ ಕರಿತೀವಿ. ಸೊ ಈ ಅಂಗವಿಕಲ ವ್ಯಕ್ತಿಗಳೇನಿರ್ತಾರೆ ಅವರಿಗೆ ಅವರ ಒಂದು ಸಬಲೀಕರಣಕ್ಕಾಗಿ ಕೆಳಗಿನ ಯಾವ ಒಂದು ನಮ್ಮ ಸಶಸ್ತ್ರ ಪೊಲೀಸ್ ಪಡೆ ದಿವ್ಯಾಂಗ್ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟ್ ಅಂತೇಳಿ ಸ್ಥಾಪನೆ ಮಾಡಿದೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಕೇಂದ್ರ ಏನಂತ ಕರಿಬೋದು, ಕೇಂದ್ರ ರಿಸರ್ವ್ ಪೊಲೀಸ್ ಪಡೆ ಅಂತ ಕರಿತೀವಿ, ಅಥವಾ ಕೇಂದ್ರ ಮೀಸಲು ಪೊಲೀಸ್ ಪಡೆ ಅಂತ ಕರಿತೀವಿ. ಇದು ನಮ್ಮ ಒಂದು CAPF, ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಅಡಿಯಲ್ಲಿ ಬರತಕ್ಕಂಥ ಒಂದು ಸಿಸ್ಟರ್ ಆರ್ಗನೈಸೇಷನ್. ಸೊ CRPFನವರು ಈ ನ್ಯಾಷನಲ್ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟ್ ಅಂತೇಳಿ ಒಂದು ಸೆಂಟರ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಈ ಅಂಗವಿಕಲರ ಸಬಲೀಕರಣಕ್ಕಾಗಿ ಶ್ರಮವನ್ನು ಪಡುತ್ತೆ. ಸೊ CRPF ರೈಟ್ ಆನ್ಸರ್ ಆಗಿರುತ್ತೆ, ಆಪ್ಷನ್ ಎ. ಅದೇ ರೀತಿ 89ನೇ ಪ್ರಶ್ನೆ ಹೇಳುತ್ತೆ, ಸೀಸನಲ್ ಕಾಂಟ್ರಾಕ್ಟ್ಸ್ ಆರ್ ಮ್ಯಾಕ್ಸಿಮಮ್ ಇನ್, ಅಂದರೆ ಈ ಕಾಲ, ಈ ಸೀಸನ್ಗಳು ಚೇಂಜ್ ಆದಂಗೆ, ಸಮ್ಮರ್ ಸೀಸನ್ ಇರ್ಬೋದು, ವಿಂಟರ್ ಇರ್ಬೋದು, ರೇನಿ ಸೀಸನ್ ಇರ್ಬೋದು, ಹೀಗೆ ಸೀಸನ್ಗಳಲ್ಲಿ ವ್ಯತ್ಯಾಸ ಆದಾಗ, ಋತುಗಳಲ್ಲಿ ವ್ಯತ್ಯಾಸ ಆದಾಗ ಕೆಳಗಿನ ಯಾವ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಆಗುತ್ತೆ, ಮ್ಯಾಕ್ಸಿಮಮ್ ಚೇಂಜಸ್ ಆಗುತ್ತೆ, ಕಾಂಟ್ರಾಸ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಡಿಫ್ರೆನ್ಸ್, ಒಂದು ಕಾಲದಲ್ಲಿ ಒಂದು ಟೈಮಲ್ಲಿ ಫುಲ್ಲು ಬಿಸಿಲಿರುತ್ತೆ, ಒಂದು ಟೈಮಲ್ಲಿ ಫುಲ್ಲು ಚಳಿ ಇರುತ್ತೆ, ಚಳಿಗಾಲದಲ್ಲಿ ಫುಲ್ ಚಳಿ, ಬೇಸಿಗೆಯಲ್ಲಿ ಫುಲ್ ಬಿಸಿಲು, ಮಳೆಗಾಲದಲ್ಲಿ ಫುಲ್ ಮಳೆ. ಸೊ ಈ ಥರ ಕಾಂಟ್ರಾಸ್ಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮಿಡ್ ಲ್ಯಾಟಿಟ್ಯೂಡ್ಸ್ ಆಗುತ್ತೆ. ಬಿಕಾಸ್ ನೀವು ಸಮಭಾಜಕ ತೊಗೊಂಡ್ರೆ ಮತ್ತು ಈ ಏನು ಹೈ ಲ್ಯಾಟಿಟ್ಯೂಡ್ಸ್ ತೊಗೊತೀರಾ, ಅಲ್ಲೇನಾಗುತ್ತೆ ಖಂಡಿತ ನಿಮಗೆ ಒಂದೇ ರೀತಿಯಿಂದ ಟೆಂಪ್ರೇಚರ್ ಇರುತ್ತೆ. ನೀವು ಪೋಲಾರ್ ರೀಜನಿಗೆ ಹೋಗಿ ಅಥವಾ ಈ ಈಕ್ವಟರಿಗೆ ಬನ್ನಿ, ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಥ್ರೂಔಟ್ ದ ಇಯರ್, ವರ್ಷ ಪೂರ್ತಿ ಒಂದೇ ರೀತಿಯಾದಂತಹ ವಾಯುಗುಣ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅದೇ ನೀವು ಮಿಡ್ ಲ್ಯಾಟಿಟ್ಯೂಡ್ಸ್ಗಳಿಗೆ ಹೋದ್ರಿ ಅಂತ ಹೇಳಿದ್ರೆ, ಮಧ್ಯ ಲ್ಯಾಟಿಟ್ಯೂಡ್ ಅಕ್ಷಾಂಶಗಳಿಗೆ ಹೋದ್ರಿ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಖಂಡಿತ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ 90ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕೆಳಗಿನ ಯಾವ ಒಂದು ಮ್ಯಾಪ್ನಲ್ಲಿ ಒಂದು ಮೇಲ್ಮೈ ವಿಶೇಷತೆ, ಸರ್ಫೇಸ್ ರಿಲೀಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶ ಇದೆ, ಒಂದು ಸಮತಟ್ಟು ಪ್ರದೇಶ ಇದೆ, ಮತ್ತೊಂದು ಮರುಭೂಮಿ ಇದೆ, ಮತ್ತೊಂದು ಲೋ ಲ್ಯಾಂಡ್ ಇದೆ, ಮತ್ತೊಂದು ಪ್ಲೇಟ್ಯೂ ಅಥವಾ ನಾವೇನು ಪ್ರಸ್ಥಭೂಮಿ ಅಂತ ಕರಿತೀವಿ, ಆ ಥರ ಇದೆ. ಸೊ ಅಂತಹ ಒಂದು ಮೇಲ್ಮೈ ಲಕ್ಷಣಗಳನ್ನು ಕೆಳಗಿನ ಯಾವ ಮ್ಯಾಪ್ ತೋರಿಸುತ್ತೆ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕಾಗುತ್ತೆ. ಆಪ್ಷನ್ ಬಿ ರಿಲೀಫ್ ಮ್ಯಾಪ್ ಸರಿಯಾಗಿರುತ್ತೆ.
ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಈಸಿಯಾಗಿ ಟಿಕ್ ಮಾಡ್ಬೋದು. ಬಿಕಾಸ್ ರಿಲೀಫ್ ಅಂತ ಹೇಳಿದ್ರೇನು, ರಿಲೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಆ ಒಂದು ಮೇಲ್ಮೈ ಗುಣಲಕ್ಷಣಗಳು, ಸರ್ಫೇಸ್ ಟೆಕ್ಸ್ಚರ್ ಏನಿರುತ್ತೆ ಅದು ಉಬ್ಬು ತಗ್ಗಾಗಿದೆಯೋ, ಫ್ಲಾಟ್ ಆಗಿದೆಯೋ ಅಥವಾ ಡೌನ್ನಲ್ಲಿದೆಯೋ, ಇದನ್ನು ನಾವು ರಿಲೀಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ರಿಲೀಫ್ ಮ್ಯಾಪ್ ಅಥವಾ ಕನ್ನಡದಲ್ಲಿ ತಪ್ಪಿದೆ ಬಿಡಿ, ಅದು ಪರಿಹಾರ ನಕ್ಷೆ ಅಂತ ಕರೆಯಕ್ಕೆ ಬರಲ್ಲ, ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬಟ್ ಈ ಛಾಯಾ ಭೂಪಟ ಇರಬಹುದು ಪ್ರಾಬಬ್ಲಿ. ಸೊ ರಿಲೀಫ್ ಮ್ಯಾಪ್ ಅಂತ ನಾವು ಏನು ಯೂಸ್ ಮಾಡ್ತೀವಿ, ಅದು ಮೇಲ್ಮೈ ಫೀಚರ್ಸನ್ನು ಖಂಡಿತವಾಗಿ ತೋರಿಸ್ಕೊಡುತ್ತೆ, ಉಬ್ಬು ತಗ್ಗುಗಳನ್ನೆಲ್ಲ ಮಾಡುತ್ತೆ. ನೀವು ಕೆಲವೊಂದು ಇದರಲ್ಲಿ ನೋಡಿರ್ಬೋದು, ಎಸ್ಪೆಷಲಿ ಈ ಆರ್ಮ್ ಫೋರ್ಸಸ್, ಪೊಲೀಸ್ ಅಥವಾ ಆರ್ಮ್ ಫೋರ್ಸಸಲ್ಲಿ ಬಳಕೆ ಮಾಡ್ತಾರೆ. ಆ ಮ್ಯಾಪಲ್ಲಿ ಉಬ್ಬು ತಗ್ಗು ಹೆಂಗಿರುತ್ತೋ ಹಂಗೇನೇ ಇರುತ್ತೆ. ಸೊ ದಟ್ ಅಲ್ಲಿನ ಒಂದು ಜಾಗದ ಪರಿಚಯ ಚೆನ್ನಾಗಾಗಬೇಕು ಅಂಥೇಳಿ. ಸೊ ಆಪ್ಷನ್ ಬಿ ರಿಲೀಫ್ ಮ್ಯಾಪ್ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ ಲಾಸ್ಟಲ್ಲಿ ಕೆಡಸ್ಟ್ರಲ್ ಮ್ಯಾಪ್ ಅಂತ ಕೂಡ ನೋಡ್ತೀರಿ. ಇದು ಕೂಡ ಕೆಲವೊಮ್ಮೆ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಬೇರೆ ಬೇರೆ ಎಕ್ಸಾಮ್ಸ್ನಲ್ಲಿ. ಸೊ ಕೆಡಸ್ಟ್ರಲ್ ಮ್ಯಾಪ್ ಅಂತ ಹೇಳಿದ್ರೆ ಇಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಪಹಣಿ ಅಂತೇಳಿ. ನಾವು ಜಮೀನಲ್ಲಿ ಪಾಣಿ ಅಂತ ಕರಿತೀವಲ್ಲ. ಸೊ ಏನು ಮಾಡ್ತಾರೆ, ನಾಕಾಬಂದಿ ಅಂತೇಳಿ ಒಂದು ನಕ್ಷೆ ಅಂತೇಳಿ ಹಾಕ್ತಾರೆ. ಇಲ್ಲೊಂದು ಜಮೀನಿದೆ. ಸೊ ಆ ಜಮೀನು ಎಷ್ಟು ಫೀಟ್ ಉದ್ದ ಇದೆ, ಎಷ್ಟು ಎಕರೆ ಇದೆ, ಮತ್ತು ಅವ್ರ ಅಕ್ಕಪಕ್ಕ ಯಾರ್ಯಾರ ಜಮೀನು ಬರುತ್ತೆ. ಸೊ ಅದನ್ನೊಂದು ಪಹಣಿ ಥರ ಇರುತ್ತೆ, ಚೆಕ್ಬಂದಿ ಹಾಕ್ಬಿಟ್ಟು ಒಂದು ಮ್ಯಾಪ್ ಇರುತ್ತೆ. ಅದನ್ನು ನಾವು ಕೆಡಸ್ಟ್ರಲ್ ಮ್ಯಾಪ್ ಅಂತ ಕೂಡ ಕರಿತೀವಿ. ಬಟ್ ಇಲ್ಲಿ ನಾವು ಮಾತಾಡ್ತಿರ್ತಕ್ಕಂಥದ್ದು ರಿಲೀಫ್ ಮ್ಯಾಪ್, ಆಪ್ಷನ್ ಬಿ. ಅದೇ ರೀತಿ 91st ಕ್ವಶನ್ ಕಾಣಿಸ್ಕೊಳ್ತಾ ಇದೆ, ದ ಡೀಪೆಸ್ಟ್ ಮೈನ್ ಇನ್ ಇಂಡಿಯಾ ಈಸ್. ನಮ್ಮ ಭಾರತ ದೇಶದ ಅತ್ಯಂತ ಆಳವಾದ ಗಣಿ ಯಾವುದು ಅಂತ ಕೇಳಿದ್ದಾರೆ. ಇದು ಭಾರತ ಮಾತ್ರವಲ್ಲ, ಇಡೀ ಏಷ್ಯಾದಲ್ಲೇ ಒನ್ ಆಫ್ ದ ಡೀಪೆಸ್ಟ್ ಮೈನ್ ಅಂತ ಕರಿಬಹುದು. ಬಟ್ ಒಂದೇ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಪ್ರಾಬಬ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರಬಹುದು. ಇದಕ್ಕೆ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ, ಮೇ ಬಿ ಗ್ರೇಸ್ ಕೊಟ್ಟು ಕೂಡ ಕೊಡಬಹುದು. ಇದು ಕೋಲಾರ್ ಗೋಲ್ಡ್ ಮೈನ್ ಆಗಬೇಕಾಗಿತ್ತು. ಬಿಕಾಸ್ ನೀವು ಗೊತ್ತಿಲ್ಲ ಅಂದರೂ ಕೂಡ ಕಾಮನ್ ಸೆನ್ಸ್ ಯೂಸ್ ಮಾಡಿ ಇದನ್ನು ಹಾಕಿರಬೇಕಾಗುತ್ತೆ. ಬಿಕಾಸ್ ನಮ್ಮ ದೇಶದಲ್ಲಿ ಎರಡೇ ಗೋಲ್ಡ್ ಮೈನ್ಸ್ ಬರೋದು, ಒಂದು ಕೋಲಾರ್ ಗೋಲ್ಡ್ ಫೀಲ್ಡ್, ಮತ್ತೊಂದು ರಾಯಚೂರಿನಲ್ಲಿ ಹಟ್ಟಿ ಗೋಲ್ಡ್ ಮೈನ್ಸ್ ಬರುತ್ತೆ, ಕೋಲಾರ್ ಗೋಲ್ಡ್ ಫೀಲ್ಡ್. ಸೊ ಕೋಲಾರದಲ್ಲಿರ್ತಕ್ಕಂಥದ್ದು ಅತ್ಯಂತ ಡೀಪೆಸ್ಟ್ ಮೈನ್ ಅಂತೇಳಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಆಪ್ಷನ್ ಡಿ ಆಗುತ್ತೆ. ಅದು ಮೇ ಬಿ ಕೋಲಾರ್ ಆಗಬೇಕಾಗಿದ್ದು ಮಿಸ್ ಆಗಿದೆ ಅಂತ ಭಾವಿಸ್ತೀನಿ. ಅದೇ ರೀತಿ 92ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ವೆಜಿಟೇಷನ್ ಎಕ್ಸಿಬಿಟ್ಸ್ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ. ಕೆಳಗಿನ ಯಾವ ರೀತಿಯಾದಂಥ ಒಂದು ಸಸ್ಯವರ್ಗದಲ್ಲಿ ಅತ್ಯಂತ ಹೆಚ್ಚಾದಂತಹ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಎಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಇದು ಬಹಳ ಸಿಂಪಲ್, ನೀವು ಬಹಳ ಬಾರಿ ಕೇಳಿರ್ತೀರಾ. ಆಪ್ಷನ್ ಎ ಟ್ರಾಪಿಕಲ್ ರೈನ್ ಫಾರೆಸ್ಟ್. ಉಷ್ಣವಲಯದ ಮಳೆಕಾಡುಗಳಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ಕ್ವಯರ್ ನೀವು ಮೀಟರ್ ಜಾಗವನ್ನು ತಗೊಂಡ್ರೆ ಅತಿ ಹೆಚ್ಚು ನಂಬರ್ ಆಫ್ ಸ್ಪೀಷೀಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಮಾಮೂಲಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಆಪ್ಷನ್ ಎ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಕರೆಕ್ಟ್ ಆಗಿರುತ್ತೆ. 93ನೇ ಪ್ರಶ್ನೆ ನೀವು ನೋಡ್ತಾ ಹೋಗೋಣ. ಇಲ್ಲೂ ಕೂಡ ಒಂದು 3 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮೊದಲ ಸ್ಟೇಟ್ಮೆಂಟ್ ಹೇಳುತ್ತೆ, ಮನುಷ್ಯ ಮತ್ತು ಜೀವಗೋಳ ಅಂತರ ಸರ್ಕಾರಿ ಕಾರ್ಯಕ್ರಮವನ್ನು ಯುನೆಸ್ಕೋ ಆರಂಭಿಸಿತು. ಯುನೆಸ್ಕೋ ಲಾಂಚ್ ದ ಇಂಟರ್ ಗವರ್ಮೆಂಟಲ್ ಮ್ಯಾನ್ ಆ್ಯಂಡ್ ಬಯೋಸ್ಫಿಯರ್ ಪ್ರೋಗ್ರಾಮ್ ಕರೆಕ್ಟ್ ಆಗಿರುತ್ತೆ. ಯುನೆಸ್ಕೋ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್. ಅದಾದಮೇಲೆ ಬಯೋಸ್ಫಿಯರ್ ರಿಸರ್ವ್ಸ್ ಹ್ಯಾಸ್ 3 ಮೇನ್ ಝೋನ್ಸ್ ಕಾಲ್ಡ್ ಕೋರ್ ಏರಿಯಾ, ಬಫರ್ ಝೋನ್ ಆ್ಯಂಡ್ ಟ್ರಾನ್ಸಿಷನ್ ಏರಿಯಾ. ಇದು ಕೂಡ ಕರೆಕ್ಟ್ ಆಗಿರುತ್ತೆ. ನಿಮಗೇನು ಜೀವಗೋಳ ಅಥವಾ ಈ ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ಏನು ಬರುತ್ತೆ, ಮೀಸಲು ಪ್ರದೇಶಗಳು ಬರುತ್ತೆ, ಅಲ್ಲಿ 3 ರೀತಿಯಂತಹ ಕ್ಲಾಸಿಫಿಕೇಶನ್ ಮಾಡಿರ್ತಾರೆ. ಕೋರ್ ಏರಿಯಾ ಅಂದರೆ ಸೆಂಟ್ರಲ್ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಅದಾದಮೇಲೆ ಬಫರ್ ಝೋನ್ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ಟ್ರಾನ್ಸಿಷನ್ ಏರಿಯಾ ಅಂದರೆ ಮಾಮೂಲಿ ಸುತ್ತಮುತ್ತಲು ಇರತಕ್ಕಂತಹ ನಾಗರಿಕ ವಸತಿ ಪ್ರದೇಶಗಳಲ್ಲಿ ಬರುತ್ತೆ, ಅದನ್ನು ಟ್ರಾನ್ಸಿಷನ್ ಏರಿಯಾ ಅಂತ ನಾವು ಕರಿತೀವಿ. ಅದಾದಮೇಲೆ ಫೈನಲಿ ಈ ಓಪನ್ ಏರಿಯಾ ಕಂಡುಬರುತ್ತೆ. ಸೊ ಆಪ್ಷನ್ ಬಿ ಕೂಡ ಕರೆಕ್ಟ್ ಆಗಿರುತ್ತೆ ಈ ಬಯೋಸ್ಫಿಯರ್ ರಿಸರ್ವ್ಗಳಿಗೆ ಸಂಬಂಧಪಟ್ಟಂಗೆ. ಬಟ್ ಕೋರ್ ಏರಿಯಾ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ನಿರ್ಬಂಧನೆಗಳಿರುತ್ತೆ, ಯಾರು ಕೂಡ ಹೋಗುವಂತಿಲ್ಲ, ಕೆಲವೊಂದು ಚಟುವಟಿಕೆಗಳಿಗೆ ಸಂಪೂರ್ಣವಾದಂತಹ ನಿರ್ಬಂಧನೆ ಇರುತ್ತೆ. ಬಟ್ ಬಫರ್ ಝೋನಲ್ಲಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಇರುತ್ತೆ. ಟ್ರಾನ್ಸಿಷನ್ ಝೋನ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಸ್ವಲ್ಪ ಮಟ್ಟಿಗೆ ಫ್ರೀಡಮ್ ಇರುತ್ತೆ. ಅದೇ ರೀತಿ 3ನೇ ಒಂದು ಪಾರ್ಟಲ್ಲಿ ನೋಡಿದ್ರೆ ಗಲ್ಫ್ ಆಫ್ ಮನ್ನಾರ್ ಇರಬಹುದು, ಸಿಂಬ್ಲಿಪಾಲ್ ಇರಬಹುದು ಮತ್ತು ಪಚ್ಮರಿ ಇರಬಹುದು, ಇವೆಲ್ಲವೂ ಕೂಡ ಬಯೋಸ್ಫಿಯರ್ ರಿಸರ್ವ್ಸ್ಗಳಿಗೆ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ಹೇಳಿದ್ದಾರೆ. ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಡಿ 1, 2 and 3 ವಿಲ್ ಬಿ ದ ರೈಟ್ ಆನ್ಸರ್. ಇದಾದ್ಮೇಲೆ 94ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಇತ್ತೀಚೆಗಷ್ಟೇ ಈ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂಥ ರೂಲ್ಗಳಿಗೆ, ನಿಯಮಗಳಿಗೆ ತಿದ್ದುಪಡಿನ ತರಲಾಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಂತ ಕೇಳಿದ್ದಾರೆ. ಸೊ ಹೊಸ ನಿಯಮ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಕಡಿಮೆ ಉಪಯುಕ್ತಿದೆ ಬಟ್ ಹೆಚ್ಚಿನ ಒಂದು ಏನಂತ ಕರಿಬಹುದು, ಲೋ ಯುಟಿಲಿಟಿ ಆ್ಯಂಡ್ ಹೈ ಲಿಟರಿಂಗ್ ಪೊಟೆನ್ಷಿಯಲ್. ಅಂದರೆ ಹೆಚ್ಚು ಅದನ್ನು ಜನ ಬಿಸಾಡುವಂತಹ ಪ್ರವೃತ್ತಿ ಇರುತ್ತೆ. ಯೂಶುವಲಾಗಿ ರ್ಯಾಪರ್ಗಳಿರ್ಬೋದು, ಪ್ಯಾಕೇಜಿಂಗ್ ಮೆಟೀರಿಯಲ್ ಇರ್ಬೋದು, ಇಂತಹ ವಸ್ತುಗಳು ಒಂದೇ ಬಾರಿ ಅದನ್ನು ಬಳಕೆ ಮಾಡ್ತೀವಿ, ಅಂದರೆ ಲೋ ಯುಟಿಲಿಟಿ, ಮರುಬಳಕೆ ಮಾಡುವಂತಹ ಸಾಧ್ಯತೆ ಇರಲ್ಲ, ಮತ್ತು ಯೂಶುವಲಾಗಿ ಜನ ಅದನ್ನು ಬಿಸಾಡ್ತಾ ಇರ್ತಾರೆ. ಸೊ ಇಂತಹ ಒಂದು ಇಂತಹ ಒಂದು ಫೀಚರ್ಸ್ ಇರತಕ್ಕಂಥ ಪ್ಲಾಸ್ಟಿಕ್ಕನ್ನು ಅವರು ಈ ಒಂದು ಹೊಸ ಅಮೆಂಡೆಡ್ ರೂಲ್ಸ್ ಪ್ರಕಾರ ಬ್ಯಾನ್ ಮಾಡಿದ್ದಾರೆ. ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಪ್ಪ ಅಂತ ಹೇಳಿದ್ರೆ, ಕಂಪೋಸ್ಟೇಬಲ್ ಪ್ಲಾಸ್ಟಿಕ್ನ ವಸ್ತುಗಳಿಗೆ ನಿಷೇಧ ಅನ್ವಯಿಸುವುದಿಲ್ಲ. ಅಂದರೆ ಯಾವ ಪ್ಲಾಸ್ಟಿಕ್ ಅದು ಅಂದರೆ ಅದನ್ನು ಗೊಬ್ಬರ ಮಾಡಬಹುದು, ಅದನ್ನು ಡಿಸಿಂಟಿಗ್ರೇಟ್ ಮಾಡಬಹುದು, ಅಂತಹ ಪ್ಲಾಸ್ಟಿಕ್ನ ಮೇಲೆ ಬ್ಯಾನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ 1 and 2 ಎರಡೂ ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ.
ಆ್ಯಂಡ್ ಸಿಮಿಲರ್ಲಿ ಕ್ವಶನ್ ನಂಬರ್ 95 ಕಾಣಿಸ್ಕೊಳ್ತಾ ಇದೆ. ವಿಚ್ ಈಸ್ ದ ನೋಡಲ್ ಮಿನಿಸ್ಟ್ರಿ ಇಂಪ್ಲಿಮೆಂಟಿಂಗ್ ಇಂಡಿಯಾಸ್ ಡೀಪ್ ಸಿ ಮಿಷನ್? ನಿಮಗೆಲ್ಲ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಡೀಪ್ ಸಿ ಮಿಷನ್ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆಗೆ ನಮ್ಮ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದ್ದು, ನಮ್ಮ ಕ್ಯಾಬಿನೆಟ್ ಅನುಮೋದನೆಯನ್ನು ಕೊಟ್ಟಿದ್ದು. ಡೀಪ್ ಸಿ ಮಿಷನ್ ಅಂದ್ರೇನು ಅಂದರೆ, ಡೀಪ್ ಸಿ ಅಂತ ಹೇಳಿದ್ರೆ ತುಂಬ ಆಳದವರೆಗೂ ನಮ್ಮ ಭಾರತದ ಒಂದು ಶೋರ್ ಲೈನ್ ಏನು ಬರುತ್ತೆ, ನಮ್ಮ ಕರಾವಳಿ ತೀರ ಏನು ಬರುತ್ತೆ, ಅದಕ್ಕಿಂತ ತುಂಬ ದೂರ ಹೋಗ್ಬಿಟ್ಟು ತುಂಬ ಡೀಪಲ್ಲಿ ಇಳಿದು ಕೆಲವೊಂದು ಮಿನರಲ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ, ಕೆಲವೊಂದು ಲವಣಗಳನ್ನು ಅಥವಾ ನಾವೇನಂತ ಕರಿತೀವಿ, ಕೆಲವೊಂದು ಖನಿಜಾಂಶಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಟ್ರೈ ಮಾಡೋದನ್ನು ನಾವು ಡೀಪ್ ಸಿ ಮಿಷನ್ ಅಂತ ಕರಿತೀವಿ. ಇದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇಲ್ಲಿ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್, PMN ಅಂತ ನೀವು ಬಹಳ ಬಾರಿ ಕೇಳಿರ್ತೀರಾ. ಸಮುದ್ರದ ತಳದಲ್ಲಿ ಒಂಥರ ಖಜಾನೆ ಅಂತಲೇ ಕರಿಬಹುದು. ಸಾಕಷ್ಟು ರೇರ್ ಅರ್ತ್ ಮೆಟಲ್ಸ್ ನಿಮಗೆ ಕಾಣಿಸ್ಕೊಳ್ಳುತ್ತೆ, ಸಾಕಷ್ಟು ಕಮರ್ಷಿಯಲ್ ವ್ಯಾಲ್ಯೂನ ಹೊಂದಿರತಕ್ಕಂತಹ, ವಾಣಿಜ್ಯಾತ್ಮಕ ಬಳಕೆಯನ್ನು ಹೊಂದಿರತಕ್ಕಂತಹ ಸಾಕಷ್ಟು ಖನಿಜಾಂಶಗಳು ಅಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ, ಮಿನರಲ್ಸ್. ಸೊ ಅದನ್ನು ಭಾರತವು ಕೂಡ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಮುಂಬರ್ತಕ್ಕಂತಹ ದಿನಗಳಲ್ಲಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ಈ ಡೀಪ್ ಸಿ ಮಿಷನನ್ನು ನಮ್ಮಲ್ಲಿ ಲಾಂಚ್ ಮಾಡಲಾಗಿದೆ. ಇದು ಎಸ್ಪೆಷಲಿ ಪಾಲಿಮೆಟಾಲಿಕ್ ನೋಡ್ಯೂಲ್ಸನ್ನು, PMNಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಟ್ರೈ ಮಾಡುತ್ತೆ. ಸೊ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರುತ್ತೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಸ್ವಲ್ಪ ಮಟ್ಟಿಗೆ ಟೆಕ್ನಾಲಜಿಕಲ್ ಆಗಿರೋದ್ರಿಂದ ಇದು ಪೋರ್ಟ್ ಶಿಪ್ಪಿಂಗ್, ವಾಟರ್ವೇ ಮಿನಿಸ್ಟ್ರಿ ಅದರಲ್ಲೆಲ್ಲ ಬರಲ್ಲ, ಅಥವಾ ಜಲಶಕ್ತಿಯಲ್ಲಿ ಬರಲ್ಲ. ಬದಲಾಗಿ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನಲ್ಲಿ ಬರುತ್ತೆ, ಭೂವಿಜ್ಞಾನಗಳ ಸಚಿವಾಲಯ ಅಂತೇಳಿ ಇದನ್ನು ಕರಿತೀವಿ. ಅದೇ ರೀತಿ 96ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇರಬಹುದು. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ಇಂಡಿಯಾ, FIU, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಬಗ್ಗೆ ಕೂಡ ಕಾಣಿಸ್ಕೊಳ್ತಾ ಇದೆ. ಭಾರತದ ಹಣಕಾಸು ಸೂಕ್ಷ್ಮ ಜ್ಞಾನ ವಿಭಾಗ, ಅಥವಾ ಸಿಂಪಲ್ ಆಗಿ ಭಾರತದ ಹಣಕಾಸು ಗುಪ್ತಚರ ವಿಭಾಗ ಅಂತ ಕರಿಬಹುದು. ಇದರ ಕೆಲಸದ ಬಗ್ಗೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲನೇ ಕೆಲಸ ಹೇಳಿದ್ದೆ, ಇದು ಈ ಸಸ್ಪೆಕ್ಟೆಡ್, ಈ ಒಂದು ಸಂಶಯಾತ್ಮಕ ಹಣಕಾಸಿನ ಟ್ರಾನ್ಸಾಕ್ಷನ್ಗಳ ಮೇಲೆ ಗಮನವನ್ನು ಇಡುತ್ತೆ. ನಾವೇನು ಕೆಲವೊಂದು ಈ ವಹಿವಾಟುಗಳನ್ನು ಗಮನಿಸ್ತೀವಿ, ಅದು ಯೂಶ್ವಲಾಗಿ ಒಂದು ಶೆಲ್ ಕಂಪನಿಗಳ ಮೂಲಕ ಬರೋದಿರಬಹುದು, ಅಥವಾ ಕೆಲವೊಂದು ನಿರ್ದಿಷ್ಟ ದೇಶಗಳಿಂದ ಬರೋದಿರಬಹುದು, ನಿರ್ದಿಷ್ಟ ಅಕೌಂಟ್ಗಳಿಗೆ ಬರೋದಿರಬಹುದು. ಸೊ ಅಂತಹ ಟ್ರಾನ್ಸಾಕ್ಷನ್ಗಳ ಕುರಿತು ಇದು ಸ್ವಲ್ಪ ಗಮನವನ್ನು ಇಡುತ್ತೆ. ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್, ಇದರ ಕೆಲಸವನ್ನು ಹಣಕಾಸು ಸಚಿವರು ಮೇಲ್ವಿಚಾರಣೆ ಮಾಡ್ತಾರೆ. ಇಟ್ಸ್ ವರ್ಕ್ ಈಸ್ ಮಾನಿಟರ್ಡ್ ಬೈ ಫಿನಾನ್ಸ್ ಮಿನಿಸ್ಟರ್. ಸೊ ಆ್ಯಕ್ಚುಲಿ ಫಿನಾನ್ಸ್ ಮಿನಿಸ್ಟ್ರಿ ಅಂಡರಲ್ಲೇ ಬರೋದ್ರಿಂದ ಇದು ಕೂಡ ಕರೆಕ್ಟ್ ಆಗಿರುತ್ತೆ. 1 and 2, ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆಗಿರಬಹುದು. ಸೊ 96ಕ್ಕೆ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಅದೇ ರೀತಿ 97ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ವಾಟ್ ಈಸ್ ಗತಿಶಕ್ತಿ ಮಾಸ್ಟರ್ ಪ್ಲಾನ್? ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ನಿಮಗೆ ಹೆಸರಲ್ಲೇ ಗೊತ್ತಾಗಬೇಕು, ಗತಿ ಅಂದ್ರೇನು. ಇದು ಕನ್ನಡದ ಬದಲಾಗಿ ಹಿಂದಿಯಲ್ಲಿ ಗತಿ ಅಂತ ಹೇಳಿದ್ರೆ ವೇಗ ಅಂತ ಹೇಳಿ. ಸೊ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂದರೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ, ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಫಾರ್ ಡೆವಲಪಿಂಗ್ ಹಾಲಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ. ಅಂದರೆ ನಮ್ಮ ದೇಶದಲ್ಲಿ ಈ ಮೂಲಸೌಕರ್ಯದ ಸಮಗ್ರ ಅಭಿವೃದ್ಧಿ, ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅಳವಡಿಸ್ಕೊಂಡಿರತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಇದರ ಅಡಿಯಲ್ಲಿ ಈ ಇನ್ಕ್ಲೂಡಿಂಗ್ ರೋಡ್ಸ್ ಆ್ಯಂಡ್ ಎವ್ರಿಥಿಂಗ್, ಈ ಹೈವೇಗಳಿರ್ಬೋದು, ರೋಡ್ಗಳಿರ್ಬೋದು, ಇಂತಹ ಮೂಲಸೌಕರ್ಯಗಳನ್ನು, ಇನ್ಫ್ರಾಸ್ಟ್ರಕ್ಚರ್ನ ಒಂದು ಹಾಲಿಸ್ಟಿಕ್ ಆಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಅದೇ ರೀತಿ 98ನೇ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಮೇಕೆದಾಟು ಪ್ರಾಜೆಕ್ಟ್ ಎಲ್ಲಿ ಕಂಡು ಬರುತ್ತೆ ಅಂತೇಳಿ. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆ್ಯಂಡ್ ವೆರಿ ಈಸಿ ಕ್ವಶನ್ ಆಲ್ಸೋ. ತುಂಬ ದಿನಗಳಿಂದನೂ ಕೂಡ, ತುಂಬ ವರ್ಷಗಳಿಂದನೂ ಕೂಡ ಭಾರತ ಮತ್ತು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳು ಈ ಮೇಕೆದಾಟು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಸದಾ ಜಗಳ ಆಡ್ತಾನೆ ಇದ್ದಾವೆ. ಇತ್ತೀಚೆಗಷ್ಟೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಪದವಿಯಿಂದ ನಿರ್ಗಮಿಸಬೇಕಾದರೂ ಕೂಡ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ. ಇವಾಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮೇಕೆದಾಟನ್ನು ಮಾಡೇ ತೀರ್ತೀವಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಸೊ ಮೇಕೆದಾಟು ಒಂದು ಕುಡಿಯುವ ನೀರಿನ ಯೋಜನೆ ಆಗಿರುತ್ತೆ. ಇದನ್ನು ತಮಿಳುನಾಡು ಕರ್ನಾಟಕ ಬಾರ್ಡರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಇದು ಕಾವೇರಿ ನದಿಗೆ ಅಡ್ಡಲಾಗ್ಬಿಟ್ಟು, ಆಪ್ಷನ್ ಎ ಕಾವೇರಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಆಗಿದೆ. ಈ ಪ್ರಾಜೆಕ್ಟನ್ನು ಮಾಡಬಾರ್ದು ಅಂತೇಳಿ ತಮಿಳುನಾಡು ಸರ್ಕಾರದ ಒಂದು ಮೊಂಡು ವಾದ ಆಗಿರುತ್ತೆ. ಬಟ್ ಕರ್ನಾಟಕ ಸರ್ಕಾರ ಇದನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಇನ್ನು ಕೂಡ ಇದರ ಕೆಲಸ ನಡೀತಾನೆ ಇದೆ. ಮೇಕೆದಾಟು ಅಂದರೆ ಕಾವೇರಿ ನದಿಗೆ ಅಡ್ಡಲಾಗಿರುತ್ತೆ. ಅದೇ ರೀತಿ 99ನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದೆ. ವಿಚ್ ಸಿಟಿ ಇನ್ ಇಂಡಿಯಾ ವಾಸ್ ದ ಫಸ್ಟ್ ಟು ಅಚೀವ್ 100% COVID-19 ವ್ಯಾಕ್ಸಿನೇಷನ್? ಇದೊಂದು ದೊಡ್ಡ ಹೆಗ್ಗಳಿಕೆಯ ಸರಿ. ಕೆಳಗಿನ ಯಾವ ಭಾರತದ ಒಂದು ರಾಜ್ಯ, ಒಂದು ನಗರ ಈ 100ಕ್ಕೆ 100% ಈ ಕೋವಿಡ್ ಲಸಿಕೆಯನ್ನು ಒಂದು ವಿತರಣೆ ಮಾಡ್ತು ಅಂತೇಳಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಭುವನೇಶ್ವರ ಆಗಿರುತ್ತೆ. ನಿಮಗೆಲ್ಲ ಗೊತ್ತು, ಭುವನೇಶ್ವರ ಅಂತ ಹೇಳಿದ್ರೆ ಒಡಿಶಾ ರಾಜ್ಯದ ಒಂದು ಕ್ಯಾಪಿಟಲ್ ಸಿಟಿ. ಅಲ್ಲಿನ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರ ಒಂದು ವಿಶೇಷ ಮುತುವರ್ಜಿಯಿಂದಾಗಿ ಇಡೀ ಭುವನೇಶ್ವರ್ ನಗರದಲ್ಲಿ 100% ವ್ಯಾಕ್ಸಿನ್ ಕವರೇಜನ್ನು ಮಾಡಲಾಗಿದೆ. ಈ ಕೋವಿಡ್ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನ್ ಕವರೇಜನ್ನು ನೀವು ಸ್ವಲ್ಪ ನ್ಯೂಸ್ ಪೇಪರ್ಸ್ ನೋಡ್ತಾ ಇದ್ದರೆ, ಇತ್ತೀಚೆಗಷ್ಟೇ ಹಲವಾರು ನ್ಯೂಸ್ ಪೇಪರ್ಸಲ್ಲಿ ಒಡಿಶಾ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಆ್ಯಡ್ಸನ್ನು ಕೂಡ ಕೊಟ್ಟಿದ್ದು, ಜಾಹೀರಾತನ್ನು ಕೊಟ್ಟಿದ್ದು. ಆ್ಯಂಡ್ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಕಡೆಯದಾಗಿ 100th ಕ್ವೆಶ್ಚನ್, 100ನೇ ಪ್ರಶ್ನೆ ನಾವು ಗಮನಿಸ್ತಾ ಹೋಗೋಣ. ಸೊ ಇಲ್ಲೂ ಕೂಡ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಹೇಳಿಕೆ ಹೇಳುತ್ತೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಕ್ರನಸ್ ಆಗಿ, ಅಂದರೆ ಒಂದು ಸಿಂಕ್ರನಸ್ ವೇಯಲ್ಲಿ 1881ನೇ ಇಸ್ವಿಯಲ್ಲಿ ಮೊದಲ ಜನಗಣತಿಯನ್ನು ಮಾಡಲಾಯಿತು. ಫಸ್ಟ್ ಸೆನ್ಸಸ್ಸನ್ನು, ಅಂದರೆ ಸಿಂಕ್ರನಸ್ ಸೆನ್ಸಸ್ಸನ್ನು 1881ನಲ್ಲಿ ಮಾಡಲಾಯಿತು.
ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ಫಸ್ಟ್ ಸೆನ್ಸಸ್ ನಮ್ಮಲ್ಲಿ 1872 ಅಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಬಟ್ ಅದು ಸಿಂಕ್ರನಸ್ ಆಗಿ ಸ್ಟಾರ್ಟ್ ಆಗಿರಲ್ಲ, ಏಕಕಾಲವಾಗಿ ಆಗಿರಲ್ಲ. ಸೊ ಏಕಕಾಲಕ್ಕೆ ಸ್ಟಾರ್ಟ್ ಆಗ್ತಕ್ಕಂತಹದ್ದು 1881ನೇ ಇಸ್ವಿ. ಅದೇ ರೀತಿ ಎರಡನೇ ಪ್ರಶ್ನೆ ಹೇಳುತ್ತೆ, ನಮ್ಮ ದೇಶದಲ್ಲಿ ಈ ಸೆನ್ಸಸ್ಸನ್ನು ಅಂದರೆ ಏನು ಒಂದು ಡಿಕೇಡಿಗೆ ಒಂದ್ಸರಿ, ಒಂದು ದಶಕಕ್ಕೆ ಒಂದ್ಸರಿ ಏನು ಸೆನ್ಸಸ್ ಬರುತ್ತೆ 10 ವರ್ಷಗಳಿಗೆ ಒಂದ್ಸರಿ, ಆ ಒಂದು ಸೆನ್ಸಸ್ಸನ್ನು ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಮಾಡ್ತಾರೆ ಅಂತ ಹೇಳಿ. 100% ಕರೆಕ್ಟ್. ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅವರು ಈ ಸಂಪೂರ್ಣ ಜನಗಣತಿಯ ಜವಾಬ್ದಾರಿಯನ್ನು, ಸಂಪೂರ್ಣ ಸೆನ್ಸಸ್ ರೆಸ್ಪಾನ್ಸಿಬಿಲಿಟಿನ ಹೊಂದಿರ್ತಾರೆ. ಸೊ ಆಪ್ಷನ್ ಬಿ ಕೂಡ ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ ಮೂರನೇ ಒಂದು ಪಾಯಿಂಟ್ ನೋಡ್ತಾ ಹೋಗೋದಾದ್ರೆ, the socio-economic caste census of 2011 obtained data about socio-economic status of various communities. ಕನ್ನಡದಲ್ಲಿ ಕೂಡ ಗಮನಿಸೋಣ. ಅಂದರೆ 2011ರ ಈ ಸೋಷಿಯೋ ಎಕನಾಮಿಕ್ ಗಣತಿ, ಸಾಮಾಜಿಕ ಆರ್ಥಿಕ ಗಣತಿ ಏನು ಬರುತ್ತೆ, ಅದರಲ್ಲಿ ಈ ಸಾಮಾಜಿಕ ಆರ್ಥಿಕ ಸ್ಟೇಟಸ್ ಬಗ್ಗೆ ಬೇರೆ ಬೇರೆ ಸಮುದಾಯಗಳು ಯಾವ್ಯಾವ ಒಂದು ಎಕನಾಮಿಕ್ ಸ್ಟೇಟಸಲ್ಲಿ ಇದ್ದಾವೆ, ಸ್ಥಿತಿಯಲ್ಲಿದ್ದಾವೆ ಅಂತ ಹೇಳಿ ಆ ಒಂದು ಡೇಟಾವನ್ನು, ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಾಯಿತು ಅಂತ ಕೊಟ್ಟಿದ್ದಾರೆ. ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಆಪ್ಷನ್ 1, 2 and 3 ಆಲ್ ದ 3 ಆರ್ ಕರೆಕ್ಟ್. ಸೊ ಆಪ್ಷನ್ ಸಿ ಅನ್ನು ನಾವು ಕರೆಕ್ಟ್ ಅಂತ ಟಿಕ್ ಮಾಡಬೇಕಾಗುತ್ತೆ. 1, 2 and 3. ಆ್ಯಂಡ್ ಇದರೊಂದಿಗೆ ಇವತ್ತಿನ ಒಂದು PSI ಪರೀಕ್ಷೆ 100ಕ್ಕೆ 100 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಒಂದೆರಡು ಬಿಟ್ಟರೆ ಬೇರೆ ಎಲ್ಲದನ್ನು ಕೂಡ ಆಲ್ಮೋಸ್ಟ್ ಸಫಿಷಿಯೆಂಟ್ ಆಗಿ ವಿತೌಟ್ ಎನಿ ಡೌಟ್ ನಾವು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಇದು ಅಫಿಷಿಯಲ್ ಕೀ ಆನ್ಸರ್ ಖಂಡಿತ ಅಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಂದ ಅಫಿಷಿಯಲ್ ಕೀ ಆನ್ಸರ್ ಅಧಿಕೃತವಾಗಿ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸನ್ನು ಕೊಟ್ಬಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದು, ಐ ಥಿಂಕ್ ಒಂದು 70+ ನೀವು ನೆಗೆಟಿವನ್ನು ಕಳೆದ್ಬಿಟ್ಟು 70+ ಮಾಡಿದರೆ ಅಂದರೆ ಒಳ್ಳೆ ಸ್ಕೋರ್ ಅಂತ ನಾವು ಭಾವಿಸಬಹುದು. ಆ್ಯಂಡ್ ಎಲ್ಲ ನೋಡಿದ್ದೀವಿ, ಪೇಪರ್ 1 ಕೂಡ ಸ್ವಲ್ಪ ಟಫ್ ಇತ್ತು ಅಂತ ಹುಡುಗರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ ಆಗಿರತಕ್ಕಂಥ ಎಸ್ಸೆ ಟಾಪಿಕ್ಸ್ ಬಂದಿರಬಹುದು, ಬಟ್ ಅದನ್ನು ಕೂಡ ಚೆನ್ನಾಗಿ ಮಾಡಿ, ಈವನ್ ಟ್ರಾನ್ಸ್ಲೇಷನ್ ಕೂಡ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿರಬಹುದು. ಸೊ ಅದನ್ನು ಕೂಡ ನೀವು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಖಂಡಿತ ನೀವು ಒಂದು ಜಾಬ್ ಈ ಬಾರಿ ನೀವು ಖಂಡಿತ ಹೋಪ್ ಇಟ್ಕೋಬಹುದಾಗುತ್ತೆ. ಬಟ್ ಯಾರು ಅಷ್ಟೊಂದು ಚೆನ್ನಾಗಿ ಮಾಡಲಿಕ್ಕೆ ಆಗಿಲ್ಲ, ದಯವಿಟ್ಟು ಧೃತಿಗೆಡಬೇಡಿ, ದಯವಿಟ್ಟು ಒಂದು ಧೈರ್ಯವನ್ನು ಕಳ್ಕೊಬೇಡಿ. ಬಿಕಾಸ್ ನಿಮಗೋಸ್ಕರ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ನೋಟಿಫಿಕೇಶನ್ ಕೂಡ ಕಾಯ್ತಾ ಇದೆ. ಅದಕ್ಕೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅಷ್ಟೇ ಅಲ್ಲ, ಈವನ್ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೂಡ ಇನ್ನು ಸದ್ಯದಲ್ಲೇ ಕೆಲವೇ ವಾರಗಳಲ್ಲಿ ಕೂಡ ಇದೆ. ಸೊ ಇದರಿಂದ ಧೃತಿಗೆಡದಲ್ಲೇ ನೀವು ಮುಂಬರ್ತಕ್ಕಂತಹ ಪರೀಕ್ಷೆಗಳಿಗೆ ಗಮನ ಕೊಡ್ತಾ ಹೋಗಿ. ಇಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ರೆಕ್ಟಿಫೈ ಮಾಡ್ಕೊತಾ ಹೋಗಿ. ಆ್ಯಂಡ್ ಜೊತೆಗೆ ತಪ್ಪು ಮಾಡಿರೋದನ್ನ ನೀವು ಹಾಲಿಸ್ಟಿಕ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ಈ ಒಂದು ಡೀಟೇಲ್ ಡಿಸ್ಕಷನ್ನ ಮಾಡಲಾಯಿತು. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಮತ್ತೆ ಮುಂಬರ್ತಕ್ಕಂಥ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.